ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಚಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಭೀಮನ ಆರ್ಭಟ ಕಳಿಂಗ ದೇಶದ ಲಕ್ಷಾಂತರ ಸೈನ್ಯವನ್ನ ಅಡಿಮೇಲು ಮಾಡಿತು. ಬಹಳ ಮುಖ್ಯವಾಗಿ ಭೀಮಸೇನನ ಹಲವು ರೀತಿಯ ಯುದ್ಧ ಕೌಶಲವನ್ನ ಈ ಅಧ್ಯಾಯ, ಸುಮಾರು ವಿಸ್ತೃತವಾದ ಅಧ್ಯಾಯ, 54ನೇ ಅಧ್ಯಾಯ. ಆದರೆ ಅವನು ಬಾಣ ಪ್ರಯೋಗ, ಸಾಮಾನ್ಯವಾಗಿ ಭೀಮ ಅಂದ್ರೆ ಅವನು ಗದಾ ಯುದ್ಧವನ್ನು ಮಾಡುವವ ಅಂತ ಅಷ್ಟೇ ಕಲ್ಪನೆ ಇದೆ. ಆದ್ರೆ ಈ ಅಧ್ಯಾಯ ತುಂಬಾ ಅವನು ಹಲವು ರೀತಿಯ ಅಸ್ತ್ರಗಳನ್ನು ಪ್ರಯೋಗಿಸಿದ ಅನ್ನುವ ಮಾತುಗಳು ಬಂತು. ಅದು ಬಗೆ ಬಗೆಯ ಆಯುಧಗಳು, ಸಾಮಾನ್ಯ ಆಯುಧ ಅಲ್ಲ, ಸಾಮಾನ್ಯರು ಬಳಸದೇ ಇರುವಂತಹ ರೀತಿಯ ವಿಶಿಷ್ಟ ಆಯುಧಗಳನ್ನೆಲ್ಲ ಭೀಮಸೇನ ಪ್ರಯೋಗ ಮಾಡಿದ. ಅದು ದರ್ಶಯನ್ ಪಾಣಿ ಲಾಘವಂ. ಲಾಘವ ಅಂದ್ರೆ ಚುರುಕು ಅಂತ, ಲಘುನೆ ಬರ್ರಿ ಅಂತ ಹೇಳ್ತೀವಲ್ಲ, ಲಘು ಲಘು ಅಂದ್ರೆ ಬೇಗ ಬೇಗ ಅಂತ. ಪಾಣಿಲಾಘವ ಅಂದ್ರೆ ಕೈಯ ಚುರುಕುತನ. ಯಾವ ಹೊತ್ತಿನಲ್ಲಿ ಹೇಗೆ ಬಾಣವನ್ನ ಪ್ರಯೋಗಿಸ್ತಾನೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಅಷ್ಟು ವೇಗವಾಗಿ ಬಾಣವನ್ನ ಪ್ರಯೋಗಿಸ್ತಾ ಇದ್ದ. ಪ್ರೇಷಯಾಮಾಸ ಸಂಕ್ರುದ್ಧ ದರ್ಶಯನ್ ಪಾಣಿಲಾಘವಂ ಸಕಾರ್ಮುಕ ವರೋತ್ಸೃಷ್ಟೈ ನವಭಿರ್ ನಿಶಿತೈ ಶರೈ. ಎಷ್ಟೆಷ್ಟು ಬಾಣಗಳನ್ನ ಅವನು ಗುರಿ ಮಾಡಿ ಹೊಡೆದ್ನೋ ಅಷ್ಟೂ ಬಾಣಗಳು ಆ ಗುರಿಯನ್ನ ಮುಟ್ಟಿ ಫಲವನ್ನ ಪಡೀತಾ ಇತ್ತು. ಸಂಚುಕೃಷೇ ವೃಷಂ ಭೀಮಃ ದಂಡಾಹತ ಇವೋರಗಃ. ಕಳಿಂಗ ರಾಜನು ಕೂಡ ಭೀಮನ ಮೇಲೆ ಪ್ರತಿ ಪ್ರಯೋಗ ಮಾಡಿದಾಗ ಕೋಪಗೊಂಡ ಭೀಮಸೇನ ಕಳಿಂಗನನ್ನ ಕೊಂದು ಬಿಟ್ಟ. ಕಳಿಂಗ ರಾಜನನ್ನೇ ಕೊಂದ. ಅಶೋಕ ಅಂತನ್ನುವಂತಹ ಒಬ್ಬ ಬಂದ. ಆಮೇಲೆ ಸತ್ಯದೇವ ಮತ್ತು ಸತ್ಯ ಅನ್ನುವಂಥ ಇಬ್ಬರು ರಥ ಚಕ್ರ ರಕ್ಷಕರು ಭೀಮಸೇನನ ಮೇಲೆ ಪ್ರಯೋಗ ಮಾಡಿದ್ರೆ 2 ಬಾಣಗಳಿಂದ ಅವರಿಬ್ಬರನ್ನು ಕೂಡ ಕೊಂದು ಬಿಟ್ಟ ಭೀಮಸೇನ. ಹೀಗೆ ಮಾರ್ಗಾನ್ ಬಹೂನ್ ವಿಚರತಾ ಧಾವತಾ ಚ ತತಸ್ತತಃ ಮುಹುರುತ್ಪತತಾ ಚೈವ ಸಮೋಹ ಸಮಪದ್ಯತ. ಅವನು ರಥದಿಂದ ಇಳಿದು ಮಾರ್ಗ ಅಂದ್ರೆ ಬೇರೆ ಬೇರೆ ರೀತಿಗಳು ಅಂತ ಅರ್ಥ. ಯುದ್ಧದ ಬೇರೆ ಬೇರೆ ರೀತಿಗಳನ್ನ ಬಳಸಿಕೊಂಡು ಅವನನ್ನ ಎದುರು ನಿಂತು ಹೋರಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಟ್ಟಿಗೆ ಹಲವು ಆನೆಗಳನ್ನು ಬಿಟ್ರು ಒಟ್ಟೊಟ್ಟಿಗೆ ಅವನ ಮೇಲೆ. ಆನೆಯ ಮಧ್ಯದಲ್ಲಿ ಒಬ್ಬನೇ, ಜನ ಯಾರು ಬರುದೇ ಇಲ್ಲ ಭೀಮಸೇನನ ಹತ್ರ ಯುದ್ಧ ಮಾಡ್ಲಿಕ್ಕೆ. ಆನೆಗಳಷ್ಟೇ ಅವನ ಹತ್ರ ಯುದ್ಧಕ್ಕೆ ನಿಂತಿದ್ವು. ಅಷ್ಟು ಆನೆಗಳನ್ನು ಕೂಡ ಅವುಗಳ ಮೇಲೆ ಹತ್ತಿ ಅವುಗಳ ಬುಡದಲ್ಲಿ ನಿಂತು ಅವುಗಳ ದಾಡೆಯನ್ನು ಎಳೆದು ಅವುಗಳ ಸೊಂಡಿಲನ್ನು ಸೀಳಿ ಅವುಗಳ ಕುಂಭಸ್ಥಳವನ್ನು ಬಗೆದು ಹೀಗೆ ಅಷ್ಟೂ ಆನೆಗಳನ್ನ ಸಂಹಾರ ಮಾಡಿದ್ದಾನೆ. ಸೈನ್ಯ ಕಂಪಿಸಿ ಹೋಯಿತು, ಕಳಿಂಗನ ಸೈನ್ಯ ಕಂಪಿಸಿ ಹೋಯಿತು. ತಡಿಲಿಕ್ಕಾಗ್ಲಿಲ್ಲ. ಹೇಗಪ್ಪ ಇವನನ್ನು ಎದುರಿಸುವುದು ಅಂತ ಅವರ ತಲೆಯಲ್ಲಿ ನಿರಂತರ ಪ್ರಶ್ನೆಗಳೇ ಉಳಿಯುವಂತಾಯಿತು. ಆ ಕಡೆಯಿಂದ ಭೀಮಸೇನ ಹೀಗೆ ಯುದ್ಧದ ತೀವ್ರತೆಯನ್ನು ತೋರ್ತಾ ಇರಬೇಕಾದ್ರೆ ದೃಷ್ಟದ್ಯುಮ್ನ ಅವನು ಕೂಡ ಸಾತ್ಯಕಿಯನ್ನು ಜೊತೆಗಿಟ್ಟುಕೊಂಡು ಕಳಿಂಗ ದೇಶದ ಇನ್ನಷ್ಟು ಸೈನ್ಯವನ್ನ ನಿರ್ನಾಮ ಮಾಡ್ತಾ ಬಂದ್ರು. ಭೀಮಸೇನನ ಉತ್ಸಾಹ ನೋಡಿ ದೃಷ್ಟದ್ಯುಮ್ನಿಗೆ ಇನ್ನು ಹೆಚ್ಚು ಖುಷಿ ಆಯಿತು. ರಥದಲ್ಲಿ ಧ್ವಜವನ್ನ ಹಾಕಿಕೊಂಡು ಬರ್ತಾ ಇದ್ರೆ ಕೋವಿದಾರ ಅಂತ ಒಂದು ವೃಕ್ಷ, ಅದು ರಾಮಚಂದ್ರನ ಮನೆತನದ ವೃಕ್ಷ. ಮೊನ್ನೆ ಅಯೋಧ್ಯೆಯಲ್ಲಿ ಧರ್ಮಧ್ವಜವನ್ನ ಮೇಲೆ ಹಾಕುವಾಗ ಅದರಲ್ಲಿ ಕೋವಿದಾರ ವೃಕ್ಷದ ಚಿಹ್ನೆಯನ್ನ ಸೇರಿಸಿದ್ರು. ಅಯೋಧ್ಯೆಯ ಮೇಲೆ ಒಂದು ಧ್ವಜವನ್ನ ಸ್ಥಾಪನೆ ಮಾಡುವಾಗ ಅದರಲ್ಲಿ ಒಂದು ಕೋವಿದಾರ ಮರದ ಚಿಹ್ನೆ ಇತ್ತು. ಅದು ಸೂರ್ಯವಂಶದ ಗುರುತು. ಅಂಥದ್ದೊಂದು ಗುರುತನ್ನ ಹಾಕಿಕೊಂಡ ಧ್ವಜದಿಂದ ಕೂಡಿಕೊಂಡು ದೃಷ್ಟದ್ಯುಮ್ನ ಒಳಕ್ಕೆ ನುಗ್ಗುವಾಗ ಭೀಮಸೇನನಿಗೆ ಖುಷಿ ಆಯಿತು. ದೃಷ್ಟದ್ಯುಮ್ನ ತನ್ನ ಬೆನ್ನಿಗೆ ಯುದ್ಧಕ್ಕಾಗಿ ಸಹಾಯಕ್ಕೆ ನಿಂತಿದ್ದಾನೆ ಅಂತ ಗೊತ್ತಾದಾಗ ಇನ್ನೂ ಉತ್ಸಾಹದಿಂದ ಶಂಖ ಊದಿದ. ಅವನು ವಾಪಸ್ಸು ಸಿಂಹನಾದವನ್ನ ಮಾಡಿ ಬಂಗಾರದ ಕವಚಗಳಿಂದ ಕೂಡಿದ ಕುದುರೆಗಳಿಂದ ರಥದ ಅಂದ್ರೆ ಸೇನೆಯ ಮಧ್ಯಕ್ಕೆ ತಂದು ಭೀಮನನ್ನ
ಸಂಪರ್ಕ ಮಾಡಿದ, ಅಂದ್ರೆ ಭೀಮನ ಜೊತೆಗೆ ಸೇರಿದ. ಆಚೆಯಿಂದ ಸಾತ್ಯಕಿಯು ನುಗ್ಗಿ ಒಳಕ್ಕೆ ಬಂದ. ಮೂವರು ಕೂಡ ಮೂರು ದಿಕ್ಕುಗಳಿಗೆ ನಿಂತುಕೊಂಡು ಕಳಿಂಗನ ಸೇನೆಯನ್ನ ನಾಶ ಮಾಡ್ತಾ ಇದ್ದಾರೆ. ಮೂರು ಜನ ಹೀಗೆ ಕ್ರೂರಿಗಳಾಗಿ ಸೇನೆಯನ್ನ ನಿರ್ನಾಮ ಮಾಡ್ತಾ ಇರ್ಬೇಕಾದ್ರೆ ಒಂದು ರೀತಿಯಲ್ಲಿ ರಕ್ತದ ನದಿಯೇ ಹರಿದು ಬಿಟ್ಟಿತು ಅಂತ ಹೇಳ್ತಾರೆ. ಕಳಿಂಗ ಸೇನೆ ನಾಶವಾಗುವ ಸ್ಥಿತಿಗೆ ಬಂತು. ಯಮಧರ್ಮನೇ ಕಾಲರೂಪನಾಗಿ ಭೀಮನ ಸ್ವರೂಪದಲ್ಲಿ ಬಂದಿದ್ದಾರೆ ಅಂತ ಸೇನೆ ದುರ್ಬಲವಾಗ್ತಾ ಹೋಯಿತು. ಕ್ರಮವಾಗಿ ಕಳಿಂಗನ ಸೇನೆಯ ನಿರ್ನಾಮ ಉಂಟಾಗ್ತಾ ಬಂತು. ಭೀಷ್ಮನಿಗೆ ವಿಷಯ ಹೋಯ್ತು, ಹೀಗೆ ಕಳಿಂಗನ ಸೇನೆ ಭೀಮನನ್ನ ಕೊಲ್ಲಿಕ್ಕೆ ಹೋಗಿ ಪೂರ್ತಿ ಕಳ್ಕೊಳ್ತಾ ಇದೆ ಅಂತ. ಆಗ ತಕ್ಷಣವೇ ಭೀಮಸೇನನ ರಥದ ಮೇಲೆ ಭೀಷ್ಮ ಪ್ರಯೋಗ ಮಾಡಿದ. ರಥ ಪುಡಿಯಾಗಿ ಹೋಯ್ತು, ಭೀಮನ ರಥ ಪುಡಿಗಟ್ಟಿ ಹೋಯ್ತು. ಪುಡಿಗಟ್ಟಿ ಹೋದ್ರೆ ಆವಾಗ ಆಚೆಯಿಂದ ಭೀಮಸೇನ ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅವನು ಕೆಳಗೆ ಬಿದ್ರು ಯುದ್ಧ ಮಾಡ್ತಾನೆ ಇದ್ದಾನೆ. ರಥ ಪುಡಿಯಾಗಿ ಹೋಯ್ತು. ಭೀಷ್ಮ ಪುಡಿಗಟ್ಟಿದ ಮರುಕ್ಷಣದಲ್ಲಿ ನೆಲಕ್ಕೆ ನುಗ್ಗಿ ಎದುರುಗಡೆ ಸಿಕ್ಕಿದ ರಥಗಳನ್ನೇ ಒಂದಕ್ಕೊಂದು ಹೊಡೆದು ಪುಡಿಗಟ್ತಾ ಇದ್ದಾನೆ. ಸಾತ್ಯಕಿ ಮತ್ತು ದೃಷ್ಟದ್ಯುಮ್ನ ಇಬ್ಬರೂ ಬಲಶಾಲಿಗಳಾಗಿ ಭೀಮಸೇನನ ಸಮಕ್ಷದಲ್ಲಿ ನಿಂತು ಒಂದು ಕಡೆಯಿಂದ ಕಳಿಂಗನ ಸೇನೆ ಓಡ್ತಾ ಇದೆ. ಎಲ್ಲಿಗೆ ಅಂತಿಲ್ಲ, ಓಡ್ತಾ ಇದ್ದಾರೆ. ಇದನ್ನು ನೋಡಿ ದೃಷ್ಟದ್ಯುಮ್ನ ಹೇಳಿದ, ಇವತ್ತಿನ ಗೆಲುವಿನ ಪ್ರಧಾನ ರೂವಾರಿ ನೀನೆ. ನೀನು ತುಂಬಾ ದೊಡ್ಡ ಪ್ರಮಾಣದಲ್ಲಿ, ಇದು ಅಲ್ಲಿ ಶಿಬಿರದಲ್ಲಿ ಕೂತ್ಕೊಂಡು ಇವತ್ತೇನಾಯ್ತು ಅಂತ ಆಮೇಲೆ ರಿಪೋರ್ಟ್ ಕೇಳೋರಿಗೆ ಗೊತ್ತಾಗಲ್ಲ ಇಲ್ಲಿ ಏನ್ ಕಷ್ಟ ಆಗಿದೆ ಅಂತ. ಆದ್ರೆ ನೀನು ಆ ಕಷ್ಟಪಟ್ಟದ್ದೇನು ಅಂತ ನನಗೆ ಸ್ಪಷ್ಟವಾಗಿ, ಏಕಾಕಿಯಾಗಿ ನೀನು ಮಾಡಿದ ಸೇನೆಯ ನಿರ್ನಾಮದ ಕೆಲಸ, ವೀರ್ಯದ ಸಾಮರ್ಥ್ಯವನ್ನ, ವೀರ್ಯದ ವಿಶೇಷತೆಯನ್ನ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ಬದ್ಲು ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ. ಯುದ್ಧ ಆಗ್ತಾ ಇದೆ, ಅದ್ರ ಮಧ್ಯದಲ್ಲಿ ದೃಷ್ಟದ್ಯುಮ್ನ ಭೀಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಂತೆ. ಇದು ಸಾಮಾನ್ಯರಿಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗುವ ಸಂಗತಿ ಅಲ್ಲ, ನೀನ್ ಚೆನ್ನಾಗಿ ಯುದ್ಧ ಮಾಡಿದ್ದಿ. ಒಂದು ಬಾರಿ ಹೀಗೆ ಅಪ್ಪಿಕೊಂಡು ರಣರಂಗಕ್ಕೆ ಮತ್ತೆ ತಿರುಗಿ ಸಾತ್ಯಕಿಯ ಜೊತೆಗೆ ಸೇರಿ ಪೂರ್ತಿ ಯುದ್ಧದ ಕಳೆ ಹೆಚ್ಚಾಯಿತು. ಅಲ್ಲಿಗೆ 54ನೇ ಅಧ್ಯಾಯ ಮುಕ್ತಾಯ ಆಯಿತು. 55ನೇ ಅಧ್ಯಾಯದಲ್ಲಿ ಇದು ಮಧ್ಯಾಹ್ನದ ತನಕ ನಡೆದ ಯುದ್ಧ. ಮಧ್ಯಾಹ್ನದ ನಂತರ ದ್ರೋಣಾಚಾರ್ಯರು ಮತ್ತೆ ಎದುರು ಬಂದ್ರು. ಒಂದು ಕಡೆಯಿಂದ ಅರ್ಜುನ, ಇನ್ನೊಂದು ಕಡೆಯಿಂದ ದ್ರೋಣ. ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನೂ ಒಟ್ಟಿಗೆ ಬಂದ. ಇನ್ನೊಂದು ಕಡೆಯಿಂದ ಶಲ್ಯನೂ ಬಂದ. ಶಲ್ಯ, ದ್ರೋಣ, ಅಶ್ವತ್ಥಾಮ ಈ ಕಡೆಯಿಂದ ಅರ್ಜುನನನ್ನ ಒಟ್ಟಿಗೆ ಮುಗಿಬಿದ್ದಿದ್ದಾರೆ. ಅಲ್ಲಿ ಅಪ್ಪನ ವಿರುದ್ಧ ಇವ್ರು 3 ಜನ ಒಟ್ಟಿ ಸೇರಿದಾಗ ಕೋಪ ಬಂತು ಅಭಿಮನ್ಯುವಿಗೆ. ಅವನು ಅಪ್ಪನ ಬೆನ್ನಿಗೆ ನಿಂತ ಯುದ್ಧಕ್ಕಾಗಿ. ಒಟ್ಟಿಗೆ ಸೇರಿಕೊಂಡು ಯುದ್ಧ ಆಗ್ತಾ ಇದ್ರೆ ಲಕ್ಷ್ಮಣ ಬಂದಾಗ ಆ ಕಡೆಯಿಂದ, ಲಕ್ಷ್ಮಣ ಅಲ್ಲ ಲಕ್ಷಣ, ದುರ್ಯೋಧನನ ಮಗ. ಅಭಿಮನ್ಯು ಆ ಕಡೆಯಿಂದ ಸಪೋರ್ಟ್ ಬಂದ್ರೆ ನಾನು ಈ ಕಡೆಯಿಂದ ಇದ್ದೇನೆ ಅಂತ ಅವನು ಬಂದ. ಅಂದ್ರೆ ಅದು ಒಬ್ರೊಬ್ರು ಹೀಗೆ ಸಪೋರ್ಟ್ ಮಾಡ್ತಾ ಬರುವ ಹಾಗೆ ಅದು ಸೇನೆಯ ಓಘ ದೊಡ್ಡದಾಗ್ತಾ ಹೋಗುತ್ತೆ. ಹೀಗೆ ಅಭಿಮನ್ಯು ಲಕ್ಷಣನ ಜೊತೆಗೆ ಯುದ್ಧ ಮಾಡ್ತಾ ಇದ್ರೆ, ದುರ್ಯೋಧನ ಇನ್ನೊಂದು ಕಡೆಯಿಂದ ಸಾತ್ಯಕಿಯ ಜೊತೆಗೆ ಯುದ್ಧ ಮಾಡ್ತಾ ಇದ್ರೆ, ಕೃತವರ್ಮ ಸಾತ್ಯಕಿಯನ್ನ ಒಟ್ಟಿಗೆ ಎದುರಿಸ್ಲಿಕ್ಕೆ ಬಂದ. ಹಾಗಾಗಿ ಅಭಿಮನ್ಯುವನ್ನ ಒಂದು ರೀತಿಯಲ್ಲಿ ಎಲ್ಲರೂ ಸೇರ್ಕೊಂಡ್ರು ಒಟ್ಟಿಗೆ. ದುರ್ಯೋಧನ, ಲಕ್ಷಣ, ಒಂದು ಕಡೆಯಿಂದ ಅಶ್ವತ್ಥಾಮ, ಶಲ್ಯ, ದ್ರೋಣ. ಅರ್ಜುನ ಒಂದು ಕಡೆ ಬರ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಅಭಿಮನ್ಯುವನ್ನ ಸೇನೆ ಒಳಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅವನೊಬ್ಬನನ್ನೇ ಯುದ್ಧ ಮಾಡ್ತಾ ಇದ್ರೆ ಅವನಿಗೆ ಸ್ವಲ್ಪವೂ ಧೈರ್ಯ ಕೆಡ್ಲಿಲ್ಲ ಅಭಿಮನ್ಯು. ಅವನಿಗೆ ಜಾಸ್ತಿ ಜನ ಸೇರಿದಷ್ಟು ಖುಷಿ ಜಾಸ್ತಿ, ಇನ್ನಷ್ಟು ಹೆಚ್ಚು ಉತ್ಸಾಹದಿಂದ ಹೋರಾಡ್ತಾ ಇದ್ದಾನೆ. ಹೀಗೆ ಅಭಿಮನ್ಯುವನ್ನ ಎಲ್ಲರೂ ಮುಗಿಬಿದ್ದು ಹೋರಾಡುವಾಗ ತಕ್ಷಣವೇ ಪಾಂಡವರ ಕಡೆ ಅನೇಕ ವೀರರು ಅಭಿಮನ್ಯು ಇದ್ದ ಕಡೆಗೆ ಓಡಿ ಬಂದ್ರು. ದ್ರೋಣಾಚಾರ್ಯರು ಅವರನ್ನೆಲ್ಲ ದಾರಿ ಮಧ್ಯದಲ್ಲಿ ನಿಲ್ಲಿಸಿದ್ರು ಕೂಡ ಅರ್ಜುನ ಅವರಿಗೆ ದಾರಿ ಮಾಡಿಕೊಟ್ಟ ಅಭಿಮನ್ಯುವಿನ ಕಡೆಗೆ ಹೋಗ್ಲಿಕ್ಕೆ. ದ್ರೋಣಾಚಾರ್ಯರು ತಡೆದು ನಿಲ್ಲಿಸಿದ್ರು ಅಭಿಮನ್ಯುವಿನ ಹತ್ರ ಬಾರದ ಹಾಗೆ ಪಾಂಡವ ವೀರರನ್ನ. ಆದ್ರೆ ಅರ್ಜುನ ಗಮನಿಸಿದ, ದ್ರೋಣಾಚಾರ್ಯರು ನನ್ನೊಟ್ಟಿಗೆ ಯುದ್ಧ ಮಾಡ್ತಾ ಆ ಕಡೆಯಿಂದ ಇನ್ನೊಂದು ತಮ್ಮವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ತಕ್ಷಣ ಆ ರಾಜರನ್ನೆಲ್ಲ
ವಾಪಸ್ಸು ಅಭಿಮನ್ಯುವಿನ ಕಡೆಗೆ ಓಡುವುದಕ್ಕೆ ಬೇಕಾಗುವ ಹಾಗೆ ಬಾಣದಿಂದಲೇ ದಾರಿ ಮಾಡಿಕೊಟ್ಟ. ಸುತ್ತಮುತ್ತ ಒಂದು ರೀತಿ ಬಾಣದ ತೀವ್ರತೆಯ ಶಬ್ದಗಳು ಪ್ರಾಣಿಗಳಿಗೆ ಭಯ ಉಂಟು ಮಾಡಿತಂತೆ. ಅವುಗಳೆಲ್ಲ ತಮ್ಮ ಕಾಡಿನ ಭಾಗದಿಂದ ಇನ್ನಷ್ಟು ಹೆಚ್ಚು ಹೆಚ್ಚು ಆಚೆಗೆ ಹೋದವು. ಯಾಕಂದ್ರೆ ಅಲ್ಲಿ ಕೂಗುವ ಆನೆಗಳ ಕೂಗು, ಈ ಕುದುರೆಗಳ ಕೂಗು ಅದು ಅಪಾಯವನ್ನು ಸೂಚಿಸುವಂತವುಗಳು. ಹಾಗಾಗಿ ನಮಗೂ ಏನೋ ಅಪಾಯ ಆಗತ್ತೆ ಅಂತ ಉಳಿದ ಪ್ರಾಣಿಗಳು ಕೂಡ ಓಡ್ತಾ ಇದ್ದಾವೆ. ಜೊತೆಗೆ ಕಾಲಾಳುಗಳು ಕೂಡ ಸೇರಿಕೊಂಡು ಒಟ್ಟೊಟ್ಟಿಗೆ ಇವರ ಕೈ ಕೆಳಗೆ ಸಿಕ್ಕಿಕೊಂಡು ಪ್ರಾಣವನ್ನು ಬಿಡ್ತಾ ಇದ್ದಾರೆ. ಬಗೆ ಬಗೆಯ ಆಯುಧಗಳನ್ನು ಹೇಳ್ತಾರೆ. ಈಟಿಗಳು, ಒನಕೆಗಳು, ಪ್ರಾಸಗಳು, ಕತ್ತಿ, ಕೊಡಲಿ, ತೋಮರ, ತುಂಡು ತುಂಡಾದ ಕವಚ, ಧ್ವಜ, ಕೇಟಕ, ಅಂದ್ರೆ ಅಂಗುಲಿತ್ರ ಅಂದ್ರೆ ಕೈಗೆ ರಕ್ಷಣೆಗಾಗಿ ಹಾಕೊಳ್ಳುವಂತದ್ದು. ಆದ್ರೆ ಅದು ಯುದ್ಧಕ್ಕೂ ಬಳಸ್ಲಿಕ್ಕಾಗತ್ತೆ. ಎದುರುಗಡೆ ಸಿಕ್ಕಿದಾಗ ಆ ಚೂಪು ಇರುತ್ತೆ, ಕೈಗೆ ಕವರು ಇರುತ್ತೆ. ಅಂತ ಅಂಗುಲಿತ್ರಗಳ ಜೊತೆಗೆ ಸೇನೆಯ ಜನ ಯುದ್ಧ ಮಾಡ್ತಾ ಇದ್ರೆ ಮಹಾಭಯದಿಂದ ಕಳೆಗೊಂದಿದ ವೀರರು ಇನ್ನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಹಾಗೆ ಸುಸ್ತಾಗ್ತಾ ಇದ್ದಾರೆ. ಸೂರ್ಯ ಒಂದು ಕಡೆಯಿಂದ ಕಂತುತ್ತಾ ಇದ್ದಾನೆ. ಅರ್ಜುನ ಮಾತ್ರ ಸೋಮಕರು ಮತ್ತು ಪಾಂಚಾಲರನ್ನು ಮುಂದಿಟ್ಟುಕೊಂಡು ಜೋರಾಗಿ ಜಯಘೋಷವನ್ನ ಮಾಡಿದ. ಆಗ ಕೌರವರ ಕಡೆಯ ಸೇನೆ ಸ್ವಲ್ಪ ಹಿಂದೆ ಸರಿಯಿತು. ಕರೆಕ್ಟು ಆ ಹೊತ್ತಿಗೆ ಸೂರ್ಯ ಮುಳುಗಿದ ಕೂಡ ಪಾಂಡವರ ಸೇನೆ ಆ ದಿವಸದ ಯುದ್ಧದ ಕೊನೆಯಲ್ಲಿ ಜಯವನ್ನ ಸಾಧಿಸಿತು ಅನ್ನುವಲ್ಲಿಗೆ ಎರಡನೇ ದಿವಸದ ಯುದ್ಧ ಪೂರ್ತಿ ಮುಕ್ತಾಯ ಆಯಿತು. ಮತ್ತೆ ಮರು ದಿವಸ ಮತ್ತೆ ವ್ಯೂಹಗಳನ್ನ ಸಿದ್ಧಪಡಿಸುವ ಘಟನೆಯನ್ನು ಹೇಳುತ್ತಾರೆ. ಅಲ್ಲಿಗೆ 55ನೇ ಅಧ್ಯಾಯ ಮುಕ್ತಾಯ ಆಯಿತು. 56ನೇ ಅಧ್ಯಾಯದಲ್ಲಿ ವಿಂದಾನುವಿಂದರು ಅಂದ್ರೆ ಅವಂತಿ ದೇಶದ ವೀರರು ಇವರಿಬ್ರು, ಕಾಶಿ, ಕಾಂಚಿ, ಅವಂತಿಕಾ ಅಂತ ಹೇಳುವ ಆ ಅವಂತಿ ಅನ್ನುವ ದೇಶದ ರಾಜರು ಇವರಿಬ್ರು. ಕಳಿಂಗರಲ್ಲಿ ಕೆಲವರು ಉಳಿದಿದ್ರು, ಕೆಲವರೆಲ್ಲ ಆಗಲೇ ಪ್ರಾಣ ತೆತ್ತಿದ್ದಾರೆ. ದೊಡ್ಡ ಪ್ರಮಾಣದ ಸೈನ್ಯ ಭೀಮನ ಕೈಯಲ್ಲಿ ಕಳಿಂಗ ದೇಶದ್ದು ನಾಶವಾಗಿದೆ. ಇನ್ನು ಉಳಿದವರೆಲ್ಲ ಸೇಡಿಗೋಸ್ಕರ ಕಾಯ್ತಾ ಇದ್ರು. ನಮ್ಮ ಸೇನೆಯನ್ನು ನಾಶ ಮಾಡಿದ ಪಾಂಡವರನ್ನು ನಾವು ಬಿಡಬಾರದು ಅಂತ ಮತ್ತೆ ದೊಡ್ಡ ಗುಂಪಿನೊಂದಿಗೆ ವ್ಯೂಹವನ್ನ ಕಟ್ಟಿಕೊಂಡು ದುರ್ಯೋಧನನ ಮುಂದೆ ನಿಂತಿದ್ದಾರೆ. ತ್ರಿಗರ್ತ ದೇಶದವರು, ವಾಟಧಾನರು, ಕೇಕಯರು, ಅದರ ಜೊತೆಗೆ ಇನ್ನು ವೀರರಲ್ಲಿ ಶಲ್ಯ, ಶಲ, ಭಗದತ್ತ, ಮದ್ರಕ, ಸೈಂಧವ, ಸೌವೀರ ನಿಂದ ಕೂಡಿದ ವ್ಯಕ್ತಿ. ಆಮೇಲೆ ಪಂಚನದರು, ಸಾಮಾನ್ಯ ವ್ಯಕ್ತಿಗಳು. ಇವನ ತಮ್ಮ ತಂದೆಯ ಗಂಡ ಅಂದ್ರೆ ಹೀಗೇನೆ ಇವರಿಷ್ಟೂ ಜನ ಒಂದು ಗರುಡ ವ್ಯೂಹವನ್ನು ಮಾಡಿದ ಹಾಗೆ ಸಿದ್ಧ ಮಾಡಿಕೊಂಡು ನಡೆಯುತ್ತೆ. ನಾಗದರನ್ನ, ಕಳಿಂಗರನ್ನ ಸೇರಿಸಿಕೊಂಡು ಸಮಯದಲ್ಲಿ ಹುಟ್ಟಿಕೊಳ್ಳುತ್ತದೆ. ನಿಂತುಕೊಂಡು ಯುದ್ಧಕ್ಕೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ದೈವದ ಬಗ್ಗೆ ಏನು ತುಲನೆ ಮಾಡಿ ಕೊಕ್ಕಿನಿಂದ ಕುಟುಕಿ, ಯಾಕೆಂದ್ರೆ ರೆಕ್ಕೆಯಿಂದ ಕವರ್ ಮಾಡಿಬಿಟ್ರೆ ಸೈನ್ಯದ ಮಧ್ಯ ಆಮೇಲೆ ಅದು ಮುಗೀತು ಅಂತ ಅರ್ಥ. ಸೋಲಿಸ್ತಾನೆ ಅಂತ ಈ ಬಹಳ ಕಾಣಿಸ್ತಾ ಇದೆ. ವ್ಯೂಹದ ಸ್ವರೂಪ ಏನು ಶುರು ಮಾಡಿದ ಸೂಚಿಮುಖದಿಂದ. ಆ ಯುದ್ಧ ಬಿಡು, ಸೂಚಿಮುಖ ಅಂದ್ರೆ ಸೇನೆ ಒಳಗ್ ಬರ್ಲಿಕ್ಕೆ ಸಣ್ಣ ಹೇಳ್ತೇನೆ ಕೇಳಿದ್ರು. ಅದ್ರ ಒಳಗೆ ಮುಚ್ಕೊಂಡ್ಬಿಡುತ್ತೆ. ಅದ್ರ ಒಳಗೊಳಗೆ ಹೋದ್ಮೇಲೆ ವಾಪಸ್ ಬರ್ಲಿಕ್ಕೆ ದಾರಿನೇ ಇರಲ್ಲ. ಈ ತರ ಮೊದಲ ದಿವಸದ ಯುದ್ಧ ಶುರುವಾದ ಬಾಣಗಳಿಂದ ಇವರು ಅದಕ್ಕೆ ಯುದ್ಧಕ್ಕಾಗಿ ಪ್ರತಿಯಾದ ದ್ರೋಣಾಚಾರ್ಯರು ಎದುರಿಸಿದ್ರು. ಅದರ ಹೆಸರೇನೋ ಮರ್ತದೆ. ಭಾರದ್ವಾಜ ಬಾಣವನ್ನೇ ಸೀಳುವ ಅದು ಒಳಗೆ ಹೋದ್ಮೇಲೆ ಬಿಚ್ಕೊಳ್ತಾವೆ. ಇವರ 4 ಕುದುರೆಗಳು ಸೇನೆ ಒಳಗೆ ನುಗ್ಗಿದ್ರೆ ಮುಚ್ಚುತ್ತಾರಲ್ಲ, ಹಾಗೆ ಮತ್ತೊಂದು ಇವರು ಮತ್ತೊಂದ್ ಸರ್ತಿ ಹಾಗೆ ಬೇಕು ಅಂತ ನುಗ್ಗಿದಾಗ ಮಾಡ್ತಾರೆ. ಆದ್ರೆ ನುಗ್ಗಿದ್ಮೇಲೆ ಅಗಲ ಯಾವ ಸೂಜಿಯಿಂದ ಅವರು ಒಳಗೆ ಮುಚ್ಚಿಬಿಟ್ರು ಅದನ್ನೇ ಸೀಳಿ ಅಗಲ ಮಾಡಿ ಹೋಗಿ ಅಷ್ಟು ಸೈನ್ಯದ ವ್ಯೂಹವನ್ನ ಛೇದ ಮಾಡುವ ಪ್ರಯೋಗ. ಈ ವ್ಯೂಹ ರಚನೆಯಿಂದ ಯುದ್ಧಕ್ಕೆ ಸಿದ್ಧನಾಗಿ ಅದು ಓಡ್ಲಿಕ್ಕೆ ಶುರುವಾಯಿತು. ತಲೆ ಪೆಟ್ಟಾಗ್ಬಿಟ್ಟು ಸವ್ಯಸಾಚಿಯಾದ ಏನು ಅರ್ಜುನ ಮತ್ತು ದೃಷ್ಟದ್ಯುಮ್ನ ಈ ಧ್ವಜವು ಬಿದ್ದು ಹೋಯಿತು. ಅರ್ಧಚಂದ್ರ ಅನ್ನುವ ಆಗ್ಲೇ ಸಂಕ್ರುದ್ಧ ಈ ಕೋಪದಿಂದ ಮಾಡಿಬಿಡ್ತಾರೆ. ದೃಷ್ಟದ್ಯುಮ್ನ ದ್ರೋಣನನ್ನು ಅವರು ಕುಟುಕಿ ಬಾಣಗಳಿಂದ ಇವರು ಅರ್ಧಚಂದ್ರ ಪ್ರಯೋಗ ಮಾಡಿದ್ರೆ ಏನಾಗಿತ್ತು, ಕುತ್ತಿಗೆ ಹೊರೆಯಿತು. ಕುಟಿಗೆ ಹೋದ್ರೆ ಸೂಚನೆ ಸಿಗಲ್ಲ ಮಳೆಯಿಂದ ಯಾವ ಕಡೆಗೆ ನೀವು ದ್ರೋಣಾಚಾರ್ಯರನ್ನ ಅಂದ್ರೆ ಆಸಕ್ತಿ ಇದ್ದವರಾಗಿ ಡೀಟೇಲ್ ಓದಿದ್ರೆ ಹೇಗೆ ಕಾಣಿಸ್ತಾ ಇತ್ತು, ಬೇರೆ ಒಂದು ಕಾಲದಂಡದಂತೆ ನಮ್ಗೇನಂದ್ರೆ ಆ ತರದ ಒಂದು ಯಮನಂತೆ ನೋಡಿಲ್ಲ ಅಂತ. ಎರಡನೇದು ಇವತ್ತು ಅಂತದ್ದು ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಮೂರನೇದು ಈ ಪದಗಳ ನಿಜವಾದ ಸ್ವಾರಸ್ಯ ಏನು ಅಂತ ನಮಗೆ ಬಳಕೆಯಲ್ಲಿ ಇಲ್ಲ ಶಬ್ದಗಳು. ಹಾಗಾಗಿ ಸ್ವಲ್ಪ ಅಪೂರ್ಣವಾಗಿ ವಾಕ್ಯಗಳು ಮುಗಿದ ಹಾಗೆ ಕಾಣುತ್ತೆ. ಅರ್ಧಚಂದ್ರ ಪ್ರತಿವ್ಯೂಹವನ್ನು ಪಾಂಡವರು ರಚಿಸಿ
ಆ ಗರುಡಿಗೆ ಹೊತ್ತಿಗೆಯನ್ನ ಇಡೀ ಕತ್ತರಿಸಿಬಿಟ್ರು. ಸೇನೆ ಅಂದ್ರೆ ಪಾಂಡವರ ಸೈನ್ಯ ಒಂದ್ಸರ್ತಿ ಇಡೀ ದಿವಸ ಏನಾಯ್ತು ಅನ್ನೋದನ್ನ ಮೊದಲು ಹೀಗಾಯ್ತು, ಹೇಗ್ ಮಾಡಿದ್ರು ಅಂದ್ರೆ ಅರ್ಧ ಚಂದ್ರ ದೂರದಲ್ಲಿದ್ದವರಿಗೆ ಕಾಣುದಿಲ್ಲ ಏನಾಗ್ತಾ ಇದೆ ಅಂತ. ಇತ್ತ ಭೀಮಸೇನ ಮುಚ್ಚಿ ಹೋಯ್ತು, ಹಲವು ಅವರು ಶಸ್ತ್ರಾಸ್ತ್ರಗಳಿಂದ ಮುಗಿಸಿದ್ರು ಕೂಡಿದ್ದಂತಹ ರಾಜರನ್ನೆಲ್ಲ ಆದ್ರೆ ಯಾರೆಲ್ಲ ಬೆಂಕಿ ವಿರಾಟ, ಸ್ವಲ್ಪ ಹೊತ್ತು ಒಳಗಿನಿಂದ ದ್ರುಪದ, ನೀಲ, ಆದ್ಮೇಲೆ ನಲ ಗದಗ ಅಂತ ಮತ್ತು ಮೊದಲು ಹೊಗೆ ಬರುತ್ತೆ ನೀಲಾಯುಧ ಎಲ್ಲ ಕಡೆ. ಅನ್ನುವ ಅನೇಕ ಬೆಂಕಿ ವೀರರು ಕಮ್ಮಿ ಆಯ್ತು ಕಾಶಿ ಅಂತ ದೇಶದವರು, ಅನ್ಕೊಂಡ್ರೆ ಚೇದಿ ಅದು ದೇಶದವರು, ಬಿಸಿಯಾಗಿ ಶಾಖ ಕರುಷ ದೇಶದವರು ತಂದ್ಕೊಂಡು ಮತ್ತು ಪೌರವ ನೀರೆಲ್ಲ ತೆಗೆದು ಆಮೇಲೆ ಊರುವಿನ ಗದಗ ಮನೆತನದವರು. ಕುಡಿಯುತ್ತು. ಹಾಗೆ ಆಮೇಲೆ ಪ್ರಭದ್ರ, ಯಾರು ಪಾಂಚಾಲ, ದೃಷ್ಟದ್ಯುಮ್ನ ಇನ್ನು ಅನೇಕ ಒಂದೇ ಸರ್ತಿ ಮತ್ತೆ ರಾಜರು ಗಜ ಸಿಡಿದು ಸೈನ್ಯದಿಂದ ಕೂಡಿಕೊಂಡವರಾಗಿ ಭೀಷ್ಮ ಆ ದ್ರೋಣಾಚಾರ್ಯರ ಅರ್ಧಚಂದ್ರಾಕೃತಿಯನ್ನು ಮೇಲೆ ಮುಂದಿಟ್ಟುಕೊಂಡು ಎದೇಕ ಸಮರೇ ಸಾತ್ವಿಕಿ ಮತ್ತು ಹಸ್ತೌ ದ್ರೌಪದಿಯರನ್ನ ಗಿರಿ ಬಲಭಾಗಕ್ಕೆ ಇಟ್ಟುಕೊಂಡು ಅಂದ್ರೆ ಚಲಿಸದ ಗಿರಿ ಬೆಟ್ಟದಂತೆ ಈ ಗಟ್ಟಿಯಾಗಿ ಅರ್ಜುನನ ನಿಂತ. ಆಮೇಲೆ ಎಷ್ಟು ಮಗ. ಬಾಣ ಪ್ರಯೋಗ ಮಾಡಿದ್ರು ಅವನನ್ನು ದೃಷ್ಟದ್ಯುಮ್ನ ಆ ಅಲ್ಲಾಡ್ಲಿಲ್ಲ. ಸೇನೆಯಲ್ಲಿ ನಿರ್ಧಾರ ಸೇರಿಸಿಕೊಂಡು ಮಾಡಿಬಿಟ್ಟಿದ್ದು. ಇವತ್ತು ಏನು ಭೀಮಪುತ್ರನಾದಂತಹ ಮಾಡಿ ಇನ್ನೂ ಅನೇಕ ಜನ ಹಿಮ್ಮೆಟ್ಟಿಸ್ಬೇಕು ಅಲ್ಲಿ ಅಂತ ಸೇರಿಕೊಂಡಿದ್ದಾರೆ. ಎಷ್ಟು ಬಾಣ ಪ್ರಯೋಗ ಮಾಡಿದ್ರು ತಂಚ ದೀಪ್ತಂ ಶರಂ ಘೋರಂ ಆಯಾಂತಂ ಮೃತ್ಯುಮಾತ್ಮನ ಚಿಚ್ಛೇದ ಸರ್ವೃಷ್ಟೀಚ. ಒಟ್ಟು ಇಡೀ ಸೇನೆ ಮಹಾಶಬ್ದದೊಂದಿಗೆ ದುಂದುಬಿ ವಾದ್ಯಗಳನ್ನ ಘೋಷ ಮಾಡಿಕೊಂಡು ಒಬ್ರನ್ನೊಬ್ರನ್ನು ಒಬ್ರು ಸಂಹಾರ ಮಾಡಿದ ಮೇಲೆನೆ ನಮಗೆ ಇವನ ಮೈಗೆ ವಿಶ್ರಾಂತಿಗಳೆಲ್ಲ ಯುದ್ಧಕ್ಕೆ ಈ ಬೆಂಕಿಯ ಮೇಲೆ ಅನ್ನುವಲ್ಲಿಗೆ ಹಾಗೆ ಅದೆಲ್ಲ ಪ್ರತಿಭೆಯ ರಚನೆಯ ಅನೇಕ ಮುಖಗಳನ್ನು ಪರಿಚಯಿಸಿ ಶತ್ರು ಸೈನ್ಯವನ್ನ ಬಗ್ಗು ಬಡಿಯುವ ಆಲೋಚನೆಯನ್ನು ಮಾಡುವಲ್ಲಿಗೆ ಭೌತಿಕವಾದ ಬಾಣ ಮುಕ್ತಾಯ ಆಗುತ್ತೆ. ದೇವತಾ ಸಂಕುಲ ಯುದ್ಧ ಅಂತ ಮುಂದಿನ ಕೂಡಿದ್ದಾಗ ಮಾತ್ರ ಅಂದ್ರೆ ಬಿಡಿ ಬಿಡಿಯಾಗಿ ಪ್ರತ್ಯೇಕ ಒಬ್ಬೊಬ್ಬರ ಯುದ್ಧವನ್ನ ವರ್ಣಿಸ್ತಾ ಹೋಗ್ತಾರೆ. ಶರೀರ ಮುಖ್ಯವಾಗಿ ಅರ್ಜುನ ತನ್ನ ಸೇನೆಯ ಯಾವುದೇ ಖಡ್ಗ ಗದೆ ಪ್ರಚೋದಿಸುತ್ತ ಚಕ್ರ ಉತ್ಸಾಹದಿಂದ ಮುಂದುವರಿಯಿರಿ ನಿರ್ಧಾರಿಸಿ ಹೇಳಿ ಹುಟ್ಟುವಾಗಲೇ ಯುದ್ಧ ಭೂಮಿಯಲ್ಲಿ ದಪ್ಪಮಯ್ಯವನಾಗಿ ಇವತ್ತು ಹೆಮ್ಮೆ ಮೃತ್ಯು ಬರುವ ತನಕ ಮೈಗೆ ಏನಾದ್ರೂ ಮಾಡಿ ಒಂದು ಸರಿಯಾದ ನಿರ್ಧಾರಕ್ಕೆ ಬರಬೇಕು ಅಂತ ನಿಲುವನ್ನ ಸೇನೆಯನ್ನ ಹುರಿದುಂಬಿಸಿದ್ದಾನೆ ಅರ್ಜುನ. ಕಡೆಯಿಂದ ಪಾಂಡವರೆಲ್ಲ ದಿಗ್ಭ್ರಾಂತರಾಗಿ ಎದುರಾಳಿಯಾಗಿ ನಿಂತಿದ್ದಾನೆ. ಏನಿವತ್ತು ಈ ರೀತಿ ದ್ರೋಣರಾಗಿದ್ದೇವೆ ನಾವು ಅಂತ ಭಾವಿಸಿದವರಿಗೆ ಅರ್ಜುನನ ತೀವ್ರತೆಯನ್ನು ನೋಡಿ ನಾವು ದ್ರೋಣರಿಂದ ರಕ್ಷಿತರಲ್ಲ, ಹಿಮ್ಮೆಟ್ಟಿಸ್ತಾರೆ ಭೀಮಾರ್ಜುನರಿಂದ ಮತ್ತೆ ಇದು ಆಗುವ ಒಂದು ವಿಶಿಷ್ಟವಾದ ಪ್ರಯೋಗ ಮಾಡ್ತಾನೆ. ವ್ಯೂಹಕ್ಕೆ ಸಿದ್ಧರಾದ ಅನೇಕ ಜನ ತಮ್ಮ ಶ್ರೀದಾನದಿಂದ ಚ್ಯುತರಾಗಿ ಅವರಿಗೊಂದು ಸ್ಥಾನ ಕೊಟ್ಟಿರ್ತಾರೆ. ಗೊತ್ತಾಯ್ತು ನನ್ನನ್ನು ನಿರ್ನಾಮ ಮಾಡುವುದಕ್ಕಾಗಿ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾನೆ ಅಂತ. ಗೀತೆಯಲ್ಲಿ ಮಾತ್ರವನ್ನ ಜಪಿಸಿ ಸಾಕು ಹೀಗೆ ಬಾಣ ಹೇಳುವಾಗ ಅವರವರಿಗೊಂದು ಅಲ್ಲಾಡ್ಲಿಕ್ಕಿಲ್ಲ. ಅವ್ರು ನಿಲ್ಲುವುದರಿಂದನೇ ಒಂದು ಸೇನೆಗೆ ರಕ್ಷಣೆ. ಆಕಾಶ ಕಾರ್ಮೋಡದಿಂದ ಚ್ಯುತಿ ಮಾಡಿಸಿ ಇಬ್ಬರು ತಮ್ಮ ಎದುರುಗಡೆ ಕಾಲಾಳುಗಳೆಲ್ಲ ಏನ್ ಸಿಕ್ಕಿತು ಅದನ್ನೆಲ್ಲ ಬಿಟ್ಟಿದ್ದಾರೆ. ಉಭಯ ಸೈನ್ಯದಲ್ಲಿಯೂ ಕೂಡ ಮುರಿದು ರಚಿಕರು ಒಬ್ಬರಿಂದ ಒಳಗೆ ಒಂದು ದೊಡ್ಡ ಕಡೆಯನ್ನು ತಗೊಂಡ ಕುದುರೆಯನ್ನ ನಾಶ ಮಾಡಿದ್ದಾರೆ. ಆನೆಗಳಿಗೆ ಆನೆಗಳ ವೇಗವನ್ನು ಬದಲಿಸಿದ್ದಾರೆ. ಅದರಲ್ಲಿ ಗಜಯೋಧರು ಅಂತ ಬಹಳ ವಿಶೇಷವಾದ ತನ್ನ ಪೌರುಷದಿಂದ ಯುದ್ಧದಲ್ಲಿ ದ್ರೋಣಾಚಾರ್ಯರು ಆನೆಯನ್ನು ಓಡಿಸಿ ಪೆಟ್ಟು ಕೊಡಬೇಕು ಅನ್ನೋ ಈಟಿ ಗದೆ ಪರಿಗ ಅದೆಲ್ಲ ಕಂಪನ ಶಕ್ತಿ ಮೊದಲ ಯಾವ ಆಯುಧವು ಲೆಕ್ಕಕ್ಕೆ ಬರಲಿಲ್ಲ. ಆನೆ ಬಂದ್ರೆ ಯಾವ ಆಯುಧ ಬುಲೆಟ್ ಅನ್ನು ಹಿಡಿದು ಅದು ಬಂದ ಮೇಲೆ ಕಾಲ್ ತೊಳ್ಕೊಂಡು ಹೋದದ್ದು ಒಂದೇ ಗತಿ. ಅದ್ರಲ್ಲಿ ಕೆಲಸ ಮಾಡುವುದು ಗೊತ್ತಿರಲ್ಲ ಅವರಿಗೆ ಅಂಕುಶ. ಆದ್ರೆ ಅದು ಕೂಡ ಸರಿಯಾಗಿ ದ್ರೋಣಾಚಾರ್ಯರು ತನ್ನ ಕೌಶಲ ಗೊತ್ತಿದ್ರೆ ಹಿಡಿಯಿತು ಅಂದ್ರೆ ಹಾಕ್ಲಿಕ್ಕೆ ಹೋದವನು ಹೋದ ಅಂತ ಲೆಕ್ಕ. ಅಷ್ಟ್ರಲ್ಲಿ ಧೈರ್ಯ ತಗೊಳ್ಳಿಕ್ಕೆ ಹೇಮ ವಿಭೂಷಿತ ಧೃತರಾಷ್ಟ್ರನೇ ಪಾಂಡವರಲ್ಲಿ ಅನೇಕ ಜನರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪಾಂಡವರ ಗೆಲುವನ್ನು ಪ್ರೀತಿಸ್ತಾ ಇದ್ರು. ಹಾಗಾಗಿ ಭೀಷ್ಮ, ದ್ರೋಣ, ಜಯದ್ರಥ, ಕುರುಮಿತ್ರ, ಜಯ, ಭೋಜ, ಶಕುನಿ, ಶಲ್ಯರ ಮೇಲೆ ಇವರೆಲ್ಲ ವೀರಾವೇಶದಿಂದ ಹೋರಾಡಿದ್ರು ಕೂಡ ಭೀಮಸೇನ, ಘಟೋತ್ಕಚ, ಸಾತ್ಯಕಿ, ಚೇಕಿತಾದ, ದ್ರೌಪದಿಯರು ಇವರು ತಮ್ಮ ಕಡೆಯ ಸೇನೆಯನ್ನು ಉಳಿಸಿಕೊಳ್ಳುವಲ್ಲಿ ನಿರಂತರವಾದ ಪ್ರಯತ್ನವನ್ನು ಮಾಡುತ್ತಾ ಇದ್ರು. ದುರ್ಯೋಧನ ಒಂದು ರೀತಿಯಲ್ಲಿ ಎರಡೂ ಕಡೆಯಿಂದ ಸಾವಿರ ಜನರ ಹೊತ್ತುಕೊಂಡು ಮಾರಣ ಹೋಮ ಭೀಮಸೇನಲ್ಲಿಗೆ ರಥಿಕನ ಕೈಯಿಂದ ಆಗ್ತಾನೆ. ಅವನಿಗೆ ಅಭಿಮನ್ಯು, ಸಾತ್ಯಕಿ ಅದ್ಭುತ ಶಕುನಿಯನ್ನ ಓಡಿಸಿದ್ರು. ಅಂತೂ ಶತ್ರು ಪಕ್ಷದವರಿಗೂ ಕೂಡ ಈ ಎದುರಾಳಿಗಳ ಸೈನ್ಯದ ತೀವ್ರತೆ ಬಿಸಿ ಮುಟ್ಟಿಸುವುದರ ಜೊತೆಗೆ ರೋಮಾಂಚವನ್ನು ಹುಟ್ಟು ಹಾಕಿತು ಅನ್ನುವಲ್ಲಿಗೆ 57ನೆಯ ಅಧ್ಯಾಯ ಮುಕ್ತಾಯ ಆಯಿತು. 58ನೇ ಅಧ್ಯಾಯದಲ್ಲಿ ಅರ್ಜುನನ ಯುದ್ಧವನ್ನು ವಿಶೇಷವಾಗಿ ಅಂದ್ರೆ ಈ ದೇವ, ದಾನವ, ಪಿಶಾಚ, ಗಂಧರ್ವ ಮೊದಲಾದ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ ವಿವರಣೆ ಈ ಅಧ್ಯಾಯದಲ್ಲಿ ಬರುತ್ತೆ. ಅನೇಕ ರಾಕ್ಷಸರನ್ನೆಲ್ಲ ಆಯುಧಗಳಲ್ಲಿ ಬಳಸಿಕೊಂಡು ಕೌರವರು ಯುದ್ಧ ಮಾಡಿದ್ರೆ ಗಂಧರ್ವರನ್ನ ದೇವತೆಗಳನ್ನು ಉಪಯೋಗಿಸಿಕೊಂಡು ಅರ್ಜುನ ಯುದ್ಧಕ್ಕೆ ಬಂದ. ಶಕುನಿ
ಈ ರಾಕ್ಷಸ ಪಿಶಾಚಿಗಳನ್ನೆಲ್ಲ ಬಳಸಿಕೊಂಡು ಯುದ್ಧದಲ್ಲಿ ಪಾಂಡವರ ಸೇನೆಯನ್ನ ಬಡಿದೋಡಿಸ್ತಾ ಇದ್ರೆ ಅರ್ಜುನ ಅದಕ್ಕೆ ಪ್ರತಿಯಾಗಿ ತನ್ನ ಅಸ್ತ್ರವಿದ್ಯೆಯಿಂದ ಆ ಬಾಣಗಳನ್ನೆಲ್ಲ ಪುಡಿಗಟ್ಟಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ. ಯುದ್ಧದಲ್ಲಿ ಕೇವಲ ಮನುಷ್ಯರು ಮಾತ್ರ ಬದುಕಿದ್ದಲ್ಲ. ಏನಿದಿಷ್ಟು ಹೊಗೆ? ಟೈರ್. ಭಾರಿ ಕಷ್ಟ, ಉಸಿರೇ ನಿಂತೋಗುತ್ತೆ. ದೇವತೆಗಳಲ್ಲೇ ಬರ್ತಾರೆ. ದೇವತೆಗಳಲ್ಲಿ ಸ್ವಲ್ಪ ಕೆಳ ಮಟ್ಟದ 2ನೇ ಗ್ರೇಡಿನ ದೇವತೆಗಳು. ಯಾವುದು? ಗಿಡ ಮರಗಳಲ್ಲಿ ಎಲ್ಲಿ ಬರುತ್ತೆ ಅಂತನಾ? ಅಲ್ಲಿ ಅದು ಯಾವ್ದರ ವಿಭಾಗ ಹೇಳಿದ್ದು? ಅದೇ ಹೌದು, ಗೊತ್ತಾಯ್ತು. ಅದರಲ್ಲಿ ಇವರಲ್ಲಿ ಯಾರೋ ಒಬ್ರು ಎಲ್ಲೋ ಒಂದ್ ಕಡೆ ಸೇರಿರ್ತಾರೆ. ವೃಕ್ಷ ಅನ್ನೋದು ಅವರಿಗೆ ಶರೀರ ಅಷ್ಟೇ. ಈಗ ಅವ್ರ ಒಳಗೆ ಯಾವುದೋ ಒಂದು ಜೀವನೇ ಇರುತ್ತೆ. ಮನುಷ್ಯರಲ್ಲೇ ಬರುತ್ತೆ ಅದೆಲ್ಲ. ಮನುಷ್ಯರು ಅಥವಾ ಜೀವ ಯೋಗ್ಯತೆಯಲ್ಲಿ ಯಾವುದೋ ಒಂದು ಇದರಲ್ಲೇ ಸೇರ್ತಾರೆ. ಆದ್ರೆ ಈಗ ಶರೀರ ಅವರಿಗೆ ವೃಕ್ಷ ಶರೀರ ಇರುತ್ತಷ್ಟೇ. ಯಾಕಂದ್ರೆ ವೃಕ್ಷ ಜೀವ ಕೂಡ ಮೋಕ್ಷಕ್ಕೆ ಯೋಗ್ಯವಾದವುಗಳಿದ್ದಾವೆ. ಏನು ಅಂತ ಅರ್ಥ ಆಗ್ಲಿಲ್ಲ. ಓ, ನೋಡುತ್ತೆ, ಗೊತ್ತಾಗುತ್ತೆ, ಅದಕ್ಕೆ ಗೊತ್ತಾಗುತ್ತೆ. ಹೌದು. ಓ, ನಮ್ಮಷ್ಟು ತೀವ್ರತೆ ಇಲ್ಲ, ನಮ್ಮಷ್ಟು ಪ್ರತಿಕ್ರಿಯೆ ಕೊಡುವ ಪ್ರತಿಯಾದ ಇಂದ್ರಿಯಗಳಿಲ್ಲ. ಈಗ ನಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ, ಕೈ ಮೈ ನಡುಗುತ್ತೆ ಅನ್ನೋ ಆ ಪ್ರತಿಕ್ರಿಯೆ ಇಲ್ಲ, ಒಳಗಿನಿಂದ ನಡುಗುತ್ತೆ. ಯಜಮಾನ ಎಲ್ಲೋ ಒಂದು ಪೇಟೆಯಲ್ಲಿ ಬಿದ್ರೆ ಮರ ಕೀಲ್ ಗೊತ್ತಾಗುತ್ತೆ. ತನ್ನನ್ನು ನೆಟ್ಟ ಒಬ್ಬ ಯಜಮಾನ, ಪ್ರೀತಿಸಿದವ, ನಿರಂತರ ಅದರ ಜೊತೆಗೆ ಸಂಪರ್ಕದಲ್ಲಿ ಇದ್ದವನಾದ್ರೆ ಪೇಟೆಯಲ್ಲಿ ಬಿದ್ರೆ ಮರಕ್ಕೆ ಫಸ್ಟ್ ಗೊತ್ತಾಗತ್ತೆ. ಇಲ್ಲಿಗೆ ಫೋನ್ ಮಾಡಿ ಹೇಳ್ಬೇಕು ಅವ್ರು, ಯಾರಾದ್ರೂ ಯಜಮಾನನಿಗೆ, ಮನೆಯ ಉಳಿದ ಜನರಿಗೆ, ಮರಕ್ಕೆ ಬೇಗ ಗೊತ್ತಾಗತ್ತೆ. ಮುಂದೆ ಇಲ್ಲೇ ಶಾಂತಿ ಪರ್ವದಲ್ಲಿ ತಸ್ಮಾತ್ ಪಶ್ಯತಿ ವೃಕ್ಷ ತಸ್ತುಷಃ ಅಂತ ಬರುತ್ತೆ. ತಸ್ಮಾತ್ ಪಶ್ಯಂತಿ ತಸ್ತುಷಃ, ಚಲಿಸದಂತಹ ಮರಗಳು ಕಾಣ್ತಾವೆ, ಉಸಿರಾಡ್ತಾವೆ ಅನ್ನೋದು ಪ್ರಸಿದ್ಧ. ಆದ್ರೆ ನೋಡ್ತಾವೆ, ಕೇಳ್ತಾವೆ, ಪ್ರತಿಕ್ರಿಯಿಸ್ತಾವೆ. ಆದ್ರೆ ಮಂದಮತಿ, ಅರಿವು ಬಹಳ ಕಮ್ಮಿ. ನೆನ್ಪಿಟ್ಕೊಂಡು ಹಿಂದಿದ್ದೆಲ್ಲ ಮತ್ತೆ ಇವತ್ತಿಗೆ ಸೇರಿಸ್ಕೊಂಡೆಲ್ಲ ಯೋಚನೆ ಮಾಡಿ ವಿಮರ್ಶೆ ಮಾಡುವ ಬುದ್ಧಿ ಇಲ್ಲ. ಮನಸ್ಸು ಇದೆ, ವ್ಯಥೆ ಪಡುತ್ತೆ. ಯಾಕಂದ್ರೆ ವ್ಯಥೆ ಪಡಬೇಕಾದ್ರೆ ಮನಸ್ಸಿರ್ಲೇಬೇಕಲ್ಲ. ಇಲ್ಲ. ಅಂದ್ರೆ ಬಿಸಿಲು ಮಳೆಗ ಅಂದ್ರೆ ಅದರ ದೇಹದ ಸಂರಚನೆ ಆಗಿರುವುದೇ ಈ ಬಿಸಿಲು ಮಳೆಯನ್ನ ತಡೆದು ನಿಲ್ಲುವ ಹಾಗೆ ಆಗಿರುತ್ತೆ. ಆದ್ರೆ ತಡ್ಕೊಳ್ಳಿಕ್ಕೂ ಬೇಕಾದ ವ್ಯವಸ್ಥೆ ಇರುತ್ತೆ ದೇಹದಲ್ಲಿ. ನಮಗೆ ಅಷ್ಟೊತ್ತು ನಿಲ್ಲಿಕ್ಕಾಗುದಿಲ್ಲ ಬಿಸಿಲಿಗೆ. ಅವುಗಳಿಗೆ ನಿಲ್ಲುವ ಹಾಗೆ ದೇಹದ ಸಂರಚನೆ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಜೊತೆಗೆ ತಮ್ಮ ಅಸ್ತ್ರಗಳನ್ನ ಪ್ರಯೋಗ ಮಾಡುವಾಗ ಈ ದೇವತೆಗಳು, ರಾಕ್ಷಸರು, ಪಿಶಾಚಗಳು ಇವರೆಲ್ಲ ಮೋಡದ ಮರೆಯಲ್ಲಿ ನಿಂತ್ಕೊಂಡು, ನಮ್ಮ ಅಸ್ತ್ರ ಪ್ರಯೋಗ ಆಗ್ತಾ ಇದೆ ನೋಡಿ, ಅದು ಹೋಯ್ತು, ಇಲ್ಲಿ ಬಂತು, ನಮ್ದು ಅಸ್ತ್ರ ಈ ಕಡೆಯಿಂದ ಬಂತು ಅಂತ ಅವರವರು ಭಲೆ ಭಲೆ ಏನು ಅದ್ಭುತವಾದ ಪ್ರಯೋಗಗಳಿಂದ ಅರ್ಜುನ ನಮ್ಮನ್ನೆಲ್ಲ ಚೆನ್ನಾಗಿ ಬಳಸಿಕೊಂಡು ಎದುರಾಳಿಗಳನ್ನ ಮೀರ್ತಾ ಇದ್ದಾರೆ ಅಂತ ಸಂತೋಷದಿಂದ ಸ್ತುತಿ ಮಾಡ್ತಾ ಇದ್ರಂತೆ. ಆಗ ಗಾಂಧಾರ ವೀರರೆಲ್ಲ ಶಕುನಿಯ ನಾಯಕತ್ವದಲ್ಲಿ ಮತ್ತೆ ಯುದ್ಧಕ್ಕೆ ಮುನ್ನುಗ್ಗಿದಾಗ ಸಾತ್ಯಕಿ ಮತ್ತು ಅಭಿಮನ್ಯು ಸೇರಿಕೊಂಡು ಅವರನ್ನ ಕತ್ತರಿಸಿದ್ರು, ಗಾಂಧಾರ ವೀರರನ್ನ. ಅದರ ಜೊತೆಗೆ ಶಕುನಿಯ ಸೇನೆ ವಿವಿಧ ಅಸ್ತ್ರ ಮಂತ್ರಗಳನ್ನ ಪ್ರಯೋಗಿಸಿ ಅಭಿಮನ್ಯುವಿನ ಮೇಲೆ ಬಿಡುವಾಗ ಅತ್ತ ದ್ರೋಣ ಮತ್ತೆ ಭೀಷ್ಮ ಇಬ್ರು ಸೇರಿಕೊಂಡು ತೀವ್ರವಾದ ಯುದ್ಧ ಮಾಡಿ
ಇನ್ನೊಂದು ದಿಕ್ಕಿನಿಂದ ಧರ್ಮರಾಜ ನಕುಲ ಸಹದೇವರನ್ನ ಓಡಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ನೋಡ್ತಾ ದೇವತೆಗಳಿಗೆ ಮತ್ತು ಅಸುರರಿಗೆ ನಮ್ಮದೇ ಯುದ್ಧ ಇದು ಅಂತ ಖುಷಿಯಿಂದ ಆ ಕಡೆಯಿಂದ ದೇವತೆಗಳು ಪಾಂಡವರಿಗೆ ಜಯವಾಗಲಿ ಅಂತ, ಈ ಕಡೆಯಿಂದ ರಾಕ್ಷಸರು ಕೌರವರಿಗೆ ಗೆಲುವಾಗಲಿ ಅಂತ ಹಾರೈಸ್ತಾ ಇದ್ದಾರೆ. ಈ ಸಾಹಸ ಕಾರ್ಯವನ್ನ ದುರ್ಯೋಧನ ರಾಕ್ಷಸರ ಸಹಾಯವನ್ನು ಪಡ್ಕೊಳ್ತೇನೆ ಅಂತ ಹಿಂದೆ ಏನು ಒಂದು ಆಶ್ವಾಸನೆ ಪಡೆದಿದ್ದ, ಅದನ್ನು ಇಲ್ಲಿ ಸರಿಯಾಗಿ ಬಳಸಿಕೊಂಡು ಕೌರವರ ಪಾಂಡವರ ಸೇನೆಯ ಮೇಲೆ ಎಲ್ಲಾ ತರದ ಆಕ್ರಮಣವನ್ನು ಮಾಡ್ತಾ ಇದ್ದಾನೆ. ಭೀಮಸೇನ ಈ ವ್ಯವಸ್ಥೆಯನ್ನು ನೋಡಿ ಅಧಿಕ ರೋಷದಿಂದ ದುರ್ಯೋಧನನ ಎದೆಗೆ ಗುರಿ ಇಟ್ಟು ಬಾಣವನ್ನ ಹೊಡೆದ. ಒಂದ್ಸರ್ತಿ ಉರುಳಿ ಬಿದ್ದ, ರಥದಿಂದಲೂ ಬಿದ್ದ, ಕವಚವೂ ಕೂಡ ಸೀಳಿ ಹೋಯಿತು, ಪ್ರಜ್ಞಾಹೀನನಾಗಿದ್ದ. ತಕ್ಷಣವೇ ಸಾರಥಿ ದುರ್ಯೋಧನನ ಒಂದು ಬೇರೆ ರಥಕ್ಕೆ ಹಾಕೊಂಡು ಕರ್ಕೊಂಡು ಓಡೋದ. ಆಮೇಲೆ ಓಡಿದ್ಮೇಲೆ ಮತ್ತೆ ಭೀಮಸೇನ ಬೆನ್ನಟ್ಲಿಲ್ಲ. ಘಟೋತ್ಕಚನ ಜೊತೆಗೆ ಮತ್ತಷ್ಟು ಶಕುನಿಯ ಸೇನೆ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಘಟೋತ್ಕಚ ಶಕುನಿಯ ಸೇನೆಯನ್ನೆಲ್ಲ ಒಂದು ಕಡೆಯಿಂದ ರಾಕ್ಷಸರಂತೆ ಹೆಕ್ಕಿ ತೆಗೆದು ಆಹಾರ ತಿಂದು ಬಿಡ್ತಾ ಇದ್ದಾನೆ. ಇನ್ನೇನು ಕೆಲಸನೇ ಇಲ್ಲ ಅವನಿಗೆ. ಹೆದರಿದ್ರು, ಸೈನ್ಯ ಓಡ್ಲಿಕ್ಕೆ ಶುರು ಮಾಡ್ತಾ. ಈ ಯುದ್ಧ ಮಾಡ್ಲಿಕ್ಕೆ ಎದುರುಗಡೆ ನಿಲ್ಲಿಕ್ಕೆ ಟೈಮ್ ಕೊಟ್ರೆ ಅಲ್ವಾ, ಅವನು ಅಂದ್ಬಿಟ್ಟು ಎಲ್ಲವನ್ನು ಬಾಯೊಳಗೆ ಹಾಕೊಳ್ತಾ ಇದ್ದಾನೆ. ದ್ರೋಣಾಚಾರ್ಯರು ಇವನ ಈ ಪರಾಕ್ರಮಕ್ಕೆ ತಮ್ಮ ಸೇನೆ ಒದ್ದಾಡ್ತಾ ಇರುವುದು ನೋಡಿ ಘಟೋತ್ಕಚನನ ದೂರಕ್ಕೆ ಅಟ್ಟುವಂತಹ ಬಾಣಗಳನ್ನು ಪ್ರಯೋಗಿಸಿ ಅವನಲ್ಲಿ ನಿಲ್ಲದಂತೆ ತಡೆದ್ರು ದ್ರೋಣಾಚಾರ್ಯರು. ಇದರ ಜೊತೆಗೆ ಅರ್ಜುನನು ಕೂಡ ದ್ರೋಣಾಚಾರ್ಯರನ್ನು ಎದುರಿಸಿ ಯುದ್ಧ ಮಾಡ್ತಾ ಇದ್ದಾನೆ. ದುರ್ಯೋಧನ ಸ್ವಲ್ಪ ಹೊತ್ತಾದ್ಮೇಲೆ ಕವಚ ಹೊಸತನ್ನ ಹಾಕಿಕೊಂಡು ಚೇತರಿಸಿಕೊಂಡು ಮತ್ತೆ ಸೈನ್ಯಕ್ಕೆ ಪ್ರೋತ್ಸಾಹ ನೀಡ್ತಾ ಮುಂದಕ್ಕೆ ನುಗ್ಗಿದ. ಎಲ್ಲ ಕ್ಷತ್ರಿಯರು ತಮ್ಮ ತಮ್ಮ ಹತ್ತಿರದ ಬಂಧುಗಳನ್ನೆಲ್ಲ ಕೆಲವೊಮ್ಮೆ ಕಳ್ಕೊಂಡದ್ದನ್ನು ನೋಡಿ ಒಂದ್ಸರ್ತಿ ನಾಚಿಕೆಯಿಂದ ಏನಾಗ್ತಾ ಇದೆ ಅಂತ ಯೋಚಿಸಿ ಕುಸಿತಾ ಇದ್ದಾರೆ. ಆಗ ಅವರವರ ಹಿಂದೆ ಇದ್ದ ವೀರರೆಲ್ಲ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಬಾರ್ದು ಅಂತ ಅವರವರು ಗೀತೋಪದೇಶ ಮಾಡ್ತಾ ಇದ್ದಾರೆ. ಏನಾಗ್ಬಾರ್ದು, ಏನು ಯೋಚನೆ ಮಾಡಬೇಡ, ಯುದ್ಧದಲ್ಲಿ ಇದೆಲ್ಲ ಹಾಗೆ ಆಗುತ್ತೆ ಅಂತ ಕಳ್ಕೊಂಡವರಿಗೆ ಮತ್ತೆ ಉಳಿದವರೆಲ್ಲ ಕೃಷ್ಣನಂತೆ ಅರ್ಜುನನಿಗೆ ಉಪದೇಶ ಮಾಡಿದಾಗ ಎಲ್ಲರೂ ಅವರವರು ಉಪದೇಶ ಮಾಡ್ತಾ ಇದ್ದಾರೆ. ಮತ್ತೆ ಚಾರ್ಮ್ಗೆ ಬಂದು ವಾಪಸ್ ಯುದ್ಧದಲ್ಲಿ ತೊಡಗ್ತಾ ಇದ್ದಾರೆ. ಹೀಗೆ ಮಧ್ಯದಲ್ಲಿ ಎದುರಾಳಿಗಳು ಪರಸ್ಪರ ಹೋರಾಡುವ ಸಂದರ್ಭದಲ್ಲಿ ಪಾಂಡವರಿಂದ ನಮ್ಮ ಸೇನೆ ಹೀಗೆ ನಿರ್ನಾಮ ಆಗ್ತಾ ಇದೆ. ನೀನು ನೋಡಿದ್ರೆ ಪಾಂಡವರ ಪಕ್ಷಪಾತಿ ಅಂತೆ ಕಾಣ್ತಾ ಇದ್ದಿ, ನೀನು ಅವರದ್ದನ್ನೇ ಜಾಸ್ತಿ ವರ್ಣನೆ ಮಾಡ್ತಾ ಇದ್ದಿ ಅಂತ ಧೃತರಾಷ್ಟ್ರ ಸಂಜಯನಿಗೆ ಹೇಳ್ತಾ ಇದ್ದಾನೆ. ಇಲ್ಲಪ್ಪ, ನಾನು ನೋಡಿದ್ದನ್ನು ಹೇಳ್ತಾ ಇದ್ದೇನೆ, ನಾನೇನ್ ನಿಮ್ ಪಕ್ಷದವ್ರನ್ನ ಕಮ್ಮಿ ಹೇಳಿ ಅವ್ರ ಪಕ್ಷದವ್ರನ್ನ ಜಾಸ್ತಿ ಮಾಡ್ಲಿಕ್ಕೆ ನನಗೇನು, ನಂಗೆ ಎರಡು ಒಂದೇ. ಆಗ ಕರ್ಣ ಏನ್ ಮಾಡಿದ ಅಂತ ಕೇಳಿದಾಗ ಅವನೇ ತಾನೇ ಆಚಾರ್ಯರು ಇರುವ ತನಕ ನಾನು ಯುದ್ಧ ಮಾಡಲ್ಲ ಅಂತ ಕೂತವರು, ಅವನು ಇನ್ನೂ ನಿಶ್ಚಯ ಮಾಡೇ ಇಲ್ಲ ಯುದ್ಧಕ್ಕೆ, ಅಲ್ಲೇ ಇದ್ದಾನೆ. ಆದ್ರಿಂದಾಗಿ ನಮ್ಮ ಸೇನೆಯ ಒಂದು ಭಾಗ ನಿರ್ನಾಮ ಆಗ್ತಾನೆ ಬರ್ತಾ ಇದೆ. ಈ ಹೊತ್ತಿಗೆ ಅಲ್ಲಿ ದುರ್ಯೋಧನ ಭೀಷ್ಮಾಚಾರ್ಯರನ್ನು ಬಂದು ರೇಗಿಸ್ತಾನೆ. ಏನು ನೀವು ಇಬ್ರು ಸೇರ್ಕೊಂಡು ನಮ್ಮ ಸೇನೆಯನ್ನು ಮುಳುಗಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಬೇಕು ಅಂತ ಕರ್ಣನನ್ನು ರೊಚ್ಚಿಗೆ ಬಿಸಿ ಯುದ್ಧಕ್ಕೆ ಬಾರದಂತೆ ಮಾಡಿ ನಮ್ಮ ಸೈನ್ಯ ಖಾಲಿ ಆಗುವಷ್ಟೊತ್ತಿಗೆ ಕರ್ಣ ಬರುವಾಗ ಏನು ಇಲ್ಲ ಅಂತಾಗಿ ಅವನು ಕೂಡ ಯುದ್ಧದಲ್ಲಿ ಭಾಗವಹಿಸ್ಲಿಕ್ಕೆ ಆಗದಂತೆ ಮಾಡ್ತಾ ಇದ್ದೀರಲ್ವಾ? ನಿಷ್ಕಪಟವಾಗಿ ಯುದ್ಧ ಮಾಡ್ಬೇಕು ನೀವು ಯಾಕೆ ಪಾಂಡವ ಪಕ್ಷವಾಗಿ ಯುದ್ಧ ಮಾಡ್ತಾ ಇದ್ದೀರಿ ಅಂತ ಭೀಷ್ಮರನ್ನ ತರಾಟೆಗೆ ತಗೊಳ್ತಾನೆ. ಆಗ ತಕ್ಷಣವೇ ನಿನ್ನ ಮಗನನ್ನ ಮಾತಾಡಿಸ್ತಾನೆ. ಪಾಂಡವರು ಇಂದ್ರನೊಟ್ಟಿಗೆ ಯುದ್ಧ ಮಾಡಿದ್ರು ಗೆಲ್ಲಬಲ್ಲವರು, ನಾವಲ್ಲ. ನಾವು ನಮ್ಮ ಶಕ್ತಿ ಮೀರಿ ಯುದ್ಧ ಮಾಡ್ತಾ ಇದ್ದೇವೆ. ಒಂದು ದಿವಸವೂ ನಾವು ಯಾವುದೇ ಬಾಣವನ್ನ ಪ್ರಯೋಗಿಸುವಾಗ ಅಯ್ಯೋ ಪಾಂಡವರಿಗೆ ತೊಂದರೆ ಆದ್ರೆ ಅಂತ ಯೋಚಿಸಿ ಬಾಣ ಬಿಟ್ಟಿಲ್ಲ. ಸತ್ಯವೂ ಹಿತವೂ ಆದ ಮಾತುಗಳೊಂದಿಗೆ ಬದುಕಿದವರು ಪಾಂಡವರು. ಆದ್ರಿಂದಾಗಿ ಅವರ ಕೈಯಲ್ಲಿ ಧರ್ಮದ ಬಲ ಇದೆ. ಆದ್ರಿಂದಾಗಿ ನಾನು ಇದನ್ನ ಹಿಂದೆ ನಿನಗೆ ಅನೇಕ ಸರ್ತಿ ಹೇಳಿದ್ರು, ಹಿರಿಯರ ಮಾತನ್ನ ನೀನು ಸ್ವಲ್ಪ ಮಟ್ಟಿಗೂ ನಿನ್ನ ಮನಸ್ಸಿಗೆ ತಂದುಕೊಳ್ಳದೆ ಈಗ ಮಾತ್ರ ನಾವು ಶಕ್ತಿ ಹೀನರಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ನಮ್ಮನ್ನ ಆಕ್ಷೇಪ ಮಾಡ್ತಾ ಇದ್ರೆ ನಾವು ಏನೂ ಉತ್ತರ ಕೊಡ್ಲಿಕ್ಕಾಗುದಿಲ್ಲ. ನಾವು ಸೇನಾ ಸಮೇತರಾದ ಪಾಂಡವರನ್ನು ಅವ್ರು ಎಷ್ಟೇ ಬಂಧು ಮಿತ್ರ ಪರಿವಾರದವರಾದ್ರೂ ಕೂಡ ಯುದ್ಧದಲ್ಲಿ ಅವರನ್ನ ಎದುರಾಳಿಗಳನ್ನಾಗಿ ನೋಡುವುದು. ಆದ್ರಿಂದಾಗಿ ಭೀಷ್ಮ ಸ್ವಲ್ಪ ಮೈಯೆಲ್ಲ ನಡುಗ್ತಾ ಹೇಳ್ತಾನೆ, ಏನ್ ಅನ್ಕೊಂಡಿದಿ ಯುದ್ಧ ಅಂದ್ರೆ? ಯುದ್ಧದಲ್ಲೆಲ್ಲ ಹಾಳು ಮಾಡ್ತಾ ಇರೋದಲ್ಲ, ನಾವು ಗಂಭೀರವಾದ ಒಂದು ನಿರ್ಣಯಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದೇವೆ, ನಿನಗೆ ಅರ್ಥ ಆಗುದಿಲ್ಲ ಇದೆಲ್ಲ ಅಂತ ಹೇಳಿ ಸೀದಾ ಯುದ್ಧಕ್ಕೆ ನುಗ್ಗಿ ಬಿಡ್ತಾರೆ.
ಹೀಗೆ ಭೀಷ್ಮಾಚಾರ್ಯರನ್ನ ಚೆನ್ನಾಗಿ ಗೋಳೈಕೊಂಡ ನಿನ್ನ ಮಗನನ್ನ ನೀನು ಹೇಗ್ ಬೆಳೆಸಿದ್ದಿ ಅನ್ನೋದು ನೋಡು, ದೊಡ್ಡವರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಸಂಜಯ ಮತ್ತೆ ಧೃತರಾಷ್ಟ್ರನನ್ನು ಬೈತಾನೆ. ಇಷ್ಟೊತ್ತಿಗೆ ಮತ್ತೆ ಭೀಷ್ಮಾಚಾರ್ಯರು ಸ್ವಲ್ಪ ತೀವ್ರವಾದ ಯುದ್ಧಕ್ಕೆ ತೊಡಗ್ತಾರೆ. ಯಾಕಂದ್ರೆ ಪ್ರೂವ್ ಮಾಡ್ಬೇಕಲ್ಲ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಅನ್ನೋದನ್ನ. ಅಷ್ಟಕ್ಕೆ ಮಾಡುದವನು ದುರ್ಯೋಧನನಿಗೆ ಗೊತ್ತಿಲ್ವಾ ಅವರು ನಿಜವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ. ಸೈನ್ಯದಲ್ಲಿ ತಮಗೆ ಜಯ ಸಿಗಬೇಕು, ಅದಕ್ಕೆ ಭೀಷ್ಮಾಚಾರ್ಯನ್ ಸ್ವಲ್ಪ ಹುರಿದುಂಬಿಸಿದ್ರೆ ಆಗ ಸಿಟ್ಟಲ್ಲಿ ಯುದ್ಧ ಮಾಡಿದ್ರೆ ನಮ್ಗೆ ಹಾಗಾದ್ರೂ ಗೆಲುವು ಸಿಗುತ್ತೆ, ಅವ್ರು ಬಲಿಯಾದ್ರೂ ತೊಂದ್ರೆ ನಮ್ಗೆ ಜಯ ಆಗ್ಬೇಕು. ಅದಕ್ಕೋಸ್ಕರ ಅವರನ್ನು ಹುರಿದುಂಬಿಸಿದ. ನಿನ್ನ ಮಗನ ತಿವಿತಕ್ಕೆ ಕೋಪಗೊಂಡ ಭೀಷ್ಮಾಚಾರ್ಯರು ತೀವ್ರವಾಗಿ ಯುದ್ಧ ಮಾಡ್ಲಿಕ್ಕೆ ಹೊರಟ. ಅಷ್ಟೊತ್ತಿಗೆ ಪಾಂಡವರು ಜಯಶಾಲಿಗಳಾಗಿ ಯುದ್ಧದ ಅನೇಕ ಭಾಗಗಳಲ್ಲಿ ಅವರ ಸೇನೆಯ ಗೆಲುವಿನ ಬಾವುಟ ಹಾರತಾ ಇರುವುದನ್ನು ನೋಡಿ ಇನ್ನಷ್ಟು ಸಿಟ್ಟು ಬಂತು ಅವನಿಗೆ. ಸಿಟ್ಟು ಬಂದು ಮತ್ತೆ ಭೀಕರವಾದ ಯುದ್ಧವಾಯಿತು. ಯುದ್ಧವಾಗಿ ಯಾರು ಈ ಅರ್ಜುನ ಮಾತ್ರ ಎಷ್ಟು ಯುದ್ಧ ಮಾಡಿದ್ರೂ ಕೂಡ ಸ್ವಲ್ಪ ಪ್ರತಿಕ್ರಿಯೆಯಲ್ಲಿ ತೀವ್ರತೆ ಕಮ್ಮಿ ಇತ್ತು. ಎದುರಿಸ್ತಿದ್ದ, ಪ್ರತ್ಯುತ್ತರ ಕೊಡುವಲ್ಲಿ ನಿಧಾನ ಮಾಡುತ್ತಿದ್ದ. ನೋಡಿದ 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 ತುಂಬಾ ವಿಸ್ತಾರವಾದ ಯುದ್ಧದ ಪ್ರಕ್ರಿಯೆಗಳೇ. ಒಟ್ಟಂತೂ ಹೊಡೆದಾಟದ ತೀವ್ರತೆ ಹೆಚ್ಚಿದ ಸಂದರ್ಭದಲ್ಲೂ ಅರ್ಜುನನದು ಪ್ರತಿಕ್ರಿಯೆ ನೀರಸವಾಗಿತ್ತು. ಕೃಷ್ಣ ನೋಡಿದ, ಕೊನೆಗೆ ಸಿಟ್ಟು ಬಂತು. ಸಿಟ್ಟು ಬಂದು ತಕ್ಷಣವೇ ಅರ್ಜುನ್ ಸ್ವತಃ ಕೃಷ್ಣನೇ ನಾನೇ ಯುದ್ಧ ಮಾಡಿಬಿಡ್ತೇನೆ ಅಂತ ಹೊರಡ್ತಾನೆ. ಭೀಷ್ಮಾಚಾರ್ಯರ ಯುದ್ಧದ ತೀವ್ರತೆಯನ್ನ ಗಮನಿಸಿ, ಯಾಕಂದ್ರೆ ಪಾಂಡವರ ಸೇನೆ ಎಲ್ಲ ಸೋತು ಓಡಿ ಹೋಗ್ತಾ ಇದ್ರು ಕೂಡ ಇವನು ಮಾತ್ರ ತೀವ್ರವಾದ ಪ್ರತಿಕ್ರಿಯೆಯನ್ನು ಕೊಡದೇ ಇದ್ದಾಗ, ಚೆನ್ನಾಗಿ ಯುದ್ಧ ಮಾಡು ಪಾರ್ಥ, ನಮಗೆ ಇವತ್ತು ಯುದ್ಧದಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕಾದದ್ದಿದೆ, ನೀನು ಬುದ್ಧಿಗೆಟ್ಟವನ ಹಾಗೆ ಯುದ್ಧ ಮಾಡ್ತಾ ಇದ್ದಿ. ಇಷ್ಟೆಲ್ಲ ರಾಜರ ಎದುರುಗಡೆ ಸೇರಿದ್ದಾಗ ಭೀಷ್ಮ ದ್ರೋಣರು ಇಬ್ಬರೇ ನಮ್ಮೆಲ್ಲ ವೀರರನ್ನ ನಾಶ ಮಾಡ್ತಾ ಇದ್ದಾರೆ, ನೀನ್ ಯುದ್ಧ ಮಾಡದಿದ್ರೆ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ತಕ್ಷಣವೇ ಕೌರವ ವೀರವನ್ನ ಬಂಧು ಮಿತ್ರ ಸಹಿತರಾಗಿ ಕೊಂದು ಬಿಡಬೇಕಾದ ಜವಾಬ್ದಾರಿ ನನ್ನದು, ನೀನು ಕೆಳಗಿಳಿ, ನಾನೇ ಯುದ್ಧ ಮಾಡ್ತೇನೆ ಅಂತ ಕೃಷ್ಣ ಕೋಪದಿಂದ ಅಂತಾನೆ. ಅಂದ ತಕ್ಷಣವೇ ಕೃಷ್ಣ ದಯವಿಟ್ಟು ಹೀಗೆಲ್ಲ ಹೇಳ್ಬೇಡ, ನಾನ್ ಭೀಷ್ಮನ ಹತ್ರಕ್ಕೆ ಕರ್ಕೊಂಡು ಹೋಗು, ಸ್ವಲ್ಪ ದೂರ ಇದ್ದಾನೆ, ನಾನು ವಾಪಸ್ ಯುದ್ಧ ಮಾಡ್ತೇನೆ, ಭೀಷ್ಮನನ್ನು ಹೊಡಿತೇನೆ ಅಂತ ಮತ್ತೆ ಹೇಳಿದಾಗ ರಥವನ್ನ ಕರ್ಕೊಂಡು ಹೋದ. ಕರ್ಕೊಂಡು ಹೋದ್ರೆ ಯುದ್ಧ ಆಗ್ತಾನೆ ಇದೆ. ಭೀಷ್ಮರ ಬಾಣದ ಮಳೆ ಅದು ಎಲ್ಲಿಯೂ ಕೂಡ ಪಾರ್ಥನಿಗೆ ತೊಂದರೆ ಕೊಡ್ಲಿಲ್ಲ. ಭೀಷ್ಮನ ಬತ್ತಳಿಕೆಯೂ ಬರಿದಾಯಿತು. ಆದ್ರೆ ಕ್ಷಣ ಮಾತ್ರದಲ್ಲಿ ಕೊಲ್ಲಬೇಕು ಅನ್ನೋ ಪ್ರಸಂಗ ಬಂದಾಗ ಏನೋ ಒಂದು ಕ್ಷಣ ತಡ ಮಾಡುವುದು, ಮತ್ತೆ ಅವ್ರ ಕೈಗೆ ಆಯುಧ ಸಿಗುವಂತೆ ಮಾಡುವುದು, ಮತ್ತೆ ಯುದ್ಧಕ್ಕೆ ಅವಕಾಶ ಮಾಡಿಕೊಡುವುದು ಮಾಡ್ತಾನೆ ಇದ್ದ. ಈಗ ಶಂತನುವಿನ ಅಂದ್ರೆ ಯಾರು ಭೀಷ್ಮನ ಗಮನ ಅರ್ಜುನನ ತೀವ್ರವಾದ ಚಳಕವನ್ನ ಕಂಡು ಹೇಳುತ್ತೆ, ಪಾರ್ಥ, ನಿನ್ನ ಬಾಹುಬಲವನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು. ಕಲಿಯುವಾಗ ನೀನ್ ಚೆನ್ನಾಗಿ ಕಲಿಬೇಕು ಅಂತ ದ್ರೋಣಾಚಾರ್ಯರನ್ನ ಗುರುವಾಗಿ ನಿನಗೆ ಒದಗಿಸಿದ್ದು ಹೌದು. ಆದ್ರೆ ಒಂದು ದಿವಸ ನಮಗೆ ಹೀಗೆ ಯುದ್ಧಕ್ಕೆ ಎದುರಾಗ್ತಿ ಅಂತ ಅನ್ನುವ ಕಲ್ಪನೆ ನಮಗಿರ್ಲಿಲ್ಲ. ಆದ್ರೆ ನಿನ್ನ ಜೊತೆಗೆ ಯುದ್ಧಕ್ಕೆ ಎದುರಾದದ್ದು ನನಗೆ ಇವತ್ತು ಸಾರ್ಥಕತೆಯನ್ನು ತಂದಿತ್ತು. ಯಾಕೆಂದ್ರೆ ನಿನ್ನ ಅತಿಲಾಘವ ಅಂದ್ರೆ ಅತಿ ಚುರುಕಾದ ನಿನ್ನ ಮಂಡಲ ಪ್ರಯೋಗ ಏನಿದೆ ಅಂದ್ರೆ ಆವೃತ್ತ, ಒಂದೊಂದು ಅಸ್ತ್ರವನ್ನ ಪ್ರಯೋಗ ಮಾಡಿದಾಗ ಈ ಬಾಣ ಆದ್ಮೇಲೆ ಈ ಬಾಣ, ಈ ಬಾಣ ಆದ್ಮೇಲೆ ಈ ಬಾಣ ಅಂತ ಇಂಥದ್ದೇನೋ ಒಂದು ಯುದ್ಧದ ಪ್ರಕ್ರಿಯೆ. ಈ ಆಟದಲ್ಲಿ ಎದುರಾಳಿಗೆ ಬಾಣ ಅಂದ್ರೆ ಬಾಲೇ ಸಿಗದ ಹಾಗೆ ಮೇಡೇನೋ ಓವರ್ ಅಂತ ಇರುತ್ತಲ್ಲ, ಏನ್ ಮಾಡಿದ್ರು ಅವ್ರಿಗೆ ಬಾಲೇ ಸಿಗಲ್ಲ. ಅಷ್ಟೇ, ಅವರ ಆಟದ ಗುರಿ ಏನು ಅಂದ್ರೆ ಬಾಲ್ ಅವ್ರಿಗೆ ಕೈಗೆ ಸಿಗಬಾರ್ದು, ಹಾಗೆ ಹಾಕ್ಬೇಕು ಅಂತ. ಹಾಗೆ ಅಸ್ತ್ರಗಳ ಪ್ರಯೋಗ ಮಾಡುವಾಗ್ಲೂ ಅದನ್ನ ಎದುರಿಸ್ಲಿಕ್ಕೆ ಸಿಗಬಾರ್ದು, ಅವರಿಗೆ ಧೃತಿಗೆಡುತ್ತೆ. ಬಿಡುದು ಅವರನ್ನು ಗುರಿ ಇಟ್ಟೋ ಗುರಿ ಇಲ್ಲದೆ ಗೊತ್ತಿಲ್ಲ, ಅವ್ರ ಕೈಗಂತೂ ಸಿಗಬಾರ್ದು, ಆ ಅಸ್ತ್ರ ತಪ್ಪಿಸಿಕೊಂಡು ಹೋಗುತ್ತಷ್ಟೇ. ಅಂತ ತೀವ್ರವಾದ ತೀವಿತದ ಬಾಣಗಳ ಪ್ರಯೋಗಕ್ಕೆ ಅರ್ಜುನನ ಮೇಲೆ ಹೊಡೆದು ಸಾಕಾಗಿ ಕೃಷ್ಣನ ಮೇಲೂ ಹೊಡೆದ ಭೀಷ್ಮ ಹೊಡೆದಾಗ ಕೃಷ್ಣನ ಮೈಯೆಲ್ಲ ನೆತ್ತರುಮಯವಾಯಿತು. ಅದರಲ್ಲಿ ಅವರಿಗೆ ಹೊಡೆಯುವ ಮಧ್ಯದಲ್ಲಿ ಭೀಷ್ಮ ತನ್ನ ಸೇನೆಯವರನ್ನು ಉಳಿಸಿ, ಎದುರಾಳಿಗಳ ಸೇನೆಯನ್ನು ಅಳಿಸಿ,
ಎದುರಲ್ಲಿರುವಂತಹ ವೀರರನ್ನ ಕೈ ತುಂಬ ಕೆಲಸ ಕೊಟ್ಟು, ಅಂದ್ರೆ ಅವರಿಗೆ ತಮ್ಮನ್ನೇ ತುರ್ಸ್ಕೊಳ್ಳಿಕ್ಕೆ ಟೈಮ್ ಸಿಗಬಾರದು, ಎದುರಾಳಿಗಳನ್ನ ಹೊಡೆಯುದು ಆಮೇಲೆ, ಅವರು ಅವ್ರ ಕಡೆಯವರನ್ನು ರಕ್ಷಿಸ್ಲಿಕ್ಕೆ ಟೈಮ್ ಸಿಗಬಾರ್ದು, ಹಾಗೆ ಎಲ್ಲರಿಗೂ ಹೊಡೆದು ಅವರಿಗೆ ಹೊಡೆದು ಬಿಡ್ತಿದ್ದ. ಆ ವಾಕ್ಯ ತುಂಬಾ ಚೆನ್ನಾಗಿದೆ. ಭೀಷ್ಮನ ಈ ಪ್ರವೃತ್ತಿ ಒಬ್ಬ ನಿಜವಾದ ವೀರನಿಗೆ ಹೊಂದುವಂತದ್ದು ಅಂತ. ಶತ್ರುವನ್ನ ಹೇಗೆ ಸದೆ ಬಡಿಬೇಕು ಅನ್ನೋದಕ್ಕೆ ಭೀಷ್ಮನ ಈ ಅಪರಿಮಿತವಾದ ವೇಗದ ಯುದ್ಧ ಅನ್ನೋದು ಒಂದು ಮಾದರಿಯಾಗಿ ನಿಂತಿತು. ಇವತ್ತು ಬಹುಶಃ ಯುಧಿಷ್ಠಿರನ ಸೇನೆ ಉಳಿಯುವುದಿಲ್ಲ ಅಂತ ಕೃಷ್ಣನಿಗೆ ಅನ್ನಿಸ್ತು ಈ ತೀವ್ರವಾದ ಯುದ್ಧದ ಲಕ್ಷಣವನ್ನ ಕಂಡು. ಜೊತೆಗೆ ಪಾಂಡವರ ಸೇನೆ ಹಿಂದೆ ಜನ ಖಾಲಿ ಓಡ್ತಾ ಇದ್ದಾರೆ, ಪಾಂಡವರ ಸೇನೆ ಎಲ್ಲ. ಆ ಕಡೆಯಿಂದ ಕೌರವರು ಭೀಷ್ಮನನ್ನು ಈಗ ಹೊಗಳ್ತಾ ಇದ್ದಾರೆ. ಭಲೆ ಭಲೆ, ನಿಮ್ಮಂತ ಒಬ್ರು ವೀರರು ನಮ್ಮ ಮುಂದೆ ಇದ್ರೆ ನಾವೆಂದೆಂದೂ ಕೂಡ ಹಿಂದೆ ಬೀಳುವುದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭೀಷ್ಮಾಚಾರ್ಯರು ಹೇಳ್ತಾರೆ, ಇವತ್ತು ಪಾಂಡವರ ಯುದ್ಧದ ಭಾರ ಮುಗಿಯುತ್ತೆ, ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅರ್ಜುನನ ಯುದ್ಧದ ತೀವ್ರತೆ ಮತ್ತೆ ಹೆಚ್ಚಾಯಿತು. ದ್ರೋಣ, ವಿಕರ್ಣ, ಜಯದ್ರಥ, ಭೂರಿಶ್ರವಸ್, ಕೃತವರ್ಮ, ಕೃಪಾ, ಶ್ರುತಾಯು, ಅಂಬಷ್ಟ ದೇಶದ ಅಧಿಪತಿಯಾದಂಥವನು, ಅವನ ಹೆಸರು ಅಂಬಷ್ಟ ಅಂತಾನೆ. ಆಮೇಲೆ ವಿಂದಾನುವಿಂದ, ಸುದಕ್ಷಿಣ, ಆಮೇಲೆ ಸೌವೀರ ದೇಶದ ಸಮುದಾಯ, ವಸಾತಿಗಳು, ಕ್ಷುದ್ರಕರು, ಮಾಲವರು ಎಲ್ಲರೂ ಭೀಷ್ಮನ ಆಜ್ಞೆಯಿಂದ ಒಟ್ಟಿಗೆ ಅರ್ಜುನನ ಮೇಲೆ ದಾಳಿ ಮಾಡ್ತಾರೆ. ಯಾಕಂದ್ರೆ ಅವನು ಸೇನೆಯನ್ನು ರಕ್ಷಿಸ್ಕೊಳ್ಳಿಕ್ಕೆ ಟೈಮ್ ಸಿಗಬಾರ್ದು, ಅಷ್ಟು ಯುದ್ಧ ಮಾಡ್ತಾ ಇರಬೇಕು ಅಂತ ಅನ್ನುವ ದೃಷ್ಟಿಯಿಂದ ಒಟ್ಟಿಗೆ ಯುದ್ಧ ಮಾಡ್ತಾರೆ. ಇದನ್ನು ಸಾಧ್ಯಕ್ಕೆ ನೋಡ್ತಾನೆ, ಇದೇನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾರೆ, ಕವರ್ ಮಾಡಿ ನಮಗೊಂದು ಭಾಗವನ್ನಾದ್ರೂ ಇವತ್ತು ಪೂರ್ತಿ ಕೈ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸಾತ್ಯಕ್ಕೆ ಎರಡು ಕಡೆಯಿಂದ ಚತುರಂಗ ಬಲವನ್ನು ಸೇರಿಸಿಕೊಂಡು ದೃಷ್ಟದ್ಯುಮ್ನನ್ನು ಮುಂದಿಟ್ಟುಕೊಂಡು ಯುದ್ಧಕ್ಕೆ ಕಾವಲಾಗಿ ಕೃಷ್ಣನಿಗೆ ಅರ್ಜುನನಿಗೆ ನಿಂತು ಬಿಡ್ತಾರೆ. ಹೇಗೆ ಇಂದ್ರನಿಗೆ ವಿಷ್ಣು ಸಹಾಯಕ್ಕೆ ನಿಂತು ಅವನಿಗೆ ಗೆಲುವನ್ನ ತಂದು ಕೊಟ್ನೋ ಹಾಗೆ ಈ ಸಾತ್ಯಕಿ ಅರ್ಜುನನ ಮುಂದೆ ನಿಂತು. ಯಾಕೆಂದ್ರೆ ಸಾತ್ಯಕಿ ಅರ್ಜುನನ ಶಿಷ್ಯ, ಹೆಚ್ಚು ವಯಸ್ಸಿನಲ್ಲಿ ಹೆಚ್ಚು ಕಮ್ಮಿ ದೊಡ್ಡವರಲ್ಲ, ಒಂದೇ ವಯಸ್ಸಿನವರು. ಆದ್ರೆ ಅರ್ಜುನ ಅವನಿಗೆ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದ, ಅಂದ್ರೆ ಯುದ್ಧದ ಚಟುವಟಿಕೆಯಲ್ಲಿ. ಭೀಷ್ಮನ ಭಯದಿಂದ ಈ ರೀತಿ ಒಂದೇ ಸರ್ತಿ ಸೈನ್ಯ ಅರ್ಜುನನ ಮುಗಿಬಿದ್ದಾಗ ಪಾಂಡವರ ಸೈನ್ಯದಲ್ಲಿ ಅರ್ಧ ಖಾಲಿಯಾಗಿ ಹೋಯ್ತು ಓಡಿ. ಆಗ ಸಾತ್ಯಕ್ಕೆ ಹೇಳುತ್ತಾನೆ, ಯಾಕೆ ಓಡಾಡ್ತಾ ಇದ್ದೀರಿ? ಕ್ಷತ್ರಿಯರಿಗೆ ಯುದ್ಧದಲ್ಲಿ ಪ್ರಾಣ ಕೊಡುವುದೇ ದೊಡ್ಡ ಧರ್ಮ. ನಿಮಗೆ ಈಗ ಸಿಕ್ಕಿದ ಅವಕಾಶ ಮತ್ತೊಮ್ಮೆ ಸಿಗಲ್ಲ. ಈ ಪ್ರತಿಜ್ಞೆಯನ್ನು ಮುರಿಬೇಡಿ, ಒಟ್ಟಿಗೆ ಬಂದು ನಿಮ್ಮ ಕ್ಷಾತ್ರ ಧರ್ಮವನ್ನು ಪಾಲಿಸಿಕೊಳ್ಳಿ ಅಂತ ಹೇಳಿ ವಾಪಸ್ ಕರೆಸ್ತಾ ಇದ್ದಾನೆ. ಬಹಳ ಜನ ಕಿವಿ ಕೊಡ್ಲಿಲ್ಲ, ಇನ್ನು ಕೆಲವರಿಗೆ ಕಿವಿ ಕೊಟ್ಟರು ಕೇಳಲಿಕ್ಕೆ ಸಮಾಧಾನ ಇರಲಿಲ್ಲ. ಆದ್ರೆ ಆಗ ಕೃಷ್ಣ ಹೇಳ್ತಾನೆ, ಓಡಿ ಹೋದವ್ರು ಹೋಗ್ತಾ ಇರ್ಲಿ, ನಿಂತಿರೋರು ನಿಂತಿರ್ಲಿ. ಭೀಷ್ಮ ಮತ್ತು ದ್ರೋಣ ರಥದಿಂದ ಹೇಗಾದ್ರೂ ಅವರು ತಪ್ಪಿಸ್ಕೊಳ್ಬೇಕಂದ್ರೆ ಅವರ ರಥ ಅವ್ರಿಗೆ ಸಿಗಬಾರ್ದು, ಆ ತರ ಏನಾದ್ರೂ ವ್ಯವಸ್ಥೆ ಮಾಡು, ಉಳಿದಿದ್ ನಾನ್ ನೋಡ್ಕೊಳ್ತೇನೆ ಅಂತ ಕೃಷ್ಣ ಸಾತ್ಯಕಿಗೆ ಹೇಳಿದಾಗ ಸಾತ್ಯಕಿ ಗುರಿ ಇಟ್ಟು ಅವರಿಬ್ಬರ ರಥದ ಚಕ್ರವನ್ನ ಪುಡಿಗಟ್ಟುತ್ತಾನೆ ಒಂದು ಕಡೆಯಿಂದ. ಆಗ ಅರ್ಜುನ ಹೇಳ್ತಾನೆ, ನೀನು ಹಾಗೆ ಮಾಡಿದ್ರೆ ನಾನು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ರೀತಿಯಿಂದ ಪ್ರತಿಕ್ರಿಯೆ ಕೊಡ್ತೇನೆ ಅಂತ ಕೃಷ್ಣ ರಥದಿಂದ ಇಳಿದು ಬಿಡ್ತಾನೆ. ಇಳಿದು ಕೆಳಕ್ಕೆ ಯಾವುದೋ ಒಂದು ಬಿದ್ದಿರುವ ಚಕ್ರವನ್ನು ಹಿಡ್ಕೊಂಡು ಭೀಷ್ಮನ ಮೇಲೆ ನುಗ್ಗಿ ಬಿಡುತ್ತಾನೆ. ಭೀಷ್ಮನ ಕಡೆಗೆ ನುಗ್ಗಿದಾಗ ಭೀಷ್ಮಾಚಾರ್ಯರು ಯುದ್ಧ ಮಾಡೋದು ಬಿಟ್ಟು ಕೈ ಮುಗಿದು ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡುತ್ತಾರೆ. ಯಾಕೆಂದ್ರೆ ಅರ್ಜುನ ಕಂಗಾಲಾದ, ನಾಲ್ಕು ದಿಕ್ಕುಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಅದು ಒಂದು ಚಿತ್ರ ತುಂಬಾ ಚೆನ್ನಾಗಿತ್ತು. ತುಂಬಾ ಅದ್ಭುತ ಭೀಷ್ಮಾಚಾರ್ಯರು ನುಗ್ಗುವ ವರ್ತನೆಗಳೆಲ್ಲ. ಜೋರಾಗಿ ಶಬ್ದ ಮಾಡಿ ಕಾಲು ನೆಲದಲ್ಲೇ ಎತ್ತರದ ಅನೇಕರವನ್ನ ಅಂದ್ರೆ ಅದರ ಮಧ್ಯದ ಬೆರಳಿಗೆ ಸಿಕ್ಕಿಸಿ ಆನೆಗಳಿಗೆ ಒಂದ್ ಸರ್ತಿ ಇದನ್ನು ಪರ್ವತವನ್ನ ನಮ್ಮ ಬೆನ್ನ ಮೇಲೆ ನನಗೆ ಬಹಳ ಆನಂದ ಸ್ಥಿರವಾಗಿ ನಿಂತು ಬಿಟ್ಟಿವೆ. ಆದ್ರಿಂದಾಗಿ ಪಾಂಡವರಿಗೆ ಇವತ್ತು ಎಲ್ಲಾ ನಾನು ಜಯವನ್ನ ಕೊಡಿಸ್ತೇನೆ ಎಂದು ಬಂದಿದ್ದಾನೆ. ಭೀಮಸೇನನ ಗತಿಗೆ ಸರ್ವತೋಮುಖವಾಗಿ ಹೋಗ್ತಿದ್ದಂತೆ ಹೀಗೂ ಹೋಗ್ತಿದ್ದ. ಕೃಷ್ಣ ಹಾರ್ತಾ ಇದ್ದ, ಆನೆಗಳು ಬಂದ್ರೆ ಪಾದವನ್ನು ಗಟ್ಟಿ ಅರ್ಜುನ.
ಓಡಿ ಬಂದ್ರೆ ಅದರ ಬೇಡ 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 ಅಂತ ಮಧ್ಯಕ್ಕೊಂದು ಕರೆದ್ರೆ ಅವನನ್ನು ಎಳ್ಕೊಂಡೇ ಬಂದ ಬಹಳ ದೂರ ತನಕ. ಏನು ಆಗದಿಂದ ಆಟ ಆಡ್ತಾ ಇದ್ಯಾ ಆನೆಗಳು ಯುದ್ಧಕ್ಕೆ ಬಹಳ ಗಂಭೀರವಾದ 1000 ಆನೆಗಳು ಸೈನ್ಯ ಎಲ್ಲ ನಾಶವಾಗಿ ನಮ್ಮ ಕಡೆಯವರೆಲ್ಲ ಓಡ್ತಾ ಇದ್ದಾರೆ, ನೀನ್ ಇನ್ನೂ ಕೂಡ ಡಿಫೆನ್ಸ್ ಅಲ್ಲೇ ಎದುರುಗಡೆ ಇದ್ದವರಿಗೆಲ್ಲ ಬರುದು ಯಾವಾಗ ಎಂಥ ಅಂತ ಬೈತಾನೆ. ನಾವ್ ಯಾವ್ದು ಇಲ್ಲ ಕೇಳ್ತಾನೆ, ದಯವಿಟ್ಟು ನೀನ್ ಮಾತ್ರ ಯಾಕಂದ್ರೆ ಗೊತ್ತಾಗಲ್ಲ ವರ್ಣನೆ ಮಾಡ್ತಾರೆ ವೇಗವಾದ ಹೇಗಿದ್ದ ಕೃಷ್ಣ. ಕೊನೆಗೆ ಭೀಮಸೇನಿಗೆ ದೇಹ ಬಂದಿತ್ತು, ಯಾಕಂದ್ರೆ ತನ್ನ ಅನೇಕ ಮಂದಿಯನ್ನು ಈ ಆನೆಗಳೇ ಈ ಸೈನ್ಯವನ್ನ ಸಿಕ್ತವಾಗಿ ಬಿಟ್ಟಿತ್ತು ಫಸ್ಟ್ ಆರಂಭದಲ್ಲಿ ಬರುವ ಹೆಸರಿನ. ಹಾಗಾಗಿ ಎಲ್ಲಾ ಆನೆಗಳನ್ನು ಕೊಳದಲ್ಲಿ ನಿರ್ನಾಮ ಮಾಡಿ ಚಕ್ರ ಕೊನೆಗೆ ಹಾಗೆ ಗಿಡುಗದಂತೆ ವೇಗವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವೇಗವಾಗಿ ನೆತ್ತರು ಮಲೆಯನ್ನೆಲ್ಲ ಹಾರಿಸ್ಕೊಂಡು ಹೋಗ್ತಾ ಇತ್ತು. ಸರೋವರದ ನೆಲದಲ್ಲೇ ನಿಂತ ಕಮಲವನ್ನೇ ಎತ್ತಿ ಕೊಡ್ತಾ ಇದೆ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಭೀಮಸೇನ ನಿಂತಿದ್ದಾನ, ನಾನು ಹೋಗಲ್ಲ, ನಾನು ಹಾಗೆ ಆ ಯುದ್ಧದ ಅವ್ರು ಇವನೊಂದು ದುಡಿದು ಸುತ್ತ ಇದ್ದ ಜನರಿಗೆಲ್ಲ ಆಶ್ಚರ್ಯ ಆಯ್ತು. ಕೃಷ್ಣ ಏನು ಯುದ್ಧಕ್ಕೆ ಓಡಿ ಬಂದ ಮಧ್ಯದಲ್ಲಿ ಬಂದವರೆಲ್ಲ ಅವನ ಕೈ ಕೆಳಗೆ ಪೀತಾಂಬರದ ಬಣ್ಣ ಹಾಗೆ ಕೊನೆಗೆ ಅನೇಕ ರೀತಿಯ ಯುದ್ಧದ ಮಹಿಡಿ ರಕ್ತಮಯ ನಾವು ಯುದ್ಧ ತಂತ್ರದಲ್ಲೇ ಸಿಂಹನಾದ ಮಾಡ್ತಾ ಪ್ರಾಂತ ಜ್ವಲಿಸ್ತಾ ಇದ್ದಾನೆ. ಕೃಷ್ಣ ಪ್ಲುತ ಸಂಪ್ಲಾವ ನೋಡಿ ದಿಕ್ಕಾಪಾಲಾದ್ರು. ಹೀಗೆ ಇವತ್ತು ನಿಜವಾಗಿಯೂ ಕೃಷ್ಣ ಮಾಡಿದ್ರೆ ಬಳಸುವ ಅನೇಕ ರೀತಿಯ ಪಕ್ಷುಗಳನ್ನ ಇನ್ನು ಯುದ್ಧಕ್ಕೆ ಅವಕಾಶವಿಲ್ಲ. ವರಸೆ ಭಯ ಪದೇ ಆಹಾರದಿಂದ ಹೋರಾಡುವ ದಿಕ್ಕುಗಳಿಗೆ ಓಡಿ ಯಾವುದೋ ಯಾರ ಹತ್ರ ಹೋಗಿ ಕರವನ್ನು ಹಿಡಿದು ಎದುರು ಬರ್ತಾ ಇದ್ದ ಅವನಿಗೆ ಆ ಅಭ್ಯಾಸದಿಂದ ಭೀಷ್ಮ ನೋಡಿ ಎಲ್ಲ ಅಭ್ಯಾಸ ಆಚರಣೆಯಿಂದ ಗೋವಿಂದ ಎಲ್ಲರೂ ಕೂಡ ಯಾರು ಯುದ್ಧದಲ್ಲಿ ಬರ್ತಾರೋ ಆ ಸಂತೋಷ ಆಯ್ತು ನನಗೆ. ಯಾಕೆಂದ್ರೆ ಬಾಣ ಹಿಡ್ಕೊಂಡು ಬಂದ್ರೆ ನೀನೇ ನಿನ್ನ ಕೈಯಾರೆ ನಿನ್ನ ಚಕ್ರದಿಂದ ನನ್ನನ್ನು ಹೊಡೆದು ಬೇಸರಲೇ ಇಲ್ಲ. ಯಾಕೆಂದ್ರೆ ಅವನು ನನ್ನ ಮಾತು ನೀನು ಕೈಯಲ್ಲಿ ಆಯುಧವನ್ನು ಹಿಡಿದಿಯಲ್ವಾ, ಪ್ರಶ್ನೆ ಇಲ್ಲ. ನನಗೆ ಮುಂದಿನ ಯಾವಾಗಲೂ ಎದುರಿಸ್ತಾರೋ ನಿನ್ನದೇ ಆಯುಧ ಪೆಟ್ಟು ತಿಂದು ಸತ್ತದ್ದಕ್ಕಾಗಿ ಸೊಂಡ್ಲು ಹರಿದು ನಿನ್ನನ್ನು ಎದುರಿಸಿ ಬಂದರೆ ನಾನು 3 ಲೋಕದಲ್ಲಿ ಸತ್ತೆ ಅನ್ನುವ ಗೌರವಕ್ಕೆ ಪಾತ್ರನಾಗಿ ಮಡುವಲ್ಲಿ ಬಿದ್ದನಿಗೆ ಸಾವಿನ ಭಯ ಮಾವಟಿಗರೆಲ್ಲ ಅಂತ ಕೈ ಮುಗಿದು ನಮಸ್ಕಾರ ಮಾಡ್ತಾ ರಕ್ಷಣೆಯಲ್ಲಿ ಅವರು ಲೋಕನಾಯಕ ನನ್ನನ್ನು ಎದುರಿಸು, ಸರ್ವಕಾರಣ್ಯ ನನಗೆ ರಕ್ಷಣೆ ಕೊಡು ಅಂತ ನಾನು ಕೇಳಲ್ಲ. ಯಾರು ಅವರನ್ನ ರಕ್ಷಿಸ್ಲಿಕ್ಕೆ ನೀನು ಅದ್ರ ನಾನು ರಕ್ಷಣೆ ಅದರ ಮಧ್ಯದಲ್ಲಿ ನೋಡಿದವರೆಲ್ಲ ಹೊಡೆದು ಉರುಳಿಸ್ಲಿಕ್ಕೆ ಅಂತ ಹೇಳಿದಾಗ ಕೆಲವು ಆನೆಗಳು ಮತ್ತೆ ಹೇಳಿದ್ರು ಅವರೇ ಆನೆಗಳೇ ಭಯದಿಂದ ಎಲ್ಲರನ್ನು ಕೊಂದುಕೊಂಡು ಪ್ರಣಾಮ ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿ ಕೇಳ್ತಾನೆ. ಆನೆಗಳಿಗೆ ಅವರಿಗೆ ಬೇರೆ ಬೇರೆ ತರದ ಬಿಡು, ನಾನು ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಮೇಲೆ ನನ್ನ ಅಣ್ಣಂದಿನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಬೆನ್ನಿಗೆ ನಾನು ಏನು ಪ್ರತಿಜ್ಞೆ ಮಾಡಿದ್ದೇನೆ ಭೀಷ್ಮಾಚಾರ್ಯರನ್ನ ಅದನ್ನು ಮಾಡಿಯೇ ಮಾಡ್ತೇನೆ. ಬಂಗಾರದ್ದು ಗೌರವರ ಸೂಚಿಗಳಿವೆಲ್ಲ ಮಾಡುವಲ್ಲಿ ನಾನು ಕೆಂಪು ಬಣ್ಣದ್ದಾಗಿ ಹೆಜ್ಜೆಯೂ ಹಿಂದೆ ಇಡಲ್ಲ, ನಾನು ಈ ಶ್ರಮ ಹಾಕ್ತೇನೆ ಅಂದ್ರೆ ಹಾಕಿಲ್ಲ ಅಂತ ಅರ್ಥ. ಆಗ್ತೇನೆ ಅಂತ ಅವನು ಪ್ರತಿಜ್ಞೆ ಮಾಡಿದ ಮೇಲೆ ಎಲ್ಲಾ ಕಡೆ ಅಂಬಾರಿಗಳ ರಾಶಿ ಹಿಂದೆ ಸರಿ, ಅದರ ಮೇಲೆ ಪೂರ್ತಿ ನೆತ್ತರು ಅದು ಬೇರೆ ಹಿಡಿದಿದೆ ಹೇಳಿದ್ದ. ಅದರ ಜೊತೆಗೆ ಆಯುಧಗಳೆಲ್ಲ ಅವನು ಹೇಳಿದಂತ ಆಯುಧಗಳು ಶಕ್ತಿಗಳು ಅಂದ್ರೆ ಯುದ್ಧ ಮಾಡಲಿಕ್ಕೆ ಕೃಷ್ಣ ಭಿಂಡಿಪಾಲ ಅನೇಕ ತರದ ಯಂತ್ರಗಳು ಸತ್ಯ ಆಯ್ತು. ಚಿತ್ರ ವಿಚಿತ್ರವಾದ ಕೈಯ ಬಿಲ್ಲುಗಳು, ಕುದುರೆಯ ಚಕ್ರ ಕೆಳಗೆ ಜಾರಬೇಕಾದ್ರೆ ಭೀಷ್ಮಾಚಾರ್ಯರು ವೇಣುಗಳಂತೆ ಅಂದ್ರೆ ಆ ದಿವ್ಯ ಅದರಲ್ಲಿ ಒಂದು ಸಣ್ಣ ಕಡ್ಡಿ ಇರುತ್ತೆ, ಪರವಶರಾಗಿ ಸ್ತೋತ್ರ ಮಾಡ್ತಾರೆ. ಎದುರಿಗೆ ಭೀಷ್ಮ ಅಂತ ಕರೀತಾರೆ. ಆನೆಗಳೆಲ್ಲ ಹೊಡೆಯುವಾಗ ಸ್ತೋತ್ರ ಹೊಡಿಲಿಕ್ಕೆ ಕೃಷ್ಣ ರಥವನ್ನೇ ಮೈಲಿಗಳಿಗೆ ಮತ್ತು ಬಿಗಿದು ಹಾಕಿ ಅದನ್ನ ಯುದ್ಧಕ್ಕೆ ಅರ್ಜುನ ಸೇರಿದಾಗ ಅಂತಹ ವೇಣುಗಳು ಹೊತ್ತು ಅಂಕುಶಗಳು ಆಮೇಲೆ ಬಂಗಾರ ನಡಿಗೆಗಳುಳ್ಳ ಅದರ ಕಾಣಲಿಕ್ಕೆ ಶುರುವಾಯಿತು. ಭೂರಿಶ್ರಮ ನೋಡ್ತಾ ಇದ್ದಾರೆ, ಇದು ಭೂರಿ ಮೊದಲಾದವರನ್ನೆಲ್ಲ ಓಡಿಸಿಬಿಟ್ಟ. ಜೊತೆಗೆ ಶಲ್ಯ ಎದುರಿಗೆ ಬಂದ್ರೆ ಅವನಿಗೆ ಒಂದೊಂದೇ ಎಲ್ರಿಗೂ ಗೆಲುವಿನ ದೃಷ್ಟಿ ಜಾಸ್ತಿ ಆದಾಗ ಓಡ್ಲಿಕ್ಕೆ ಹುಮ್ಮಸ್ಸು ಜಾಸ್ತಿ. ದುರ್ಯೋಧನನಿಗೂ ಎದೆಗೆ ಗುರಿಗಳು ಅವನು ಕೂಡ ಕಂಗಾಲಾಗಿ ಮನೆಯಲ್ಲಿ ನೋಡಿದ್ರೆ ಏನನ್ಸುತ್ತೋ ಹೀಗೆ ಅರ್ಜುನನ ಯುದ್ಧದಲ್ಲಿ ವಾಸುದೇವನ ಮಾತಿನ ಚಕಮಕಿ ಅದು ಗಾಢವಾದ ಬೀರಿತು. ಗಾಯದಿಂದ ಕೌರವರ ಸೈನ್ಯ ಯಾರು ಕೂಡ ನಿಲ್ಲಿಸಿದ್ದಂತಹ ಭೀಷ್ಮರು ಕೂಡ ಕಂಗಾಲಾನೆಗಳು ಕುದುರೆಗಳು ಮನುಷ್ಯರು ಹೀಗೆ ಮಾಡ್ತಾ ಅರ್ಜುನ ಅಥವಾ ವಾಸುದೇವ ಸೇರ್ಕೊಂಡ್ಬಿಟ್ನ ಘೋರವಾದ ಯುದ್ಧದಿಂದ ಯೋಚನೆ ಮಾಡುವ ಹಾಗೆ ಯುದ್ಧದ ತಪ್ಪಿಸಿಕೊಳ್ಳುವುದು ಸ್ವತಃ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ಗಾಂಡೀವ ಕುದುರೆಯ ಶಬ್ದ ಪಾಂಚಾಲ ದೇಶದವರಿಗೆ ಹಾಕುವಂತಹ ಕಡಿವಾಳಗಳು, ಮಧ್ಯ ದೇಶದವರಿಗೆ ಇನ್ನಷ್ಟು ಅವರು ಎಲ್ಲ ಸೇರಿ ಬೇರೆ ಬೇರೆ ಪಾಂಡವರ ಯಾರೆಲ್ಲ ಓಡಿ ವಚಗಳು ಅವರನ್ನೆಲ್ಲ ಒಟ್ಟುಗೂಡಿಸಿ ಅಲ್ಲಿ ಅವರಿಗೆ ನೆಲಕ್ಕೆ ಹಾಕಿದಂತಹ
ಮುಂದುವರೆದು ಬಂದ್ರು. ಬಂಗಾರದ ಕಸೂತಿಗಳಿಂದ ಅನೇಕ ಕೂಡಿದಂತಹ ಅಸ್ತ್ರಗಳ ಬಟ್ಟೆ, ಪ್ರಯೋಗ, ಆಕಾಶದ ಇನ್ನು ಮಾರ್ಗದಲ್ಲಿ ಕವಚಗಳು, ಅಲ್ಲಿಯ ಎಲ್ಲರ ಆಭರಣದ ಮೇಲೂ ಕೂಡ ಆಯುಧಗಳ ಬೇರೆ ಬೇರೆ ಬಗೆ ಬಗೆಯ ಪರಿಣಾಮಗಳನ್ನು ಉಂಟು ಎಲ್ಲವೂ ಮಾಡಿದವು. ಅಲ್ಲಿ ಅಂದ್ರೆ ಯುದ್ಧ ಭೂಮಿಯಲ್ಲಿ ರಾಶಿ ಅಲ್ಲೊಂದು ರಾಶಿ ಬಿದ್ದಿದ್ದಾವೆ. ರಕ್ತದ ಓಕುಳಿ ಇದನ್ನೆಲ್ಲ ಹರಿದು ನಿಂತಿತ್ತು. ನೋಡಿ ಆ ಭಯಂಕರವಾದ ರಕ್ತ ಮೇಧಸ್ಸಿನ ಅದು ಕೈ ಮಾಂಸದ ಕತ್ತರಿಸಿ ಕೈಯಲ್ಲಿ ನದಿಯನ್ನ ಧನುಸ್ಸು ಅರ್ಜುನನ ಬಾಣದಿಂದ ಹಾಗೆ ಇದೆ, ಅದು ನಿರ್ಮಿತವಾದದ್ದನ್ನ ಕಂಡು ಅನೇಕ ದೇಶದ ಜನ ಕತ್ತರಿಸಿದ ಸ್ಥಿತಿಯಲ್ಲಿ ಕೈ ನದಿಯನ್ನು ನೋಡಿ ಅಂದ್ರೆ ಎಲ್ಲ ಆಯುಧಗಳು ಹಾಗಾಗಿ ಇದು ನಮ್ಮ ಕಾಲದಲ್ಲಿ ಇಲ್ಲಿ ತನಕ ಕಾಣದೇ ಇದ್ದರೆ ಬಿದ್ದಿದೆ, ಯುದ್ಧವಾಗಿರ್ಬೇಕು. ಎಲ್ಲರೂ ಕೂಡ ಗಾಬರಿ ಏನಿದು ನಮ್ಮ ಅನೇಕ ವೀರರೆಲ್ಲ ಕೆಲವರೆಲ್ಲ ಇದನ್ನು ನೋಡಿ ಭಯದಿಂದಲೇ ಪ್ರಾಣ ಬಿಟ್ರಂತೆ. ಕೈ ಸೋತು ಓಡ್ತಾ ಇದ್ದಾರಲ್ವಾ, ಇಷ್ಟು ಮುಂದೆ ಹೋಗಿ ನಾವು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕತೆ ಮುಗಿಯಿತು. ಯಾರನ್ನೆಲ್ಲ ನಾವು ನಾಯಕರು ಸತ್ತಿದ್ದಾರೆ ತಂದ್ಕೊಂಡ್ರು, ಅವರೆಲ್ಲ ಒಟ್ಟು ಓಡೋಗ್ಬಿಡ್ತಾ ಇದ್ದಾರೆ. ಓಡಾಟ ನೋಡಿ ಕೆಲವರು ದುರ್ಯೋಧನ ಸತ್ತಿದ್ದಾರೆ. ಓಡಿದ, ಭೀಮನ ಕಿರುಚಾಟಕ್ಕೆ ಚಿತ್ರಲೇಖನ ಕೆಲವರೆಲ್ಲ ಕಿವಿ ಹೊಡೆದು ಸತ್ತಿದ್ದಾರೆ, ಕೃಪಾಚಾರ್ಯರು ಎದೆ ಕೂಡ ಹೊಡೆದು ಹಿಂದೆ ಸತ್ತಿದ್ದಾರೆ. ತಿರುಗಿಬಿಟ್ಟಿದ್ದಾರೆ. ಹೀಗೆ ಜಯದ್ರಥ ಜಯದ್ರಥ ಅಂತ ಮತ್ತೊಬ್ಬ ಬರ್ತಾನೆ, ಅವನು ಕೂಡ ಬಾಹ್ಲಿಕ, ಭೀಮಸೇನನ ಮೇಲೆ ಶಲ್ಯ, ಶಲ, ಆಯುಧಗಳನ್ನು ಪ್ರಯೋಗ ಎಲ್ಲ ಮಾಡಿ ಯುದ್ಧ ವಾಪಸ್ ಕೂಡ ಅದೇ ಬಾಣದಿಂದ ಅರ್ಜುನನ ಕೈಬಲದಿಂದ ಭೀಮ ಕೈ ಸೋತು ಅವರು ಓಡಿ ಎದುರಾಗ್ತಾ ಹೋಗ್ತಾ ಇದ್ದಾರೆ. ಆ ಎಲ್ಲ ನನಗೆ ಬಾಣಗಳನ್ನು ಇನ್ನು ನುಗ್ಗಿಸಿ ಉಳಿಗಾಲ ಇಲ್ಲ ಅನ್ನುವಲ್ಲಿಗೆ ಅವತ್ತಿನ ಒಂದು ಹೆದರಿದ ರಾತ್ರಿ ಆನೆಯ ಅರ್ಜುನನ ಯುದ್ಧದ ಚಕಮಕಿಯ ಬಗ್ಗೆ ಅವನ ಮಾತುಕತೆ. ಯಾರು ಈ ನಿದ್ದೆ ಮಾಡ್ಲಿಲ್ಲ ಅಂತೆ. ಏನು ಅಂದ್ರೆ ಮೈಗೆ ಅಷ್ಟು ಭಯ ಕಟ್ಟಿದಂತಹ ಒಂದು ಹುಟ್ಟಿಸಿಬಿಟ್ಟಿದೆ. ಯಾವ್ದಾದ್ರು ಒಂದು ಬಟ್ಟೆ ಇರುತ್ತೆ, ಆಘಾತಕಾರಿಯಾದ ಘಟನೆ ನಡೆದು ಅದು ಎದುರು ಓಡ್ತಾ ಇದೆ, ಅವತ್ತು ರಾತ್ರಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಎದುರುಗಡೆ ಇನ್ನು ನಿಲ್ಲಿಕ್ಕೆ ಪುರುಸೊತ್ತಿಲ್ಲ, ನಿಲ್ಲಿಕ್ಕೆ ಆಗುವಷ್ಟರೊಳಗೆ ಅದು ಇಷ್ಟಪಟ್ಟ ಎಳ್ಕೊಂಡು ಹೋಗಿ ಒಂದು ಆಗಿದೆ. ಎಲ್ಲೋ ನಮಗೆ ಗೊತ್ತಾಗ್ಲಿಲ್ಲ. ಒಟ್ಟು ಅನಿರೀಕ್ಷಿತವಾಗಿ ಚುಚ್ಚಲ್ಪಟ್ಟ ಆನೆ ನಾವು ಕೂತ ಒಣಗಿದ ಜಾಗದಲ್ಲಿ ಕಟ್ಟಿಗೆ ನೆಡ್ಕೊಂಡು ಕುಳಿತಿದ್ರೆ ಹೋದ ಏನ್ ಕತೆ? ಎಲ್ಲೋ ಎಳ್ಕೊಂಡು ಅನ್ನೋ ಭಯ ಎಲ್ಲೋ ಹಾಗೆ ಬಿದ್ದೋಯ್ತು. ರಾತ್ರಿ ಕೊನೆಗೆ ದೀವಟಿಕೆ ಇನ್ನೊಬ್ಬ ಅಶೋಕ ಅಂತ ಬಂದ. ಬೆಳಕು ಮಾಡಿಕೊಂಡು ಅವನು ಹಾಗೆ ಎಲ್ಲಿ ಭೀಮಸೇನನನ್ನ ಬಾಣಗಳ ಪ್ರಯೋಗಕ್ಕಾಗಿ ಯುದ್ಧಕ್ಕಾಗಿ ನಾವೆಲ್ಲ ಎದುರಿಸಿದ. ಒಂದೇ ಸರ್ತಿ ಕೊನೆಗೆ ಹಾಡನ್ನ ಮಂಗಳ ಪದ್ಯ ಹಾಡಬೇಕಾಗುತ್ತೋ ಅಂತ ಕಳಿಂಗ ರಾತ್ರಿ ಭಯದಿಂದಲೇ ಮುಖ್ಯ ರಾಜ ಯಾರಿದ್ರು ಕಳೆದ್ರಂತೆ. ಅವನು ಮಾತ್ರ ಅವನು ಓಡಿ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ. ಓಡಬೇಡ ನಿಲ್ಲೋ, 59 ಇನ್ನು ಸ್ವಲ್ಪ ಬಾಕಿ ಇದೆ, ನಿನ್ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ. ಅಂದ್ರೆ ರಾತ್ರಿ ಅವನು ಮುಗಿದ ಹೆದರಿ ಮೇಲೆ ಓಡ್ತಾ ಇದ್ರೆ ಮತ್ತೆ ಯುದ್ಧ ಯಥಾ ಮತ್ತೆ ಪ್ರಕಾರ ಸಿಟ್ಟು ಬಂತ ಅವನಿಗೆ. ಒಟ್ಟು ತಕ್ಷಣ 10 ದಿವಸದ ಯುದ್ಧದ ಸಿಟ್ಟಿಗೆದ್ದ ಭೀಷ್ಮಾಚಾರ್ಯರ ಸರ್ಪದಂತೆ ಯುದ್ಧದ ತೀವ್ರತೆಯನ್ನ ನಿಂತ ಈ ವಾಪಸ್ ಯುದ್ಧಕ್ಕೆ ಅಧ್ಯಾಯಗಳು ಅಂತ ವರ್ಣನೆ ಮಾಡುತ್ತವೆ. 60ನೇ ತಲೆಗೆ ಅಧ್ಯಾಯದಲ್ಲಿ ಜೋರಾಗಿ ಭೀಷ್ಮಾರ್ಜುನರ ಏಟು ಬಿತ್ತು. ಯುದ್ಧದ ಬಗ್ಗೆ ಏಟು ಬಿದ್ರೆ ಹೆಚ್ಚಿನ ತಲೆ ಒಡೆದು ಗಮನ ಅಲ್ಲೇ ಹೋಗುತ್ತೆ. ಕಳಿಂಗ ಅಲ್ಲಿ ರಾಜ ಕೆಲವು ಬಿದ್ದು ವಿಶೇಷ ಹೋಗಿದ್ದಾನೆ. ಅಂಶಗಳು ಬರುವಂತದ್ದೇನು ಅವನ ಅಂದ್ರೆ ಚಕ್ರ ರಕ್ಷಕರು ಕೂಡ ಆಯುಧಗಳ ಸತ್ಯದೇವ ಮತ್ತು ಉಪಯೋಗದ ಸತ್ಯಾಗ್ನಿ ಬಗ್ಗೆ ಬರುತ್ತೆ. ಅವರು ಭೀಮಸೇನ ಮೇಲೆ ಮತ್ತೆ ಯುದ್ಧಕ್ಕೆ ಬರ್ತಾರೆ. ಅವರನ್ನು ಕೂಡ ಕೃಷ್ಣನ ಹೊಡೆದು ಧ್ವಜದ ಹಾಕ್ತಾನೆ. ವರ್ಣನೆ ಬರುತ್ತೆ. ಆಮೇಲೆ ವಾನರ ಕೇತುಮಾನ್ ಅಂತ ಒಬ್ಬ ಬರ್ತಾನೆ. ಧ್ವಜನಾಗಿ ಅವನು ಕಳಿಂಗ ಅರ್ಜುನನ ವೀರರಲ್ಲಿ ಮುಂದಿಟ್ಟುಕೊಂಡು ವೀರ. ಭೀಮನನ್ನ ಅನೇಕ ದೊಡ್ಡ ವೀರರನ್ನ ಸೈನ್ಯದಿಂದ ಸುತ್ತಿ ಹೊಡಿಬೇಕು ಅಂತ ಸೋಲಿಸಿದ. ಅನ್ಕೊಳ್ತಾನೆ. ತನ್ನ ಕೈಯಲ್ಲಿ ಸುಮಾರು ಶಕ್ತಿ 16,000 ಇರದೆ ಕತ್ತಿತೋಮರ ಆನೆಗಳನ್ನು ಕೊಡಲಿ ಸೋಲಿಸಿ ಎಲ್ಲ ಆಯುಧಗಳನ್ನು ಒಟ್ಟಿಗೆ ಬೆಳಗಿನ ಪ್ರಯೋಗ ಜಾವದಲ್ಲೇ ಮಾಡಿದ್ರೆ ತೀರ್ಮಾನ ಎಲ್ಲ ಆಯುಧಗಳನ್ನು ವಾಪಸ್ಸು ಅವರವರಿಗೆ ಸೇನೆಯ ಪ್ರತಿಯಾಗಿ ಪ್ರಯೋಗ ಮಾಡಿ ಇನ್ನೊಂದು ಒಟ್ಟಿಗೆ 700 ಮುಖವನ್ನ ಮಂದಿ ನಾಶ ಮಾಡಿದ್ರು. ಕೌರವರ ಒಂದೇ ಸೇನೆ ನಾಶವಾಯಿತು ಏಟಿಗೆ. ಅಷ್ಟು ಮುಂದೆ ಜನರು ಒಟ್ಟಿಗೆ ಧೃಷ್ಟದ್ಯುಮ್ನ ಮತ್ತು ಅದು ಶಲ್ಯ ಇವರಿಬ್ಬರ ನಡುವೆ ಯುದ್ಧ ಆಯಿತು. ನಿಜವಾದ ಶಲ್ಯನ ಮಗ ಧೀರ ಅಲ್ಲ. ಹಾಗಾಗಿ ಹಾಗಾಗಿ ಯುದ್ಧಕ್ಕೆ ಬಂದು ಸಾಯ್ತಾನೆ. ಶಲ್ಯನ ಮಗ 2,000 ಕಳಿಂಗ ವೀರರು ಯಮನ ಪಟ್ಟಣಕ್ಕೆ ನಾನ್ ಮೊದ್ಲು ಅಂತ ಹೊರಟಿದ್ರಂತೆ. ಅಳಿ ಆಗ್ತಾನಷ್ಟೇ. ಭೀಮಸೇನನ ಹೆಸರು ಪೆಟ್ಟಿಗೆ ಯಾರು ಮೊದ್ಲು ಇಲ್ಲ. ನನ್ನನ್ನು ಹೊಡೆದದ್ದು ಮೊದಲು ನಾನು ಆದ್ರೆ first ಹೋಗ್ಬೇಕು ಶಲ್ಯನ ಅಂತ ಮಗ ಒಬ್ಬ. ಇಲ್ಲಿ ಇಲ್ಲ ನಾನು first ಧೃಷ್ಟದ್ಯುಮ್ನ ಬರ್ತಿದ್ದೆ, ನಾನು ಕೈಯಲ್ಲಿ ಮೊದ್ಲು ಹೋಗ್ಬೇಕು ಅಂತ ಯುದ್ಧದಲ್ಲಿ ಹೀಗೆ ಅವರಲ್ಲಿ ಸಾಯ್ತಾರೆ. ಯಮನ ಅಭಿಮನ್ಯು ಅದು ಯುದ್ಧದಲ್ಲೆಲ್ಲ ಇಷ್ಟೂ ಬರ್ಬೇಕು. ಜನರ ಜೊತೆಗೆ ಮತ್ತೆ ಶಲ್ಯ, ಹೌದು. ಶ್ವತ್ಥಾಮ, ಯಮನ ಪಟ್ಟಣ ಶಲ, ಆಮೇಲೆ ಸ್ವರ್ಗಾಧಿಪತಿಯೂ ಹೌದು, ಭೂರಿಶ್ರವಸ್ಸು, ನರಕಾಧಿಪತಿಯೂ ಇವರು 5 ಜನರ ಜೊತೆಗೆ ಯಮ ಒಬ್ಬನೇ ಮತ್ತು ಧರ್ಮ ಅಂತ ಯುದ್ಧ ಇಬ್ಬರು ಮಾಡ್ತಾನೆ. ಅದರಲ್ಲಿ ಆಮೇಲೆ ಯಮ ತ್ರಿಗರ್ತ, ಭದ್ರ, ನರಕಕ್ಕೆ ಕೇಕಯ ಅವನನ್ನ ಇವರೆಲ್ಲರೂ ಕೂಡ ಕರ್ಕೊಂಡು ಒಟ್ಟಿಗೆ ಮತ್ತೆ ಅಭಿಮನ್ಯುವಿನ ಮೇಲೆ ಯುದ್ಧಕ್ಕೆ ಬಂದ್ರೆ ಭೀಮ ಖಡ್ಗಪಾಣಿಯಾಗಿ ಧನುರ್ವೇದ ಕಳಿಂಗ ಸೈನ್ಯವನ್ನೆಲ್ಲ ಆಳವನ್ನ ಬಲ್ಲವನು ಹೊಡೆದು ಹಾಕಿದ್ದಾನೆ. ಅಭಿಮನ್ಯು ಕೃಷ್ಣನಿಂದ ಗೆಲುವಿನ ಅನೇಕ ಅಸ್ತ್ರಗಳ ಸಂಕೇತದಂತೆ ಅಭ್ಯಾಸವನ್ನು ಮಾಡಿದವನು ಶಂಖವನ್ನು ಅಷ್ಟೂ ಊದಿದ್ದಾನೆ. ಜನರನ್ನ ಏಕಕಾಲದಲ್ಲಿ ಶಂಖದ ನಾದವನ್ನು ಸೋಲಿಸಿ ಕೇಳಿ ಓಡಿಸ್ತಾನೆ. ಮೈನೊಡಗಿ ಕೆಳಗೆ ಪಾಂಡವರಿಗೆ ಬಿದ್ದಿದ್ದಾರೆ. ಅಂದ್ರೆ ಕೌರವರಿಗೆ ಇನ್ನು ಅಭಿಮನ್ಯುವೇ ಅವನು ತುಂಬಾ ಸ್ವತಃ ಒಂದು ಒಂದು ಮದದ ಮದವಾಗಿದೆ. ಆನೆಯಂತೆ ಎಲ್ಲ ಕಡೆಗೆ ಎಲ್ಲಿದ್ರೂ ಓಡ್ತಾ ಕೂಡ ಇದ್ರೆ ಅವನು ಯಾವ ಎಷ್ಟು ಸೇನೆಯ ದೊಡ್ಡ ಮಟ್ಟದ ಮುಖ್ಯ ವೀರರು ಸೈನ್ಯವನ್ನು ಕೂಡ ಕಳಿಸಿದ್ರು ನಾವು ಹೋಗಿ ಯುದ್ಧ ಅನಾಯಾಸವಾಗಿ ಮಾಡ್ತೇವೆ ಅಂತ ಯುದ್ಧ ಹೇಳೋರು ಇಲ್ವೇ ಇಲ್ಲ. ನೋಡಿದವರು ಯಾರು ಎಲ್ಲಾ ಕಡೆಗೂ ಒಂದು ಕಣ್ಣಿದೆ ಅನ್ನೋ ಹಾಗೆ ಎಲ್ಲರಿಗೂ ಪ್ರತ್ಯುತ್ತರ ಮೇಲೆ ತತ್ಕ್ಷಣದಲ್ಲೇ ಕೊಡ್ತಾ ಒಂದು ಇರುವುದನ್ನು ಅನ್ಯಾಯ ನೋಡಿ ಮಾಡಿದವನನ್ನ ನಾವು ಬಿಡಲ್ಲ ಅಂತ ಈ ಅಭಿಮನ್ಯುವಿನ ಯುದ್ಧ ನೋಡಿದವರೇ ಒಬ್ಬನೇ ನಿಂತರು ಕೈಯಲ್ಲಿ ಪಡೆದು ನಮಗೆ ಸತ್ತು. ನಾಳೆ ಆದ್ರೆ ನೋಡಿದವರು ಯಾರು ಕೂಡ ಮತ್ತೆ ಅವನನ್ನು ಎದುರಿಸಲಿಕ್ಕೆ ಮುಂದೆ ಯುದ್ಧದಲ್ಲಿ ಬರಲೇ ಇಲ್ಲ. ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಧರ್ಮರಾಜ ಒಟ್ಟಿಗೆ ಎಲ್ಲರೂ ಸೇರಿ ಇದರ ಬಗ್ಗೆ ತುಂಬಾ ಚರ್ಚೆ ನೋಡ್ತಾ ಇದ್ದಾನೆ. ನಮಗೆ ಇವತ್ತು ಅಭಿಮನ್ಯುವಿದೆ ದೊಡ್ಡ ತಲೆಬಿಸಿ ಆಗಿದೆ ಅಂತ ಬೆನ್ನಟ್ಟಿಕೊಂಡು ಹೋಗಿ ಭೀಮಸೇನ ಇತ್ತ ಭೀಮಸೇನನು ಹೊಡೆದು ಹಾಕಿದ ಯುದ್ಧದಲ್ಲಿ ಆಗ ಅವನ ರಕ್ಷಣೆಗೆ ಮತ್ತಷ್ಟು ಅಂತ ಕೌರವರ ಈ ಕಡೆಯಿಂದ ಅಂದ್ರೆ ದುರ್ಯೋಧನ ಪಾಂಡವರ ತಮ್ಮಂದಿರನ್ನ ಸೇನೆಯನ್ನ ಮತ್ತಷ್ಟು ಸುಮಾರು ಒಂದು ಧೃಷ್ಟದ್ಯುಮ್ನನನ್ನು 16-17 ಜನರನ್ನ ಒಟ್ಟಿಗೆ ಕೊಲ್ತಾನೆ. ಸಾತ್ಯಕಿಯು ಭೀಮಸೇನನನ್ನು ಸೇರಿಕೊಳ್ತಾರೆ. ಮೊದಲಾದವರೆಲ್ಲ ಪಾಂಚಾಲ ರಾಜನ ಮಕ್ಕಳು ಕೂಡ ಸಾಯ್ತಾರೆ ಅವತ್ತು. ದೃಷ್ಟದ್ಯುಮ್ನ ಕಳಿಂಗ ವೀರರ ಮಧ್ಯದಲ್ಲಿ ಭೀಮಸೇನ ಹೀಗೆ ಓಡಾಡುವ ನೋಡಿ ತಾನು ಕೂಡ ಜೋರಾಗಿ ಶಂಖ ಊದಿ ಈ ಅವರ ನಡುವೆ ಅಧ್ಯಾಯ ವರ್ಣನೆ ಇನ್ನೂ ಮಾಡುತ್ತೆ. ಅನೇಕ ವೀರರು ಕಾಲರುದ್ರನವರನ್ನ ಮಣಿಸ್ತಾಗಳ ಎದೆಯನ್ನ ಓಡಿ ಅವರ ಹೋಗ್ತಾರೆ. ಎದುರುಗಡೆ ಬೇಕು ಧ್ವಜವನ್ನ ಅಂತ ಕಳ್ಕೊಳ್ತಾರೆ. ಭೀಮಸೇನನಿಗೆ ಇನ್ನು ಯಾರು ಖುಷಿ ಇಲ್ಲದೆ ಆಯ್ತು. ಇದ್ರೆ ದೃಷ್ಟದ್ಯುಮ್ನ ಮತ್ತು ಅವರನ್ನ ಭೀಮಸೇನ ಕಾಯ್ತಿದ್ದ. ಇಬ್ರು ಸೇರ್ಕೊಂಡು ಕೊಲ್ಲಿಕ್ಕೆ. ಮತ್ತೆ ಓಡ್ತಾ ಇರೋರನ್ನ ಹೊಡೆದು ಶತ್ರುಗಳು ಬಂದ ಮೇಲೆ ಅವರ ಎದುರುಗಡೆ ಇನ್ನು ಓಡಿ, ಸೀಳಿ ಇನ್ನು ಓಡಿ, ಅಲ್ಲೇ ಎದುರು ಹೊಡೆದು ಓಡ್ತಿರು, ಓಡಿ ಓಡಿ ಅಂತ. ಯಾಕೆಂದ್ರೆ ಅವರಿಗೆ
ಹೀಗೆ ನಾಳೆ ಸಾತ್ಯಕಿ, ಕಾಲಿಡಬಾರ್ದು. ಭೀಮ ಈ ಮೂವರ ಹಾಗೆ ಇದೆಲ್ಲ ತೀವ್ರವಾದ tricks ಯುದ್ಧವನ್ನ ಕಳಿಂಗರು ನೋಡಿ ಕೊಲ್ಲುದು ಇನ್ನು ಮುಖ್ಯ ಅಲ್ಲ ನಾವು ಅವನಿಗೆ. ಇಲ್ಲಿದ್ರೆ ನಾಳೆ ಬಹುಶಃ ನಮಗೆ ಇನ್ನಷ್ಟು ಜನ ಇಲ್ಲಿಗೆ ಬರಬಾರದು. ಸಾವೇ ಗತಿ ಅವ್ರ ಮನೆಯಲ್ಲೇ ತಂದುಕೊಂಡು ರಾತ್ರಿ ಮಲ್ಕೊಂಡೇ ರಕ್ತದ ಪ್ರಾಣ ಮಡುವಿನ ಬಿಡ್ಬೇಕು. ನಡುವೆ ನನ್ನ ಹತ್ರ ಬರುವ ಓಡಿ ಮುಂಚೆನೆ ಪ್ರಾಣ ತಮ್ಮ ಹೋಗ್ಬೇಕು. ಬದುಕನ್ನು ಉಳಿಸಿಕೊಂಡ್ರೆ ಹಾಗೆ ಸಾಕು ಅಂತ ಗದೆಯಿಂದ ಕೂಗಿಕೊಂಡ್ರಂತೆ. ಆನೆಗಳ ಎದೆಯನ್ನು ಒಡೆದು ಈ ಯಮನೇ ಎದುರಾಳಿಗಳ ಕಾಲರೂಪದಿಂದ ಎದೆಯನ್ನು ಭೀಮನಾಗಿ ಅದೇ ಬಂದು ರೀತಿಯ ಬಿಟ್ಟಿದ್ದಾನೆ. ಬೆನ್ನಿನಿಂದ ಸೀಳುತ್ತೇನೆ ಇವನನ್ನು ಅಂತ ಎದುರಿಸಿ ಯಾರು ಕೂಡ ಬದುಕಲಿಕ್ಕೆ ಸೂಚನೆಯನ್ನು ಸಾಧ್ಯ ಇಲ್ಲ. ಕೊಟ್ಟಂತೆ ಎಲ್ಲ ಹೋದರೆ ಹಿಂದಿರುಗಿ ಅವಂತ ಅವರೇ ಒಂಥರ ಮುಂದೋಗಿ ಸ್ಮಶಾನದಲ್ಲಿ ಮುಂದೋಗಿ ಅಂತ ಹೇಳ್ಬೇಕಾದವರು ಶೂರಧರ ರುದ್ರನಂತೆ ಕಾಣಿಸಿದ ಏನ್ ಕರೀತಾ ಇದ್ದಾನೆ ಅಂತ ಭೀಮಸೇನ. ಅಲ್ಲಿಗೆ 62 ಅಧ್ಯಾಯ ಮುಕ್ತಾಯ ಆಯಿತು. 63ನೇ ಅಧ್ಯಾಯದಲ್ಲಿ ಸಾತ್ಯಕಿ ಮತ್ತು ಭೂರಿಶ್ರವಸ್ಸನ ನಡುವೆ ಯುದ್ಧ ಆಗುತ್ತೆ. ಇಲ್ಲಿ ಸ್ವಾರಸ್ಯವಾದ ಸಂಗತಿ ಏನು ಅಂದ್ರೆ, ಸಾತ್ಯಕಿ ತುಂಬಾ ಚುರುಕು, ಭೂರಿಶ್ರವ ತುಂಬಾ ಬಲಿಷ್ಠ. ಎಷ್ಟು ತೀಕ್ಷ್ಣವಾಗಿ ಯುದ್ಧ ಮಾಡಿದ್ರು ಕೂಡ ಭೂರಿಶ್ರವಸ್ಸನ ಕೈಗೆ ಸಾತ್ಯಕಿ ಸಿಕ್ಕಿ ಬೀಳ್ತಾನೆ ಒಂದ್ಸಲ. ಅರ್ಜುನ ಮತ್ತೆ ಕೃಷ್ಣ ಇನ್ನೊಂದು ದೂರದಲ್ಲಿ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಕಣ್ಸನ್ನೆ ಮಾಡಿ ಅರ್ಜುನನಿಗೆ ತೋರಿಸ್ತಾನೆ, ನೋಡು ಸಾತ್ಯಕಿಗೆ ಏನಾಗ್ತಾ ಇದೆ ಅಂತ. ಅವನು ಕುತ್ತಿಗೆ ಹತ್ರ ಕತ್ತಿ ಹಿಡಿದು ಇನ್ನೇನು ಒಂದ್ ಹೀಗಂದ್ರೆ ಸೀಳೋಗ್ಬಿಡುತ್ತೆ. ಅಷ್ಟರ ಮಧ್ಯದಲ್ಲಿ ದ್ರೋಣಾಚಾರ್ಯ ಯುದ್ಧ ಮಾಡ್ತಾ ಇದ್ದವ ಮರುಕ್ಷಣದಲ್ಲಿ ಒಂದು ಬಾಣವನ್ನ ಪ್ರಯೋಗ ಮಾಡಿ, ಇದು ಅಂಗುಲಿತ್ರ, ಇದು ಚರ್ಮ ಕವಚ, ಈ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಇರುತ್ತೆ. ಅಲ್ಲಿಗೊಂದು ನಾರಾಚ ಅನ್ನೋ ಒಂದು ಸಣ್ಣ ಬಾಣವನು ಎಷ್ಟೋ ದೂರ, ಇಲ್ಲಿಂದ ನಿಮ್ಗೆ ಶ್ರೀನಿವಾಸ ನಗರದಷ್ಟು ದೂರ, ಅಷ್ಟು ದೂರಕ್ಕೆ ಇಲ್ಲಿಂದ ಒಂದು ಈ ಯುದ್ಧ ಮಾಡ್ತಾ ಒಂದು ಬಾಣ ಬಿಟ್ಟಿದ್ದಾನೆ. ಹೀಗೆ ಅದು ಹೋದದ್ದು ಗಾಳಿಯಲ್ಲಿ ತೂರಿ ಆ ಎದೆ ಆ ಕ್ಷಣದ ಒಳಗೆ ಅವನ ಕುತ್ತಿಗೆಯನ್ನು ಚಾಚಿ ಕೊಲ್ಲುವುದರ ಒಳಗೆ ಸೀಳಿ ಬಿಟ್ಟಿದೆ. ಅಂದ್ರೆ ಕೈಯ ಒಳಗಿನ ನರವನ್ನು ಸೀಳಿ ಬಿಟ್ಟಿದೆ. ಸೀಳಿದಾಗ ಅಂತ ಕೈಯನ್ನು ಹೀಗೆ ಹಿಡಿಯುವಷ್ಟರಲ್ಲಿ ಸಾತ್ಯಕಿ ನೆಗೆದು ಆ ಕಡೆ ಅವನನ್ನು ಬೀಳಿಸಿ ಮತ್ತೆ ಯುದ್ಧಕ್ಕೆ ನಿಂತಿದ್ದಾನೆ. ಇದೆಲ್ಲ ಈ ಸೂಕ್ಷ್ಮಗಳೆಲ್ಲ ನಮ್ಗೆ ಯುದ್ಧದಲ್ಲಿ ಓದುವಾಗ ಅಷ್ಟು ಗಮನಕ್ಕೆ ಬರುವುದಿಲ್ಲ. ಆದ್ರೆ ತಕ್ಷಣವೇ ಸಾತ್ಯಕಿಯನ್ನು ಉಳಿಸಿದ್ದು ದೂರದಲ್ಲಿ ನಿಂತು ಅರ್ಜುನ, ಕೃಷ್ಣನ ಆದೇಶದಂತೆ. ಹೀಗೆ ಸಾತ್ಯಕಿ ಮತ್ತೆ ಭೀಮನಿಗೆ ಸಹಾಯಕನಾಗಿ ಭೀಷ್ಮನನ್ನು ಎದುರಿಸಲಿಕ್ಕೆ ಬಂದ, ಭೂರಿಶ್ರವಸ್ಸನನ್ನು ಸೋಲಿಸಿದ. ಆ ನಂತರ ಭೀಮ ಮತ್ತು ದುರ್ಯೋಧನ ನಡುವೆ ಮತ್ತೆ ಯುದ್ಧ ಆಯಿತು. ಅದರಲ್ಲಿ 8 ಜನ ತಮ್ಮಂದ್ರು ಅವತ್ತು ಭೀಮನ ಕೈಯಲ್ಲಿ ಸಾಯ್ತಾರೆ. ಘಟೋತ್ಕಜನ ಭಯದಿಂದ ಕೌರವರೆಲ್ಲ ನೆನೆಸೇ ರಾತ್ರಿ ಎಲ್ಲ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡ್ರು ಅಂತ ಹೇಳ್ತಾರೆ ಅವತ್ತಿನ ಯುದ್ಧದ ತೀವ್ರತೆಯನ್ನು ನೋಡಿ. ಹಾಗಾಗಿ ಘಟೋತ್ಕಜನ ಭಯದಿಂದ ಸೈನ್ಯ ವಾಪಸ್ ಕರ್ಕೊಂಡ್ಬಿಡ್ತಾನೆ ದುರ್ಯೋಧನ. ಇವತ್ತು ಬೇಡ ಯುದ್ಧ, ಸಾಕು ಇಲ್ಲಿಗೆ ಅಂತ. ಇನ್ನೂ 1 ಗಂಟೆ ಬಾಕಿ ಇದ್ರೆ ಇವತ್ತು ಇಲ್ಲಿಗೆ ಯುದ್ಧ ಮುಗಿಸೋಣ ಅಂತ ಹೇಳಿ ಘಟೋತ್ಕಜನ ಯುದ್ಧದ ಭಯದಿಂದ ಹಿಂದೆ ಕರ್ಕೊಳ್ತಾನೆ. ಹೀಗೆ ಭೀಮಸೇನನ ಮತ್ತು ಘಟೋತ್ಕಜನ ಯುದ್ಧದ ತೀವ್ರತೆ ಅವತ್ತಿನ ದಿನವೂ ಕೂಡ ಪಾಂಡವರಿಗೆ ಗೆಲುವಾಯಿತು ಅಂತನ್ನುವಂತಹ ಅಂಶವನ್ನೇ ಹೇಳುತ್ತೆ. ಇದರ ನಂತರ ಭೀಷ್ಮ ಅವತ್ತು ರಾತ್ರಿ ದುರ್ಯೋಧನನಿಗೆ ಕೆಲವು ಸಂಗತಿಗಳನ್ನು ಹೇಳ್ತಾನೆ. ಈ ಯುದ್ಧದಲ್ಲಿ ನಾವು ಏನೇ ಪ್ರಯತ್ನ ಪಟ್ಟರೂ ಕೂಡ ಪಾಂಡವರು ಅವಧ್ಯರು ಅಂತ ನನಗೆ ಅನ್ನಿಸ್ತಾ ಇದೆ. ನಾವೆಷ್ಟು ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಈ ಶಕ್ತಿ ಎಲ್ಲಿಂದ ಬಂತು, ಯಾವ ವರ ಇದೆ, ಇದನ್ನೆಲ್ಲ ನೀನು ತಿಳ್ಕೊಳ್ಬೇಕು. ಅವರಲ್ಲಿ ಏನೋ ಒಂದು ಅದ್ಭುತವಾದ ಜ್ಞಾನ ಇರಬೇಕು, ಇಲ್ಲ ಅಂದ್ರೆ ಹೀಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದನ್ನ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನ ಹತ್ರ. ಇಷ್ಟು ಯುದ್ಧ ಮಾಡಿದ್ರು ಪಾಂಡವರು ಯಾಕೆ ಹಿಂದೆ ಸರಿಯುವುದಿಲ್ಲ? ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾ, ಅಶ್ವತ್ಥಾಮ ಇವ್ರು ಯಾರು ಸಾಮಾನ್ಯರಲ್ಲ, ಹೀಗಿದ್ರು ಹೇಗೆ ಗೆಲ್ತಾರೆ ಅಂತ ಒಂದಿಷ್ಟು ಪ್ರಶ್ನೆ ಕೇಳ್ತಾನೆ. ಆಗ ಈ ವಿಶ್ವೋಪಾಖ್ಯಾನ ಅಂತ ಒಂದು ಉಪಾಖ್ಯಾನವನ್ನ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಹೇಳಿದ ಸಂಗತಿಯನ್ನ ಹೇಳುತ್ತಾರೆ. ನನಗೆ ಅಂದ್ರೆ ಅಷ್ಟು ದಿವಸ ಆದ್ರೂ ಕೂಡ ಧೃತರಾಷ್ಟ್ರನಿಗೆ ತಲೆಯಲ್ಲಿ ನಮ್ಮ ಸೇನೆ ಯಾಕೆ ಹೀಗೆ ಸಾಯ್ತಾ ಇದೆ, ನಮ್ಮ ಸೇನೆ ಯಾಕೆ ಹೀಗೆ ಪಾಂಡವರಿಂದ ದಿನದಿಂದ ದಿನಕ್ಕೆ ಸಂಖ್ಯೆಯಲ್ಲಿ ಕ್ಷೀಣಿಸ್ತಾ ಇದೆ, ನನಗೆ ನನ್ನ ಮಕ್ಕಳು ಯಾಕೆ ಹೀಗೆ ಯುದ್ಧದಲ್ಲಿ ಗೆಲ್ಲಿಕ್ಕಾಗದೆ ಸೋಲ್ತಾ ಇದ್ದಾರೆ ಅಂತ ಅರ್ಥ ಇಲ್ಲ. ನಂಗೆ ತುಂಬಾ ದುಃಖ ಆಗ್ತಾ ಇದೆ. ನಾನೇ ಏನಾದ್ರೂ ಮಾಡಿ ಸಾಧ್ಯ ಇದ್ರೆ ಈ ಪಾಂಡವರನ್ನ ಯುದ್ಧದಲ್ಲಿ ಸೋಲಿಸುವ ಶಕ್ತಿ ಇದ್ರೆ ನಾನೇ ಏನಾದ್ರೂ ಮಾಡ್ತಿದ್ದೆ. ಏನ್ ಮಾಡ್ತಿದ್ದಾರೆ ಭೀಷ್ಮ, ದ್ರೋಣ, ಕೃಪಾ, ಶಕುನಿ, ಜಯದ್ರಥ, ಇಷ್ಟೆಲ್ಲ ದೊಡ್ಡವರಿದ್ದಾರೆ. ವಿಕರ್ಣ ಏನ್ ಮಾಡ್ತಿದ್ದಾನೆ, ಮುಂದೇನ್ ಮಾಡ್ಬೇಕು ಅಂತ ಅವ್ರ ತಲೆಯಲ್ಲಿ ಏನಾದ್ರೂ ಯೋಚನೆ ಇದೆಯಾ? ಘಟೋತ್ಕಜನನ ಇಷ್ಟು ತೀವ್ರವಾಗಿ ಅವರು ಗಂಭೀರವಾಗಿ ತಗೊಳ್ಳೇ ಇಲ್ಲ ಅಂದ್ರೆ ಏನ್ ಅರ್ಥ ಅಂತೆಲ್ಲ ಕೇಳಿದಾಗ ಸಂಜಯ್ ಹೇಳ್ತಾನೆ, ಸಮಾಧಾನದಿಂದ ಕೇಳಪ್ಪ, ನೀನು ಹೇಳಿದ್ದು ಹೌದು, ಪಾಂಡವರಲ್ಲಿ ಏನು ವಿಶೇಷ ಮಂತ್ರ ಇಲ್ಲ, ಅವ್ರೇನ್ ಮ್ಯಾಜಿಕ್ ಮಾಡ್ತಿಲ್ಲ. ಅವ್ರ ಹತ್ರ ಮಾನಸಿಕವಾಗಿ ಧೈರ್ಯ ಇದೆ, ಧರ್ಮದ ನಿಷ್ಠೆ ಇದೆ, ಅದು ಅವರನ್ನ ಜಯಿಸುವಂತೆ ಮಾಡ್ತಾ ಇದೆ. ನಿನ್ನ ಗೊಡ್ಡು ಬೆದರಿಕೆಗೆಲ್ಲ ಅವ್ರು ಹೆದರುವವರಲ್ಲ. ನೀನು ನನ್ನ ಹತ್ರನೇ ಏನ್ ಹೇಳಿ ಕಳಿಸಿದ್ದಿ,
ನಿಮಗೆ ಹೇಗೂ ಅಭ್ಯಾಸ ಆಗಿದೆ, ಕಾಡಿಗೆ ಹೋಗಿ ಅಂತ ಹೇಳಿದ್ಯಾ. ಅವರು ಹಾಗೆಲ್ಲ ಆ ಕಾಡಿನಲ್ಲಿ ಬದುಕಲಿಕ್ಕೆ ಯೋಗ್ಯರಾದವರಲ್ಲ. ಸಿಂಹ ಯಾವತ್ತಿದ್ರು ಕಾಡಲ್ಲಿ ಇರ್ಬೇಕು, ಹೌದು. ಆದ್ರೆ ಕಾಡಿನಲ್ಲಿ ಮರಗಳಿದ್ರೆ ಅದಕ್ಕೆ ಕಾಡು ಅಂತ ಹೆಸರು. ನಿನ್ನ ಮಕ್ಕಳು ಅನ್ನುವ ಕಾಡಿನಲ್ಲಿ ಸಿಂಹದಂತೆ ಅವರು ಬದುಕ್ತಾ ಇರೋರು ಹೊರತು ನಿನ್ನ ಮಕ್ಕಳನ್ನ ಅಂದ್ರೆ ನಮಗೆ ಇರ್ಲಿಕ್ಕೆ ಆಸರೆ ಅಂತ ಅಂದುಕೊಂಡ ಏನವ್ರು ಬದುಕ್ತಾ ಇಲ್ಲ. ಅವರು ಬೇರೆ ರಾಜರನ್ನು ಬೇಕಾದ್ರೆ ಕಾಡನ್ನಾಗಿ ಮಾಡ್ಕೊಳ್ತಾರೆ. ನೀನ್ ಕಾಡಾಗಿದ್ದಿದ್ರೆ ಅವರು ನಿಮ್ ಜೊತೆಗೆ ಇರ್ತಿದ್ರು. ನೀನು ಆ ಸಿಂಹವನ್ನೇ ನುಂಗ್ಲಿಕ್ಕೆ ಪ್ರಯತ್ನ ಪಟ್ರೆ ಅವು ನಿಮ್ಮನ್ನೇ ನುಂಗಿ ಬಿಡ್ತಾವೆ. ಆದ್ರಿಂದಾಗಿ ತಮ್ಮ ಕೀರ್ತಿಯನ್ನ ಕಾಪಾಡಿಕೊಳ್ಳುವುದರಲ್ಲಿ, ಧರ್ಮವನ್ನ ಯಥಾಶಕ್ತಿ ನಡೆಸುವುದರಲ್ಲಿ ಪಾಂಡವರಿಗೆ ಆಸಕ್ತಿ ಹೊರತು ಯುದ್ಧದಿಂದ ಹಿಂತಿರುಗಬೇಕು ಅನ್ನುವ ಆಸಕ್ತಿ ಅವರಿಗೆ ಯಾವತ್ತೂ ಇಲ್ಲ. ಜಯಲಕ್ಷ್ಮಿಯು ಕೂಡ ಪಾಂಡವರನ್ನೇ ಅಪ್ಪಿಕೊಳ್ಳಬೇಕು ಅಂತ ಕಾಯ್ತಾ ಇದ್ದಾಳೆ. ಯಾಕೆಂದ್ರೆ ಎಲ್ಲಿ ಧರ್ಮವೋ ಅಲ್ಲಿ ಜಯ ನಿಶ್ಚಯ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮ ಇದೆ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಕೃಷ್ಣ ಇದ್ದಾನೆ. ಹಾಗಾಗಿ ಧರ್ಮ ಮತ್ತು ಕೃಷ್ಣ ಎಲ್ಲಿ ಒಟ್ಟಿಗಿದ್ದಾರೋ ಅಲ್ಲಿ ಜಯ ಇದೆ. ಹಾಗಾಗಿ ಪಾಂಡವರಲ್ಲಿ ಜಯ ಇದೆ ಅನ್ನೋದಕ್ಕೆ ಕಾರಣ ಅಲ್ಲಿರುವ ಅವರ ಧರ್ಮನಿಷ್ಠೆ ಮತ್ತು ಧರ್ಮವನ್ನ ಪ್ರೀತಿಸುವ ಕೃಷ್ಣ. ನಿನ್ನ ಮಕ್ಕಳು ಬರೀ ದುರ್ಬುದ್ಧಿಯ ಮಂದಿ, ಕ್ರೂರ ಕರ್ಮಗಳನ್ನೇ ಮಾಡುವವರು, ಹೀನ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪವೂ ಅವರಿಗೆ ಹೇಸಿಗೆ ಇಲ್ಲ. ಅಷ್ಟೇ ಅಲ್ಲ, ಪಾಂಡವರ ವಿಷಯದಲ್ಲಿ ಈ ಹಿಂದೆ ಎಷ್ಟೆಷ್ಟೋ ಘಾತುಕ ಕೃತ್ಯಗಳನ್ನ ನಡೆಸಿ ಅವರನ್ನು ಕೊಲ್ಲುವ ಪ್ರಯತ್ನದಲ್ಲಿ ಸೋತು ಮೇಲೂ ಮತ್ತು ಅದೇ ನಿರ್ಧಾರದಿಂದ ಅವರನ್ನ ರಾಜ್ಯದಿಂದ ದೂರ ಇಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ದುಷ್ಫಲವನ್ನು ಈಗ ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಸೇರಿ. ಮಾಡಿದ್ದು ಒಬ್ಬ ಆದ್ರೂ ಕೂಡ ಅವನ ಪರಿವಾರ ಅದನ್ನು ಅನುಭವಿಸುತ್ತೆ. ಯಾಕೆ ಅಂದ್ರೆ ಆ ಪರಿವಾರ ತಮ್ಮ ಯಜಮಾನ ತಪ್ಪು ಮಾಡುವಾಗ ಸುಮ್ಮನೆ ಅದನ್ನು ಒಪ್ಪಿಕೊಂಡು ನಮಗೂ ಒಂದಿಷ್ಟು ಸುಖ ಆಗುತ್ತೆ ಅಂತ ಭಾವಿಸಿ ಸುಮ್ಮನಿದ್ದದ್ದಕ್ಕೆ ಇವತ್ತು ಈ ರೀತಿ ಆಗ್ತಾ ಇದೆ. ಭೀಷ್ಮ, ದ್ರೋಣ ಈ ಹಿಂದೆ ನಿನ್ನ ಹತ್ರನೂ ಎಷ್ಟೋ ಸತ್ಯ ಬುದ್ಧಿವಾದದ ಮಾತುಗಳನ್ನು ಹೇಳಿದ್ದಾರೆ. ಆದ್ರೆ ಅವರ ಹಿತವಾಕ್ಯ ನಿನಗೆ ಅಹಿತವಾಗಿ ಕಾಣಿಸ್ತು. ಏನೋ ಇವರೆಲ್ಲ ಪಾಂಡವರ ಪಕ್ಷದಲ್ಲಿ ನಿಂತು ಮಾತಾಡ್ತಿದ್ದಾರೆ, ನನ್ನ ಮಕ್ಕಳಿಗೆ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೊಂಡು ಆ ಹಿತ ಮಾತುಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ದಿ ನೀನು. ದುರ್ಯೋಧನ ನೀನೇನ್ ಪ್ರಶ್ನೆ ಕೇಳಿದ್ಯೋ ಅದನ್ನೇ ಭೀಷ್ಮಾಚಾರ್ಯರ ಹತ್ರ ಆ ದಿವಸ ರಾತ್ರಿ ಕೇಳಿದ. ಯಾಕೆ ನಮ್ಗೆ ಸೋಲಾಗ್ತಾ ಇದೆ ಅಜ್ಜ, ನಾವ್ ಯಾಕೆ ಗೆಲುವನ್ನ ಸಂಪಾದಿಸ್ಲಿಕ್ಕೆ ನಾವ್ ಆಗ್ತಾ ಇಲ್ಲ ಅಂತ ಅವನು ಕೇಳಿದಾಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಅವನು ಕೇಳಿದ್ದ ರೀತಿಯನ್ನಲ್ಲಿ ವರ್ಣನೆ ಮಾಡುವಾಗ ಅವತ್ತು ಅವನು ಹತಾಶನಾಗ್ಬಿಟ್ಟಿದ್ದಾನೆ. ಅಲ್ಲಿ ತನಕ ರಾಜಾ ಪ್ರಥಮ ವಚನಂ ಅಬ್ರವೀತ್ ಅಂತಿತ್ತಲ್ವಾ, ಅವತ್ತು ವಿನಯಪೂರ್ವಕಂ ಉವಾಚ ಅಂತಿದೆ. ಅವತ್ತು ಸ್ವಲ್ಪ ದರ್ಪ ಇಳಿದಿತ್ತು. ಇವತ್ತು ಬಹುಶಃ ನಮ್ಮ ಕೈಯಲ್ಲಿ ಭೀಷ್ಮಾಚಾರ್ಯರನ್ನು ನಾವು ಎತ್ತಿ ಇಡದೇ ಇದ್ರೆ ಅವ್ರು ಎತ್ತಿ ಕೆಳಗೆ ಹಾಕ್ತಾರೆ ನಮ್ಮನ್ನ. ಅದರಿಂದ ಏನಾದ್ರೂ ಮಾಡಿ ಇವತ್ತು ಅವರನ್ನ ಸ್ವಲ್ಪ ವಿಸ್ತೃತವಾದ ಈ ವಿಷಯದಲ್ಲಿ ಚರ್ಚೆ ಮಾಡಬೇಕು ಅಂತ ಅಂದುಕೊಂಡು ಹೇಳ್ತಾನೆ. ದುರ್ಯೋಧನ, ದ್ರೋಣ, ಕೃಪ, ಅಶ್ವತ್ಥಾಮ, ಹೃದೀಕನ ಮಗನಾದಂತಹ ಕೃತವರ್ಮನ ತಂದೆ ಹೃದೀಕ ಅಂತ, ಅವನಿಗೆ ಹಾರ್ದಿಕ್ಯ ಅಂತ ಕರೀತಾರೆ. ಹಾರ್ದಿಕ್ ಪಾಂಡ್ಯ ಅಲ್ಲ. ಆಮೇಲೆ ಕಾಂಬೋಜ ದೇಶದ ಅಧಿಪತಿಗಳು, ಸುದಕ್ಷಿಣ, ಭೂರಿಶ್ರವಸ್ಸು, ವಿಕರ್ಣ, ಭಗದತ್ತ, ಒಬ್ರಿಗಿಂತ ಒಬ್ರು ದಿಕ್ಕು ವಿದಿಕ್ಕುಗಳಲ್ಲಿ ಶ್ರೇಯಸ್ಸನ್ನ ಪಡೆದವರು, ಯಶಸ್ಸನ್ನ ಸಂಪಾದಿಸಿದವರು. ಇವರೆಲ್ಲರೂ ಕೂಡ ಪರಮ ಸಾಮರ್ಥ್ಯವುಳ್ಳವರು. ತ್ರೈಲೋಕ್ಯದಲ್ಲಿ ಎಲ್ಲರಿಗಿಂತಲೂ ಕೂಡ ಮಿಗಿಲಾದ ಸ್ಥಾನದಲ್ಲಿ ಇರುವವರು. ಇವರೆಲ್ಲ ಇದ್ರೂ ಕೂಡ ಪಾಂಡವರ ಪರಾಕ್ರಮದ ಮುಂದೆ ಯಾಕೆ ಇವರು ಮಬ್ಬಾಗ್ತಾ ಇದ್ದಾರೆ? ಯಾಕೆ ಈ ದೀಪ ಬೆಳಗ್ತಾ ಇಲ್ಲ? ನನಗೆ ಇದರ ಒಳಗೆ ರಹಸ್ಯ ಏನು ಅಂತ ಗೊತ್ತಾಗ್ತಲ್ಲ. ಅವ್ರಲ್ಲಿ ಏನ್ ಶಕ್ತಿ ಇದೆ ಇದನ್ನು ನೀನ್ ಹೇಳ್ಬೇಕು. ಯಾಕೆಂದ್ರೆ ನನಗೆ ಅನುಭವಕ್ಕೆ ಬರ್ತಾ ಇದೆ, ದಿನದಿಂದ ದಿನಕ್ಕೆ ನಾವು ಸೋಲಿನ ಅಂಚಿಗೆ ತಳ್ಳಲ್ಪಡ್ತಾ ಇದ್ದೇವೆ. ಅವರು ಜಯದ ಕಡೆಗೆ ಧ್ವಜವನ್ನ ಹಾರಿಸ್ತಾ ಇದ್ದಾರೆ. ಏನಿದರ ಗುಟ್ಟು? ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ನಾನು ಹೇಳುದು ಸ್ವಲ್ಪ ಗಮನಕ್ಕೆ ಕೇಳು. ನಿನಗೆ ಹಿಂದೆಯೂ ನಾನು ಅನೇಕ ಸರ್ತಿ ಹೇಳಿದ್ದೆ, ನೀನಾಗ ನನ್ನ ಮಾತನ್ನ ಗಂಭೀರವಾಗಿ ತಗೊಳ್ಳಿಲ್ಲ. ಬುದ್ಧಿ ಕೆಲವೊಂದ್ ಸರ್ತಿ ತಡವಾಗಿ ಬರುತ್ತೆ ಅಂತಂದ್ರು ಅದು ಸಾರ್ಥಕ ಆಗತ್ತೆ ಅಂದ್ರೆ ನಾನು ಈಗ್ಲೂ ನಿನಗೆ ಒಳ್ಳೆಯದನ್ನೇ ಬಯಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಹೇಳಿದ್ ಕೇಳಿಲ್ಲ ಅಂದ್ರೆ ಇವತ್ತು ಹಾಳಾಗಿ ಹೋಗು ಅಂತ ನಾನು ಇವತ್ತು ನಿನ್ನನ್ನು ತಿರಸ್ಕಾರ ಮಾಡಲ್ಲ. ಅವತ್ತು ನಮ್ಮನ್ನ ಅವಮಾನ ಮಾಡಿದ್ರು, ಇವತ್ತೂ ಕೂಡ ಮತ್ತೆ ಕಾಲ ಮೀರಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನೀನು ಪಾಂಡವರೊಟ್ಟಿಗೆ ಸ್ವಲ್ಪ ಸಮಾಧಾನದಿಂದ ಸಂಧಾನ ಮಾಡಿಕೊಂಡ್ರೆ ಇವತ್ತಿಗೂ ನಮಗೆ ಶ್ರೇಯಸ್ಸಾಗುವಂಥದ್ದಿದೆ. ಭೂಮಿಗೂ ಕ್ಷೇಮ, ನಿನ್ನ ಪರಿವಾರಕ್ಕೂ ಕ್ಷೇಮ, ಎಲ್ರಿಗೂ ಕ್ಷೇಮ ಇದೆ. ಇದರಿಂದ ನಿನ್ನ ಸಹೋದರರು ಪಾಂಡವರ ಜೊತೆಗೆ ಹಿಂದೆ ನಡ್ಕೊಂಡ ವರ್ತನೆಗಳನ್ನೆಲ್ಲ ಪಕ್ಕಕ್ಕಿರಿಸಿ ಸ್ವಲ್ಪ ಸಾಮರಸ್ಯದಿಂದ ಬದುಕುವನ್ನ ಅಭ್ಯಾಸ ಮಾಡು, ಜೊತೆ ಬಾಳಿ. ನನಗೆ ಇನ್ನೇನು ಇಲ್ಲ, ನೀವು ಒಟ್ಟಿಗಿದ್ರೆ ಸಂತೋಷ, ನೀವಿಬ್ರು ಒಟ್ಟಿಗಿರ್ಬೇಕು ಅಂತ ನನ್ನ ಆಸೆ. ನೀನು ಯಾವಾಗ
ಈ ನಿರ್ಧಾರಕ್ಕೆ ಬರ್ತೀಯೋ, ಇನ್ಯಾರೇ ವಿರೋಧಿಗಳು ನಿನ್ನ ವಿರುದ್ಧ ಕೈ ಎತ್ತಿದ್ರೂ ಕೂಡ ಪಾಂಡವರ ರಕ್ಷಣೆ ನಿನಗಿರುತ್ತೆ. ಅವರು ನಿನಗೆ ಯಾರು ವಿರೋಧಿಗಳೇ ಹುಟ್ಟದಂತೆ ನೋಡುತ್ತಾರೆ. ಅಷ್ಟೇ ಅಲ್ಲ, ಹಿಂದೆಯೂ ನಾನು ತುಂಬಾ ಸರ್ತಿ ನಿನಗೆ ಹೇಳಿದ್ದೇನೆ, ಪಾಂಡವರನ್ನ ಅವಮಾನ ಮಾಡ್ಲಿಕ್ಕೆ ಹೋಗ್ಬೇಡ, ಅದಕ್ಕೆ ಪಾಪಕ್ಕೆ ತಕ್ಕ ಫಲವನ್ನ ನಾವು ಅನುಭವಿಸಿಯೇ ತೀರ್ಬೇಕಾಗತ್ತೆ. ಅವಧ್ಯರಾಗುವುದಕ್ಕೆ ಏನು ಕಾರಣ ಗೊತ್ತಾ? ನೀನು ಎಷ್ಟು ಸರ್ತಿ ಅವರನ್ನ ಬಡಿದು ಬಗ್ಗಿಸ್ಬೇಕು ಅನ್ಕೊಂಡ್ಯೋ ಅಷ್ಟಷ್ಟು ಅವ್ರ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ತಾ ಹೋದ್ರು. ಇವತ್ತು ಅವ್ರು ಇಷ್ಟು ದೃಢವಾಗಿ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನೀನು ಹಿಂದೆ ಅವರನ್ನು ಏನೇನೋ ಉಪಾಯ ಮಾಡಿ ಅವರನ್ನು ಬಗ್ಗಿಸ್ಲಿಕ್ಕೆ ಮಾಡಿದ ಪ್ರಯತ್ನ. ಇವತ್ತಿಗೂ ಅವರ ಮನಸ್ಸಿನಲ್ಲಿ ದೃಢವಾದ ನಿಶ್ಚಯ ಇರುವುದೇನು ಅಂದ್ರೆ ನಾವು ರಾಜ್ಯ ಧರ್ಮವನ್ನು ಪಾಲಿಸಬೇಕು ಅಂತ ಹೊರತು ಕೌರವರನ್ನ ನಾಶ ಮಾಡಬೇಕು ಅಂತ ಇಲ್ಲ ಅವ್ರ ತಲೆಯಲ್ಲಿ. ಕೌರವರು ನಾಶ ಆಗುವುದಕ್ಕೆ ಕಾರಣ ಏನು ಅಂದ್ರೆ ಅವರು ಧರ್ಮದ ವಿರುದ್ಧ ನಿಂತಿದ್ದಾರೆ ಅಂತ. ಕೌರವರಾದ್ರಿಂದ ಕೊಲ್ಬೇಕು ಅಂತ ಕೊಲ್ತಾ ಇಲ್ಲ ಅವರು, ಕೌರವರು ಧರ್ಮದ ವಿರುದ್ಧ ಇದ್ದಾರೆ ಅನ್ನೋದಕ್ಕೆ ಕೊಲ್ತಾ ಇದ್ದಾರೆ. ಆದ್ರೆ ನೀನ್ ಹಾಗೆ ಮಾಡ್ತಿಲ್ಲ. ನೀನು ಪಾಂಡವರನ್ನು ಕೊಲ್ಲಬೇಕು ಅಂತ ಹೊರಡ್ತಾ ಇದ್ದೀಯ ಹೊರತು ಅವರು ನಮಗೆ ಯಾವುದೋ ರೀತಿಯಿಂದ ತಪ್ಪೆಸಗಿದ್ದಾರೆ ಅನ್ನೋದಕ್ಕೆ ನಿನ್ನ ಹತ್ರ ಹೇಳಲಿಕ್ಕೆ ಏನೂ ತಪ್ಪಿಲ್ಲ ಅವ್ರು ಮಾಡಿದ್ದು. ಆದ್ರಿಂದಾಗಿ ಅವ್ರ ಹತ್ರ ಗೆಲುವಿದೆ, ನಿನಗೆ ಸೋಲಿನ ರುಚಿ ಕಾಣಿಸ್ತಾ ಇದೆ. ಒಂದು ಮಾತು ಹೇಳ್ತಾನೆ, ಪಾಂಡವರನ್ನ ಎದುರಿಸ್ಲಿಕ್ಕೆ ಈ ಲೋಕದಲ್ಲಿ ಕೃಷ್ಣ ಅನ್ನುವಂತಹ ಒಂದು ಏಕೋ ವಿಷ್ಣುವರ ಮಹಾಭೂತ ಅವನ ಜೊತೆಗಿರುವ ತನಕ ಇನ್ನು ಉಳಿದ ಯಾವ ಭೂತಗಳು ಕೂಡ ಅವನ ವಿರುದ್ಧ ಕೆಲಸ ಮಾಡಲ್ಲ. ಅಂದ್ರೆ ಭೀಷ್ಮಾಚಾರ್ಯ ಇಂಡೈರೆಕ್ಟ್ ಆಗಿ ಒಂದು ಟಾಂಟ್ ಕೊಡ್ತಾರೆ, ನಿನ್ನ ಹತ್ರ ಅನೇಕ ಭೂತ ಪ್ರೇತಗಳ ರಾಶಿಗಳ ಮಂತ್ರಗಳು ಇರಬಹುದು, ಆದ್ರೆ ಅದು ಮಹಾಭೂತ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ ಅಂತ ಒಂದು ಸಹಸ್ರನಾಮದಲ್ಲಿ ಕೊನೆಯಲ್ಲಿ ಬರುವ ಸ್ತುತಿ ಭಗವಂತನ ಕುರಿತಾಗಿ. ಅದನ್ನ ನೆನಪಿಸ್ತಾನವನು. ಅಪ್ಪ ದುರ್ಯೋಧನ, ಯೋಗ ದೃಷ್ಟಿಯಿಂದ ನಾನು ನಿನಗೊಂದು ವಿಷಯ ಹೇಳಬೇಕು. ಏನು ಅಂದ್ರೆ ಸಮಾಧಾನದ ಕೇಳಬೇಕು ನೀನು. ಹಿಂದೆ ದೇವತೆಗಳು ಮಹರ್ಷಿಗಳು ಗಂಧಮಾದನ ಪರ್ವತದಲ್ಲಿ ಒಂದು ಸರ್ತಿ ಚತುರ್ಮುಖನನ್ನ ತುಂಬಾ ಪ್ರೀತಿಯಿಂದ ಉಪಾಸನೆ ಮಾಡ್ತಾ ಇದ್ರು. ಅವರ ಮಧ್ಯದಲ್ಲಿ ಚತುರ್ಮುಖ ಕೂತವನಿಗೆ ಅಕಸ್ಮಾತ್ತಾಗಿ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಪ್ರಜ್ವಲಿಸುವ ಒಂದು ದಿವ್ಯವಾದ ಕಾಂತಿಯಿಂದ ಕೂಡಿದ ಒಂದು ವಿಮಾನ ಕಾಣಿಸಿತು. ಆಗ ಚತುರ್ಮುಖ ಆ ವಿಮಾನ ಯಾರ್ದು ಅಂತ ಒಂದು ಕ್ಷಣ ಯೋಚಿಸಿ ಧ್ಯಾನದಿಂದ ಗೊತ್ತಾಯಿತು. ಒಳಗಿನಿಂದ ಅವನಿಗೆ ಅರಿವು ಜಗ್ಗಂತ ಫ್ಲಾಶ್ ಆದ ಹಾಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ಕೈ ಜೋಡಿಸಿ ನಿಂತುಕೊಂಡು ಪರಮ ಪುರುಷನಾದ ಹಂಸರೂಪಿ ಪರಮಾತ್ಮನ ವಿಮಾನ ಅದು ಅಂತ ಗೊತ್ತಾಗಿ ಅವನ ದರ್ಶನ ನನಗೆ ಲಭ್ಯವಾದದ್ದು ತುಂಬಾ ಸಂತೋಷ ತಂದಿತು ಅಂತ ಮೈ ಮರೆತು ಕೈ ಮುಗಿದು ಸ್ತೋತ್ರ ಮಾಡಿದ. ಅವನ ಜೊತೆಗಿದ್ದವರು ದೇವರ ಚತುರ್ಮುಖನ ಎದ್ದು ನಮಸ್ಕಾರ ಮಾಡುವಾಗ ಅವ್ರಿಗೆ ಅನ್ನಿಸ್ತೆ ಹಾಗಾದ್ರೆ ನಾವೆಲ್ಲರೂ ಮಾಡ್ಬೇಕು ಅಂತ ಅವರು ಎದ್ದು ಕೈ ಮುಗಿದು ನಮಸ್ಕಾರ ಮಾಡಿದ್ರಂತೆ. ಆದ್ರೆ ಅವರಿಗೆ ಯಾವುದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಚರ್ಚಿಸುವುದಕ್ಕಿಂತ ಮುಂಚೆ ಅವರ ದೇಹ ಅದಕ್ಕೆ ಒಗ್ಗಿಬಿಟ್ಟಿದೆ. ಅವರು ಕೂಡ ಕೈ ಮುಗಿದು ನಮಸ್ಕಾರ ಮಾಡ್ತಾ ಇದ್ದಾರೆ. ಚತುರ್ಮುಖ ಆ ವಿಮಾನದಲ್ಲಿದ್ದ ಪರಮ ಪುರುಷನಾದ ನಾರಾಯಣನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಹೀಗೆ ಒಂದು ವಿಶಿಷ್ಟವಾದ ಸ್ತೋತ್ರ ಮಾಡಿದ. ಆ ಸ್ತೋತ್ರ ತುಂಬಾ ಚೆನ್ನಾಗಿದೆ. ಓ ವಿಶ್ವಮೂರ್ತಿಯಾದ ನಾರಾಯಣನೇ, ನೀನೇ ಇಡೀ ವಿಶ್ವಕ್ಕೆ ವಸು ಅಂದ್ರೆ ಸಂಪತ್ತು, ಸಮಸ್ತ ಲೋಕದ ಎಲ್ಲ ಜೀವರಾಶಿಗಳ ಸೌಭಾಗ್ಯ ಮೂರ್ತಿ ನೀನು. ಅವರವರ ಭಾಗವನ್ನ ಅವರವರಿಗೆ ಕೊಡುವ ವ್ಯವಸ್ಥೆಯಲ್ಲಿ ನಿನ್ನಷ್ಟು ಅರಿತವ, ನಿನ್ನಷ್ಟು ಪ್ರಜ್ಞಾವಂತಿಕೆಯಿಂದ ಆ ಕಾರ್ಯವನ್ನು ನಡೆಸುವ ಇನ್ನೊಬ್ಬ ಇಲ್ಲ. ಆದ್ರಿಂದಾಗಿ ನೀನು ಪರಮ ಸೌಭಾಗ್ಯವಂತ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಯಾರೆಲ್ಲ ದೇವತೆಗಳು ಏನೆಲ್ಲ ಕೆಲಸ ಮಾಡ್ತಾರೋ ಆ ಎಲ್ಲ ದೇವತೆಗಳಿಗೆ ಒಳಗಿನಿಂದ ಶಕ್ತಿ ತುಂಬುವವನು ನೀನೇ. ನೀನೇ ವಿಶ್ವಕರ್ಮ, ನೀನೇ ವಿಶ್ವಕ್ಸೇನ, ನೀನೇ ವಿಶ್ವೇದೇವ. ಇದೆಲ್ಲ ಉಳಿದ ದೇವತೆಗಳ ಗುಂಪಿದು. ಆದ್ರೆ ಚತುರ್ಮುಖ ಸ್ತೋತ್ರ ಮಾಡ್ತಾನೆ, ನೀನೇ ವಿಶ್ವಕ್ಸೇನ. ವಿಶ್ವಕ್ಸೇನ ಅಂತ ಒಬ್ಬ ಪ್ರತ್ಯೇಕ ವ್ಯಕ್ತಿ ಇದ್ದಾನೆ, ದೇವರ ವಿಶೇಷವಾದ ಸೇವೆಯಲ್ಲಿ ತೊಡಗಿದವ. ಇನ್ನೊಂದು ವಿಶ್ವಕ್ಸೇನ ಅಂತ ಹೆಸರು. ವಿಶ್ವಕ್ ಅಂದ್ರೆ ಎಲ್ಲ ದಿಕ್ಕು ಅಂತ ಅರ್ಥ. ಸೇನ ಅಂದ್ರೆ ಅವನನ್ನು ನಾಥನನ್ನಾಗಿ ಒಪ್ಪಿಕೊಂಡ ಒಂದು ಗುಂಪು. ಎಲ್ಲ ದೇವತೆಗಳಿಗೂ ಸೇರಿ ವಿಶ್ವಕ್ಸೇನ ಅಂತ ಹೇಳ್ಬಹುದು. ಅದೇ ವಿಶ್ವೇ ದೇವತೆಗಳು ಅಂದ್ರೂ ಅದೇ ಅರ್ಥ, ವಿಶ್ವಕ್ಸೇನ ಅಂದ್ರೂ ಅದೇ ಅರ್ಥ. ವಿಶ್ವದ ಎಲ್ಲ ಕರ್ಮವನ್ನು ಮಾಡುವವನು ನೀನೇ, ವಿಶ್ವದ ಎಲ್ಲ ವಸ್ತುಗಳಿಗೂ ನಾಯಕ ನೀನೇ, ವಿಶ್ವದ ಎಲ್ಲ ವಸ್ತುಗಳನ್ನ ಬೆಳಗಿಸುವವನು ನೀನೇ. ಅದರಿಂದಾಗಿ ವಿಶ್ವೇಶ್ವರನು ನೀನೆ. ಎಲ್ಲ ವಿಶ್ವದ ವಸ್ತುಗಿರ ಒಡೆತನ ನಿನ್ನಲ್ಲಿದೆ. ವಾಸುದೇವ ಅನ್ನುವ ಹೆಸರಿನಿಂದ ಕರೆಯಲ್ಪಡುವ ನೀನು ಸಕಲ ವಸ್ತುಗಳನ್ನ ದಕ್ಕುವಂತೆ ಮಾಡುವ ಪರದೈವ ಆಗಿದ್ರಿಂದ ನಾನು ನಿನ್ನನ್ನೇ ಮೊರೆ ಹೊಕ್ಕಿದ್ದೇನೆ. ವಿಶ್ವದ ಪ್ರತಿಯೊಂದು ವಸ್ತುವಿನ ಒಳಗೆ ನಿಂತು ಆಯಾ ವಸ್ತುಗಳ ರೂಪವನ್ನ ತೊಟ್ಟವನೇ.
ಎಲ್ಲ ದೇವತೆಗಳ ಒಳಗೂ ನಿಂತು ಆ ದೇವತಾ ಶಕ್ತಿಯನ್ನ ಬೆಳಗಿಸುವವನೇ, ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳಿಗೆ ಜಯವನ್ನು ಒದಗಿಸುವವನೇ, ಲೋಕಕ್ಕೆ ಏನು ಸಿಗಬೇಕೋ ಅದನ್ನು ಸಿಗುವಂತೆ ಮಾಡಿ, ಏನು ಕಳ್ಕೊಳ್ತಾರೋ ಆ ಸಂದರ್ಭದಲ್ಲಿ ಅದನ್ನ ಕಳ್ಕೊಂಡ್ರೂ ಕೂಡ ಅವರಿಗೆ ಹಾನಿಯಾಗದಂತೆ ಅವರನ್ನು ರಕ್ಷಿಸುವವನೇ ನೀನು. ಎಲ್ಲ ಯೋಗಗಳ ಒಡೆಯ, ಎಲ್ಲ ಯೋಗಿಗಳ ಹಿರಿಯ, ವಿವಿಧ ರೂಪಗಳನ್ನ ತೊಟ್ಟು ಯಾರಿಗೂ ಗೋಚರನಾಗದ ಮಹಾಮಹಿಮ ನೀನು. ಲೋಕೇಶ್ವರನಾದಿ ಲೋಕದಲ್ಲಿ ನಿನ್ನಷ್ಟು ವಿಸ್ತಾರವಾದ ಕಣ್ಣುಳ್ಳವ ಇನ್ನೊಬ್ಬ ಇಲ್ಲ. ಎಲ್ಲರನ್ನೂ ತನ್ನ ಗರ್ಭದಲ್ಲಿ ಇಟ್ಟುಕೊಂಡವ, ನನ್ನನ್ನು ಮೊದಲು ಗರ್ಭದಿಂದ ಹೆತ್ತವ ನೀನೆ. ಆದ್ದರಿಂದ ಅರುಳುದಾವರೆಯ ಕಂಗಳವನೇ, ಈಶನಶೀಲರಾದ ದೇವತೆಗಳಿಗೆ ವರನೇ. ವರ ಅಂದ್ರೆ ಶ್ರೇಷ್ಠ ಅಂತೂ ಅರ್ಥ, ವರ ಅಂದ್ರೆ ಕೊಡುವವನು ಅಂತನೂ ಅರ್ಥ, ವರಪ್ರದ. ಭೂತ ಭವಿಷ್ಯದ ವರ್ತಮಾನಗಳಿಗೆಲ್ಲ ಏನೇನು ನಡೀಬೇಕು ಅದನ್ನ ಕಾಲಕ್ಕೆ ಸರಿಯಾಗಿ ನಡೆಸುವವನೇ. ಆದರೆ ಇಷ್ಟು ವಿಸ್ತೃತವಾದ ರೂಪ ಇದ್ದಾಗ್ಲೂ ಸೌಮ್ಯ ಸ್ವರೂಪ. ಲೋಕದಲ್ಲಿ ವಿಸ್ತೃತವಾದಷ್ಟು ಭಯ ಹುಟ್ಟಿಸುವುದು ಜಾಸ್ತಿ, ಆದರೆ ಭಗವಂತನ ರೂಪ ವಿಸ್ತೃತವಾದಷ್ಟು ಸೌಮ್ಯ ದೆಸೆಯನ್ನೇ ಕಾಣಿಸುವಂಥದ್ದು. ಅವತಾರಗಳಲ್ಲಿ ನೀನು ಮಕ್ಕಳಂತೆ ಚಿಕ್ಕ ರೂಪವನ್ನ ತೊಟ್ಟು ಅಲ್ಲಲ್ಲಿಯ ದೇಹವನ್ನ ಪಡೆದು, ಅಂದ್ರೆ ದೇಹ ಪಡೆಯುವುದು ಅಂದ್ರೆ ಆ ಜನರಿಗೆ ಕಾಣಿಸಿಕೊಳ್ಳುವುದಕ್ಕೋಸ್ಕರ ರೂಪವನ್ನು ತೊಟ್ಟು ಅಲ್ಲಿಯ ಮಂದಿಗೆ ಸಂತೋಷ ನೀಡುವವನು ನೀನು. ಅನಂತ ಗುಣಗಳ ಆಧಾರಭೂತ, ಅನಂತ ಗತಿಯನ್ನ ಕೊಡುವವ, ಎಲ್ಲರಿಗೂ ಮುಖ್ಯ ಗತಿ ನೀನೇ. ನಾರಾಯಣ ನೀನೇ ಎಲ್ಲರಿಗಿಂತ ಹಿರಿಯ ಅಂತ ಸ್ತೋತ್ರ ಮಾಡ್ತಾ ಹೋಗ್ತಾನೆ. ಸ್ತೋತ್ರ ಸಿಕ್ಕಾಪಟ್ಟೆ ಇದೆ, ಆದರೆ ತುಂಬಾ ಚೆನ್ನಾಗಿದೆ. ಈ ಸ್ತೋತ್ರವನ್ನ ಪಾಂಡವರು ನಿರಂತರ ಸ್ತುತಿ ಮಾಡ್ತಾರೆ ಅಂತ ಮುಂದೆ ಹೇಳ್ತಾನೆ. ಅಂದ್ರೆ ವಿಶ್ವೋಪಾಖ್ಯಾನ ಶುರುವಾಗುವುದು ಮುಂದೆ ಅನೇಕ ದೇವತೆಗಳಿಂದ ವಾಸುದೇವನ ಮಹಿಮೆಯನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಯಾರು ಆ ವಾಸುದೇವನನ್ನ ಚತುರ್ಮುಖ ಸ್ತೋತ್ರ ಮಾಡಿದ್ನೋ ಆ ವಾಸುದೇವನೇ ಈ ಕೃಷ್ಣ. ಈ ಸ್ತೋತ್ರದಲ್ಲಿ ಏನೆಲ್ಲ ಇಷ್ಟರವರೆಗೆ ವಿಶೇಷತೆಯನ್ನು ವರ್ಣನೆ ಮಾಡ್ತಾರೆ ಅಂದ್ರೆ, ಜಯ ಯಾರಿಗೆ ಕೊಡ್ಬೇಕು, ಇಲ್ಲಿ ಪ್ರತಿ ಮಾತಿನಲ್ಲಿ ಒಂದು ಅಂಶ ಏನಿದೆ, ಜಯಶೀಲ. ನೀನ್ ಎಲ್ಲಿರ್ತೀಯೋ ಅಲ್ಲಿ ಜಯ ಇದೆ, ನೀನ್ ಎಲ್ಲಿರ್ತೀಯೋ ಅಲ್ಲಿ ಜಯ ಇದೆ ಅಂತ ರಿಪೀಟೆಡ್ಲಿ ಆ ಸ್ತೋತ್ರದಲ್ಲಿ ಆ ಮಾತು ಬರುತ್ತೆ. ಅಂದ್ರೆ ಇದು ಜಯಪ್ರದ ಸ್ತೋತ್ರ ಅಂತಾನೂ ಕರೀತಾರೆ. ಯಾವುದೇ ಕೆಲಸದಲ್ಲಿ ಗೆಲುವನ್ನ ಸಂಪಾದಿಸಬೇಕು ಅಂತಂದ್ರೆ ಈ ವಿಶ್ವೋಪಾಖ್ಯಾನದ ಸ್ತೋತ್ರವನ್ನ ಪಾರಾಯಣ ಮಾಡಿದ್ರೆ ಅವನ ಬದುಕಿಗೆ ಶ್ರೇಯಸ್ಸಾಗತ್ತೆ ಅಂತ. ಹಾಗಾಗಿ ಇಂತಹ ಅದರಲ್ಲಿ ಅನೇಕ ಪಾಂಚರಾತ್ರ ಆಗಮದ ಕೆಲವು ಸಾಲುಗಳನ್ನೆಲ್ಲ ಸೇರಿಸಿ ಚತುರ್ಮುಖ ಸ್ತೋತ್ರ ಮಾಡಿದ್ದನ್ನ ಹೇಳ್ತಾರೆ. ಅದೇ ಚತುರ್ಮುಖ ಅಲ್ಲಿ ಸಂಕರ್ಷಣ ಅನ್ನುವ ರೂಪದಿಂದ ಕಾಣಿಸಿಕೊಂಡವ ಇಲ್ಲಿ ಕೃಷ್ಣ ರೂಪದಿಂದ ಹೇಗಪ್ಪ ಅವನಿಂದ ಗೆಲುವನ್ನ ಕಿತ್ತುಕೊಳ್ಳುವುದು. ಅದರಿಂದಾಗಿ ನೀನು ಈ ಸ್ತೋತ್ರವನ್ನ ಕೇಳಿದ ಮೇಲಾದ್ರೂ ಕೂಡ ಈ ಉಪಾಖ್ಯಾನವನ್ನ ಪಠನೆ ಮಾಡುವಂತಹ ಪಾಂಡವರಿಗೆ ಜಯವಲ್ಲದೆ ಇನ್ನೇನು ಸಾಧ್ಯ? ಯಾಕೆಂದ್ರೆ ಕೃಷ್ಣ ಅವರಿಂದ ಈಗಾಗಲೇ ಪ್ರಾಪ್ತನಾಗಿ ಬಿಟ್ಟಿದ್ದಾನೆ. ಅವರು ಮತ್ತೆ ಪ್ರಾರ್ಥನೆ ಮಾಡಿ ಕೃಷ್ಣನನ್ನು ಪಡಿಬೇಕಾಗಿಲ್ಲ. ಆದ್ರಿಂದಾಗಿ ಅವರಿಗೆ ಜಯ ನಿಶ್ಚಯ. ನಿನಗೆ ಒಂದೇ ದಾರಿ, ಪಾಂಡವರನ್ನ ನಿನ್ನ ಪರವಾಗಿ ಚಿತ್ರಿಸಿಕೊಳ್ಬೇಕು, ಅವರನ್ನ ನಿನ್ನ ಕಡೆಗೆ ಒಲಿಸಿಕೊಳ್ಬೇಕು ಅಂತ ಹೀಗೆ ಹೇಳುವಲ್ಲಿಗೆ 65ನೇ ಅಧ್ಯಾಯ ಮುಕ್ತಾಯಕ್ಕೆ. ಸ್ತೋತ್ರವನ್ನ ಮತ್ತೆ ಮುಂದಿನ ಬಾರಿ ಅದರ ಅನುಷ್ಠಾನವನ್ನು ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೀತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದುಸ್ಸು ಮಂಗಲಾಃ. ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.